ಈ ಒಂದು ಮಾಸಿಕ ಜನಸಂಪರ್ಕ ಸಭೆ ಅನ್ನೋದು ಮಾನ್ಯ ಪೊಲೀಸ್ ಆಯುಕ್ತರ ಅಧಿಕಾರ ವಹಿಸಿಕೊಂಡಾಗಿನಿಂದ ಕೂಡ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಆ ಅಹವಾಲುಗಳಿಗೆ ಸೂಕ್ತ ಸ್ಪಂದನೆ ನೀಡುವ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಜನಸಂಪರ್ಕ ಸಭೆಯನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಈ ಒಂದು ಜನಸಂಪರ್ಕ ಸಭೆಯ ಮುಖ್ಯ ಉದ್ದೇಶ ಅಂತಂದರೆ ಪೊಲೀಸ್ ಮತ್ತು ಸಾರ್ವಜನಿಕರ ಬಾಂಧವ್ಯ ಚೆನ್ನಾಗಿರಬೇಕು. ಪೊಲೀಸ್ ಯಾವುದೇ ಒಂದು ಕರ್ತವ್ಯವನ್ನು ನಿರ್ವಹಿಸಬೇಕಾದರೆ, ಪೊಲೀಸ್ ತಮ್ಮ ಒಂದು ಕರ್ತವ್ಯದಲ್ಲಿ ಯಶಸ್ಸು ಕಾಣಬೇಕಾದರೆ ಸಾರ್ವಜನಿಕರ ಸಹಕಾರ ಬಹಳಷ್ಟು ಅವಶ್ಯಕ, ಅತ್ಯವಶ್ಯಕ. ಆ ಹಿನ್ನೆಲೆಯಲ್ಲಿ ಈ ಸಿಟಿಜನ್ ಸೆಂಟ್ರಿಕ್ ಪೊಲೀಸಿಂಗ್ ಆ ಇನಿಷಿಯೇಟಿವ್ ಅಡಿಯಲ್ಲಿ ಜನಸಂಪರ್ಕ ಸಭೆಯನ್ನು ನಾವು ಪ್ರತಿ ತಿಂಗಳು ನಡೆಸಿಕೊಂಡು ಬರ್ತಾ ಇದ್ದೇವೆ. ಜನಸಂಪರ್ಕ ಸಭೆಗೆ ಆಗಮಿಸತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ, ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಘನ ಉಪಸ್ಥಿತಿ ವಹಿಸಿರ್ತಕ್ಕಂಥ ಮಾನ್ಯ ಪೊಲೀಸ್ ಆಯುಕ್ತರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸಾಹೇಬ್ರು ಹೇಳಿದಾಗೆ ಸಾರ್ವಜನಿಕರು ಬಹಳಷ್ಟು ಜನ ಬೊಕ್ಕೇಸು ಮತ್ತು ಎಲ್ಲ ತಗೊಂಡ್ಬಂದಿದ್ರಿ. ಬಟ್ ಏನಂದ್ರೆ ಮಾರ್ನಿಂಗ್ ಇರ್ತಾ ಇರೋದ್ರಿಂದ ದಯವಿಟ್ಟು ಯಾರು ಕೂಡ ಸಾಹೇಬರಿಗೆ ಸನ್ಮಾನ ಮಾಡೋದಾಗ್ಲಿ, ಬೊಕ್ಕೆ ಕೊಡೋದಾಗ್ಲಿ ಯಾವುದನ್ನು ಕೂಡ ನಾವು ಈ ಸಾರಿ ಅವಕಾಶ ಕಲ್ಪಿಸ್ತಾ ಇಲ್ಲ. ದಯವಿಟ್ಟು ಸಾರ್ವಜನಿಕರು ಇದಕ್ಕೆ ಸಹಕಾರ ನೀಡಬೇಕಂತ ಕೋರುತ್ತಾ, ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡದೆ, ಹೋದ ಸಾರಿ ನಾವು ಒಂದು ಜನಸಂಪರ್ಕ ಕೊನೆಯ ಜನಸಂಪರ್ಕ ಸಭೆಯನ್ನು ನಾವು ನಮ್ಮ ಕೇಂದ್ರ ವಿಭಾಗದಲ್ಲಿ 28/4/2024 ಸದಾಶಿವನಗರ ಠಾಣಾ ವ್ಯಾಪ್ತಿಯ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದ್ದೆವು. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸ್ವೀಕರಿಸಿರ್ತಕ್ಕಂಥ ಅಹವಾಲುಗಳ ಬಗ್ಗೆ, ಅಲ್ಲಿ ಸಾರ್ವಜನಿಕರು ಹೇಳಿಕೊಂಡ ಸಮಸ್ಯೆಗಳ ಬಗ್ಗೆ ಒಂದು ಸಂಕ್ಷಿಪ್ತ ವರದಿಯನ್ನು ಮತ್ತು ನಾವು ಕೈಗೊಂಡ ಕ್ರಮಗಳ ಬಗ್ಗೆ ಒಂದು ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದೆ ನಾನು ಇಡಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಒಟ್ಟು 30 ಅಹವಾಲುಗಳನ್ನು ನಾವು ಸ್ವೀಕರಿಸಿದ್ದೆವು. ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ 12, ಸಂಚಾರ ವಿಭಾಗಕ್ಕೆ ಸಂಬಂಧಪಟ್ಟಂತೆ 15 ಮತ್ತು ಇತರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ 3 ಅಹವಾಲುಗಳು ಬಂದಿದ್ದವು. ಅದರಲ್ಲಿ ಸುಮಾರು 27 ಅಹವಾಲುಗಳಿಗೆ ನಾವು ಸೂಕ್ತ ಸ್ಪಂದನೆ ನೀಡಿದ್ದೇವೆ. ಬಹಳಷ್ಟು ಕಡೆ ವಿಜಿಬಲ್ ಪೊಲೀಸಿಂಗ್ ಇರ್ತಾರಲ್ಲ ಅಂತ ಹೇಳಿದ್ರು. ಅದೇ ರೀತಿ ಪಿಜಿಸಿಗಳ ಹತ್ರ ಏನು ಈವ್ನಿಂಗ್ ಟೈಮ್ ಪೊಲೀಸ್ ವಿಸಿಬಲ್ ಇರ್ತಿಲ್ಲ ಅಂತ ಹೇಳ್ತಿದ್ರು. ವೈಲ್ ಕವಲ್ಲಿ ಮತ್ತು ಇದರಲ್ಲಿ ನಮ್ಮ ಶೇಷಾದ್ರಿಪುರಂ ಲಿಮಿಟ್ಸ್ ಹೈಗ್ರೌಂಡ್ಸ್ ಅಲ್ಲಿ ಆ ಪಿಜಿ ಮಾಲೀಕರ ಮೀಟಿಂಗ್ ಅನ್ನು ಮಾಡಲಾಗಿದೆ. ಅದರ ಜೊತೆಗೆ ಅವರಲ್ಲಿ ಕೂಡ ಈ CVIRMS ಸಿಟಿ ವಿಸಿಟರ್ಸ್ ಇನ್ಫಾರ್ಮೇಶನ್ ರೆಕಾರ್ಡ್ ಸಿಸ್ಟಮ್ ಅಂತ ಏನಿದೆ, ಯಾರೇ ಒಬ್ಬರು ಒಂದು ಪಿಜಿಯಲ್ಲಿ ದಾಖಲಾತಿ ಹೊಂದಬೇಕಾದ್ರೆ ಸೂಕ್ತ ದಾಖಲಾತಿಗಳನ್ನು ಪಡೆದುಕೊಂಡು ತದನಂತರ ಅವರಿಗೆ ಅಲ್ಲಿ ಅವಕಾಶವನ್ನು ಕೊಡತಕ್ಕಂಥ ಒಂದು ಸಾಫ್ಟ್ವೇರ್. ದಯವಿಟ್ಟು ಸಾರ್ವಜನಿಕರಲ್ಲಿ ಒಂದು ಮನವಿ, ಯಾರು ಪಿಜಿ ನಡೆಸ್ತಾ ಇದ್ದಾರೆ ದಯವಿಟ್ಟು ಈ ಸಾಫ್ಟ್ವೇರ್ ಅನ್ನು ಯೂಸ್ ಮಾಡಿಕೊಳ್ಳಿ. ನಿಮಗೂ ಕೂಡ ಅದು ಮುಂದಿನ ದಿನಗಳಲ್ಲಿ ಒಳ್ಳೆಯ ಉಪಯೋಗಕ್ಕೆ ಬರುತ್ತೆ. ಯಾಕಂದ್ರೆ ನೀವು ಯಾರಿಗೆ ಇರಲು ಅವಕಾಶ ಕೊಡ್ತೀರೋ ಅವರ ಒಂದು ಏನು ಅವರ ಡಾಕ್ಯುಮೆಂಟ್ಸ್ ಯಾವ ತರ ಇದೆ ಅಂತ ಹೇಳಿ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ತಮಗೂ ಕೂಡ ಸಹಕಾರ ಆಗುತ್ತೆ. ಅದರ ಜೊತೆಗೆ ಪಾರ್ಕ್ಗಳ ಹತ್ತಿರ ಬಹಳಷ್ಟು ಸಂಜೆಯ ಸಮಯದಲ್ಲಿ ಯುವಕರು ಬಂದು ಕುತ್ಕೊಂಡು, ಎಸ್ಪೆಷಲಿ ವಸಂತನಗರ 8ನೇ ಮೇನ್ ಕ್ರಾಸ್ನಲ್ಲಿ ಈ ವೆಹಿಕಲ್ ಪಾರ್ಕಿಂಗ್, ಶಾಲಾ ಕಾಲೇಜುಗಳು ಬಹಳಷ್ಟು ಇದೆ. ಅಲ್ಲಿ ಶೇಷಾದ್ರಿಪುರಂ ಕಾಲೇಜ್ ಅದು ಬಹಳಷ್ಟು ಸಮಸ್ಯೆಗಳಾಗ್ತದೆ ಅಂತ ಬಿಟ್ಟು ಅಲ್ಲಿ ಸಾರ್ವಜನಿಕರು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಪಾರ್ಕಿಂಗಿಗೆ ಸಂಬಂಧಪಟ್ಟಂತೆ ಕೂಡ ಅಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ. ಅದರ ಜೊತೆಗೆ 8ನೇ ಕ್ರಾಸ್ನಲ್ಲಿ ಈವ್ನಿಂಗ್ ಟೈಮ್ ಹುಡುಗರು ನಿಂತ್ಕೊಂಡ್ಬಿಟ್ಟು ಸಿಗರೇಟ್ ಸೇದುದು ನ್ಯೂಸೆನ್ಸ್ ಮಾಡೋದು ಇಟ್ಬಿಟ್ಟು ಆ ಹಿನ್ನೆಲೆಯಲ್ಲಿ ಸುಮಾರು 115 ಕೋಟ್ಪಾ ಆಕ್ಟ್ ಅಲ್ಲಿ ನಾವು ಒಂದು ಪ್ರಕರಣ ದಾಖಲಿಸಿ ಅಲ್ಲಿರ್ತಕ್ಕಂಥ ಏನು ಈ ತರ ಪುಡಾರಿ ಹುಡುಗರಿದ್ದಾರೆ ಅವರಿಗೆ ಪೆಟ್ಟಿ ಕೇಸ್ಗಳನ್ನು ಕೂಡ ಹಾಕಿ ಕ್ರಮವನ್ನು ಕೈಗೊಂಡಿದ್ದೇವೆ. ಅದೇ ರೀತಿ ವಯಲಿಕಾವಲು ವಿನಾಯಕ್ ಸರ್ಕಲ್ ಅಲ್ಲಿ 2 ವಾಹನಗಳಿಗೆ ಪಾರ್ಕಿಂಗ್ ಮಾಡುವುದು ಸಂಚಾರಕ್ಕೆ ಸಮಸ್ಯೆ ಉಂಟಾಗುತ್ತೆ ಅಂತ ಬಿಟ್ಟು ಹೇಳಿದ್ರು. ಮತ್ತೆ ಸಿಸಿಟಿವಿ ಅಳವಡಿಸಿಕೊಳ್ಳಕ್ಕೆ ಕೋರಿರ್ತಿದ್ರು. ಅದಕ್ಕೆ ಸದಾಶಿವನಗರ ಮತ್ತು ವಯಲಿಕಾವಲಿ ಇನ್ಸ್ಪೆಕ್ಟರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಅಲ್ಲಿ ವಯಲಿಕಾವಲಿ ಏನು ಈ ಮುನೇಶ್ವರ ಬ್ಲಾಕ್ ಮತ್ತು ನಮ್ಮ ವಿನಾಯಕ ಸರ್ಕಲ್ ಅಲ್ಲಿ ಸುಮಾರು 65 ಪೆಟ್ಟಿ ಕೇಸ್ಗಳನ್ನು ಹಾಕಿದ್ದಾರೆ. ಒಂದು NDPS ಕೇಸನ್ನು ಮಾಡಿದ್ದಾರೆ ಮತ್ತು ಸುಮಾರು 25 ಲಘು ಪ್ರಕರಣಗಳನ್ನು ಕೂಡ ದಾಖಲಿಸಿ ಕ್ರಮ ಕೈಗೊಂಡಿದ್ದಾರೆ. ಒಂದಿಷ್ಟು ನಮ್ಮ ಸೇಫ್ ಸಿಟಿ ಪ್ರಾಜೆಕ್ಟ್ ಅಲ್ಲಿ ಹಾಕಿರ್ತಕ್ಕಂಥ ನೇತ್ರ CCTV ಕ್ಯಾಮೆರಾಸ್ ವರ್ಕಿಂಗ್ ಇಲ್ಲ ಅಂತ ಬಿಟ್ಟು ಹೇಳಿ ವಯಲ್ಕದಲ್ಲಿ ಹೇಳಿದ್ರು. ಅದೇ ರೀತಿ ಅದನ್ನು ಕೂಡ ನಾವು ರಿಪೇರಿ ಮಾಡಿ ಅದನ್ನ ಕರ್ತವ್ಯ ಸರಿಯಾಗಿ ಕಾರ್ಯನಿರ್ವಹಿಸತಕ್ಕಂಥ ಒಂದು ಸುಸ್ಥಿತಿಯಲ್ಲಿ ಅದನ್ನ ತಯಾರು ಮಾಡಿದ್ದೇವೆ. ಸೊ ಇದೇ ರೀತಿ ಸುಮಾರು 12 ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟಂತೆ ಮತ್ತು
ಸಂಚಾರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಏನು ಸಮಸ್ಯೆಗಳಿದೆ ಅದರ ಬಗ್ಗೆ ನಾವು ಸಕಾರಾತ್ಮಕ ಸ್ಪಂದನೆಯನ್ನು ಮಾಡಿದ್ದೇವೆ. ಮುಂದೆಯೂ ಕೂಡ ಇನ್ನೂ ಯಾವುದು ಕಾರ್ಯಗಳು ಏನು ತಾವು ಹೇಳಿರ್ತಕ್ಕಂಥ ಅಹವಾಲು ಬಾಕಿ ಇದೆ ಅವನನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ತಿಳಿಸುತ್ತಾ, ಈಗ ಏನು ಕಾರ್ಯಕ್ರಮ ಇವತ್ತಿನ ಡಿಸೆಂಬರ್ 2024ನೇ ಸಾಲಿನ ಕೊನೆಯ ಮಾಸಿಕ ಅಪರಾಧ ಸಭೆ ಮಾನ್ಯ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ನಡೀತಾ ಇದೆ. ತಾವು ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ, ದಯವಿಟ್ಟು ತಮಗೆ ಟೋಕನ್ ನಂಬರ್ ಕೊಟ್ಟಿದೆ, ನಮ್ಮ ಇನ್ಸ್ಪೆಕ್ಟರ್ ಟೋಕನ್ ನಂಬರ್ ಪ್ರಕಾರ ಹೆಸರು ಹೇಳ್ತಾರೆ. ಏನು ಅಹವಾಲಿದೆ ಸಂಕ್ಷಿಪ್ತವಾಗಿರಲಿ. ನಿಮ್ಮ ವೈಯಕ್ತಿಕ ಸಮಸ್ಯೆ ಇದ್ದರೆ ದಯವಿಟ್ಟು ಅದನ್ನ ನಮ್ಮ ಠಾಣೆಗಳಿಗೆ ಭೇಟಿ ನೀಡಿ, ಅಥವಾ ಸಾರ್ವಜನಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ. ದಯವಿಟ್ಟು ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಏನೇ ಅಹವಾಲುಗಳಿದ್ರೂ ಸಹಿತ ತಮ್ಮ ಗಮನಕ್ಕೆ ತರಬೇಕು. ಸಂಕ್ಷಿಪ್ತವಾಗಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ನಾವು ಈಗ ಚಾಲನೆ ನೀಡ್ತಾ ಇದ್ದೆವು. ಮೊದಲ ಟೋಕನ್ ಯಾರಿದ್ರು ಅವರು ಪ್ರಶ್ನೆ ಕೇಳಿ. ಎಲ್ಲರಿಗೂ ನಮಸ್ಕಾರ. ಮೊದಲನೆಯವರಾಗಿ ಸುಬ್ಬರಾಯಪ್ಪ, ಶೇಷಾದ್ರಿಪುರಂ, ತಮ್ಮ ಅಹವಾಲನ್ನು ಹೇಳ್ಬೋದು. ನನ್ನ ಹೆಸರು ಸುಬ್ರಾಯಪ್ಪ ಅಂತ, ಶೇಷಾದ್ರಿಪುರಂ ವಿಭಾಗದಿಂದ ಬಂದಿದ್ದೇನೆ. ಸರ್, ನಮ್ಮ ಶೇಷಾದ್ರಿಪುರಂ ಫಸ್ಟ್ ಮೈನ್ ರೋಡಲ್ಲಿ CNG ಪೆಟ್ರೋಲ್ ಪಂಪ್ ಅಂತ ಒಂದಾಗಿದೆ ಹೊಸದಾಗಿ. ಅಲ್ಲಿ ಬಂದು ಎರಡೆರಡು ಪಾರ್ಕಿಂಗ್ ನಿಂತ್ಕೊಳ್ಳುತ್ತೆ. ಆಟೋ ಮತ್ತೆ ಕಾರು, ಪಬ್ಲಿಕ್ ಓಡಾಡೋದು ಕಷ್ಟ, ವೆಹಿಕಲ್ಗಳು ಓಡಾಡೋದು ಕಷ್ಟ. ಅಲ್ಲಿಂದ ಲಿಂಕ್ ರೋಡ್ವರೆಗೂ ಟ್ರಾಫಿಕ್ ಜಾಮ್ ಆಗುತ್ತೆ. ದಯವಿಟ್ಟು ಅದೊಂದು ಗಮನ ಹರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಆಯ್ತು, ಇನ್ಸ್ಪೆಕ್ಟರ್ ಇಲ್ಲ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಅವ್ರಿಗೆ ಹೇಳ್ತಾರೆ. ಅದೇನು ಅಲ್ಲಿ ನೋ ಪಾರ್ಕಿಂಗ್ ಮಾಡ್ತಾರೆ, ತೆಗಿಸ್ಬೇಕು ಅಷ್ಟೇನೆ. ಓಕೆ, ಆಲ್ ರೈಟ್, ಮಾಡ್ತೇವೆ. ನೆಕ್ಸ್ಟ್ ವರುಣ್, ಶೇಷಾದ್ರಿಪುರಂ. ನಮಸ್ತೆ ಸರ್, ನಮಸ್ತೆ ಎಲ್ಲರಿಗೂ. ನಾನು ವರುಣ್, ಶೇಷಾದ್ರಿಪುರಂ ವಿಭಾಗದಿಂದ ಬರುತ್ತಿದ್ದೇನೆ. ಇತ್ತೀಚೆಗೆ ಸೈಬರ್ ಕ್ರೈಮ್ ಪ್ರಕರಣಗಳು ಹೆಚ್ಚಾಗುತ್ತಿದೆ. AI ಯೂಸ್ ಮಾಡಿಕೊಂಡು, ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ತುಂಬ ಸೈಬರ್ ಕ್ರೈಮ್ಸ್ ನಡೀತಿದೆ. ಸೊ ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಪ್ರಿವೆಂಟ್ ಮಾಡೋಕ್ಕೆ ಏನು ಮಾಡುತ್ತಿದ್ದಾರೆ, ಮತ್ತೆ ನಾವು ಸಾರ್ವಜನಿಕರಾಗಿ ಏನು ವಾಲಂಟಿಯರ್ ಮಾಡ್ಬೋದು ಟು ಪ್ರಿವೆಂಟ್ ಸಚ್ ಆಕ್ಟಿವಿಟೀಸ್. ಥ್ಯಾಂಕ್ ಯು. ನೀವೇನಾದ್ರೂ ಒಳಗಾಗಿದ್ದೀರಾ ಸೈಬರ್ ಕ್ರೈಮ್ಗೆ? ಏನಾದ್ರು ದುಡ್ಡು ಕಳ್ಕೊಂಡಿದ್ದೀರಾ? ಎಷ್ಟೋಯ್ತು? 60-70,000. 69,000? 62,000 ಆ ಥರ ಏನು. 62,000. ಮತ್ತೆ ನೀವು ಹೇಳಬೇಕು ಏನು ಮಾಡಬೇಕು ಇದು ಮಾಡೋಕ್ಕೆ ಅಂತ ಹೇಳಿ. Yes, sir. I mean, you are already a victim of cyber fraud, so you will be knowing how you got fooled or how you got defrauded. So you should tell the people what they should not do, what you did. Okay. Unknown number ಇಂದ ಮೆಸೇಜ್ ಬಂದ್ರೆ ಅಥವಾ ಫೋನ್ ಬಂದ್ರೆ ಫಸ್ಟ್ ನಾವು ಕೇಳಬೇಕು ಯಾರು ಅಂತ, ಅವ್ರು ಹೆಂಗ್ ನಮ್ ನಂಬರ್ ಸಿಕ್ತು ಅಂತ. ಏನಾಯ್ತು, ಯಾವ ರೀತಿ ಕಳ್ಕೊಂಡ್ರಿ ಅದನ್ನ ಹೇಳಿ, ಅವಾಗಲೇ ಗೊತ್ತಾಗ್ತದೆ ಅವ್ರಿಗೆ. ಸೊ ಗೂಗಲ್ ಪ್ಲೇಸಸ್ ರಿವ್ಯೂ ಕೊಟ್ರೆ, ಸೊ ಯು ವಿಲ್ ಗೆಟ್ ಇನ್ಸೆಂಟಿವ್ ತರ. ದೆನ್ ಯು ವಿಲ್ ಹ್ಯಾವ್ ಟು ಟ್ರೇಡ್ ಇನ್ ಕ್ರಿಪ್ಟೋ ಕರೆನ್ಸೀಸ್. ಏನು ಇನ್ವೆಸ್ಟ್ಮೆಂಟ್ ಫ್ರಾಡ್? ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಫ್ರಾಡ್. ವಾಟ್ಸ್ಆಪ್ ಅಲ್ಲಿ ಲಿಂಕ್ ಕಳ್ಸಿದ್ರಾ? ಹಾ ಸರ್. ಲಿಂಕ್ ಡೌನ್ಲೋಡ್ ಮಾಡಿದ್ರೆ? ಡೌನ್ಲೋಡ್ ಮಾಡಿಲ್ಲ ಸರ್. ಲೈಕ್ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ದೇ ಗಿವ್ us ಕಾಲ್ಸ್ ಆನ್ ಸರ್ಟನ್ Coin26 ಪ್ಲಾಟ್ಫಾರ್ಮ್ ತರ. ಸೊ ಅಲ್ಲಿ ಯು ಹ್ಯಾವ್ ಟು ಇನ್ವೆಸ್ಟ್. ಫಸ್ಟ್ 2 times ರಿಟರ್ನ್ ಕೊಡ್ತಾರೆ, ದೆನ್ ಥರ್ಡ್ ಟೈಮ್ ದೇ ವಿಲ್ ಸ್ಟಾಪ್ ಗಿವಿಂಗ್. ದೆನ್ ಆ ತರ. ಯಾಕೆ ಗೊತ್ತಾಯ್ತು ನಿಮಗೆ ಅದು ಫ್ರಾಡ್ ಅಂತ ಹೇಳಿ? ಅವ್ರ ಜೊತೆ ಫೋನ್ ಅಲ್ಲಿ ಮಾತಾಡಿದಾಗ ದ ವೇ ದೇ ಸ್ಪೋಕ್ ಅರ್ಥ ಆಯ್ತು ದಟ್ ಐ ಬೀನ್ ಸ್ಕ್ಯಾಮ್. ದೆನ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟೆ. ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರ? 1930 ಫೋನ್ ಮಾಡಿದ್ರಾ? ಫಸ್ಟ್ ಸ್ಟೇಷನ್ಗೆ ಹೋಗದೆ, 1930 ಬಗ್ಗೆ ಗೊತ್ತಿದ್ದಿಲ್ಲ. ನಂತರ 1930 ಫೋನ್ ಮಾಡಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. FIR ಆಗಿದೆಯಾ? ಆಗಿದೆ. ಬಟ್ ಏನಾದ್ರು ಅಕೌಂಟ್ ದುಡ್ಡಿತ್ತ? ಇಲ್ಲ ಸರ್, ಸೆಕೆಂಡ್ ಥರ್ಡ್ ಲೇಯರ್ ಅಲ್ಲಿ ಇಲ್ಲ. ಸೊ ರಿಕವರ್ ಆಗಿಲ್ಲ ಸರ್. ಹಾಗಾಗಿ ಸ್ವಲ್ಪ ಟ್ರೇಸ್ ಮಾಡಿ. ಮತ್ತೆ ಯಾರು ಇಲ್ಲಿ ಸೈಬರ್ ಕ್ರೈಮ್ಗೆ ಒಳಗಾಗಿರೋರು ಮತ್ತೆ ಯಾರಾದ್ರೂ ಇದ್ದಾರಾ? ಕೈ ಎತ್ತಿ. ಒಬ್ರು, ಇಬ್ರು, ಮೂರು ಜನ ಕೈ ಎತ್ತಿದ್ರು ಎದ್ರಕೊಂಡು. ಕಂಪ್ಲೇಂಟ್ ಕೊಟ್ಟಿದ್ದೀರಾ?
ಓಕೆ. ಓಕೆ, ಈಗಾಗಲೇ ಹೇಳಿದ ಹಾಗೆ ಅವರು ಸೈಬರ್ ಕ್ರೈಮ್ ಬಗ್ಗೆ ಬಹಳ ಜಾಗರೂಕರಾಗಿ ಇರಬೇಕಾಗ್ತದೆ. ಅದರಲ್ಲೂ ಮುಖ್ಯವಾಗಿ ಈ ರೀತಿ ಆನ್ಲೈನ್ ಮುಖಾಂತರ ವಾಟ್ಸ್ಆ್ಯಪ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಅಥವಾ ಫೇಸ್ಬುಕ್, ಇನ್ಸ್ಟಾ ಇವುಗಳ ಮೂಲಕ ಯಾರಾದರೂ ನಿಮ್ಮನ್ನು ಸಂಪರ್ಕಿಸ್ಲಿಕ್ಕೆ ಹೋದ್ರೆ, ಅಥವಾ ಈವನ್ ನಾರ್ಮಲ್ ಫೋನ್ ಕಾಲ್ನಲ್ಲೇ ಮಾತಾಡಿ ಇದನ್ನ ಮಾಡಿ ನಿಮಗೆ ಒಂದು ಆಸೆಯನ್ನು ಹುಟ್ಟಿಸ್ತಕ್ಕಂಥದ್ದು, ಲಾಲಸೆಯನ್ನು ಹುಟ್ಟಿಸ್ತಕ್ಕಂಥದ್ದು. ಈಗ ಅವರಿಗೆ ಹಾಗೆ ನೀವು ಇಂಥ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ದುಡ್ಡು ಜಾಸ್ತಿ ಆಗ್ತದೆ ಅಂತೇಳಿ ಆಮೇಲೆ ಸ್ಟಾರ್ಟಿಂಗಲ್ಲಿ ಕೊಡ್ತಾರೆ ನಿಮಗೆ ದುಡ್ಡು. ನೀವು 10,000 ರೂಪಾಯಿ ಹಾಕಿದ್ರೆ ಮಾರನೇ ದಿವಸನೇ 12,000ನೋ 15,000ನೋ ಆಯಿತು ಅಂತೇಳಿ, ಒಂದು ವಾರದಲ್ಲಿ 20,000 ಆಯಿತು ಅಂತೇಳಿ ನಿಮಗೆ ನಂಬಿಕೆ ಬರೋ ಹಾಗೆ ಮಾಡಿ ಆಮೇಲೆ ನೀವು ಎಲ್ಲ ದುಡ್ಡನ್ನು ಅದರಲ್ಲಿ ಅಳವಡಿಸ್ಕೊಂಡು ನಂತರದಲ್ಲಿ ಯಾವಾಗ ನೀವು ವಿಡ್ರಾ ಮಾಡ್ಲಿಕ್ಕೆ ಹೋಗ್ತೀರಾ ಆವಾಗಲೇ ನಿಮ್ಗೆ ಗೊತ್ತಾಗ್ತದೆ. ಅಷ್ಟೊತ್ತಿಗೆ ಅವರೆಲ್ಲ ದುಡ್ಡನ್ನು ತೆಗೆದುಕೊಂಡು ಬಿಟ್ಟಿರ್ತಾರೆ. ಮತ್ತು ಇನ್ನೊಂದು ಈಗ ಬಹಳ ಪ್ರಚಲಿತ ಆಗಿರ್ತಕ್ಕಂಥದ್ದು ಈ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ. ಏನೋ ನಿಮ್ಮ ಯಾವುದೋ ಒಂದು ಆಧಾರ್ ಕಾರ್ಡ್ ನಂಬರು ಅಥವಾ ಇನ್ನೊಂದೇನೋ ಇದರಲ್ಲಿ ಯಾವುದಕ್ಕೋ ಲಿಂಕ್ ಆಗಿತ್ತು, ನೀವು ಅದರಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಅಥವಾ ಡ್ರಗ್ಸ್ ಇದಾಗಿದೆ, ನಿಮ್ಮ ಹೆಸರಿನಲ್ಲಿ ಏರ್ಪೋರ್ಟ್ನಲ್ಲಿ ಕನ್ಸೈನ್ಮೆಂಟ್ ಸಿಗಾಕೊಂಡಿದೆ, ಹಾಗೆ ಹೀಗೆ ಅಂತ ಹೇಳಿ ನಿಮ್ಮನ್ನ ಮುಂಬೈ ಪೊಲೀಸರು, ಡೆಲ್ಲಿ ಪೊಲೀಸರು, CBI, FBI ಅಂತ ಹೇಳಿ ನಿಮ್ಮನ್ನ ಡಿಜಿಟಲ್ ಅರೆಸ್ಟು, ನೀವೆಲ್ಲೂ ಹೋಗೋ ಹಾಗಿಲ್ಲ, ಯಾರಿಗೂ ಮಾತಾಡೋ ಹಾಗಿಲ್ಲ, ಬರೀ ನಮ್ಮ ಜೊತೆ ಸ್ಕೈಪ್ ಕಾಲ್ನಲ್ಲೇ ಇರಬೇಕು ಅಂತೆಲ್ಲ ಹೇಳಿ ಹೆದರಿಸಿ ಇಂಟಿಮಿಡೇಟ್ ಮಾಡಿ ನಿಮ್ಮಿಂದ ಹಣವನ್ನು ಕೀಳ್ತಕ್ಕಂಥದ್ದು ಕೂಡ ನಡೆದಿದೆ. ಸಾಕಷ್ಟು ಜನ ಈ ಒಂದು ಫ್ರಾಡ್ನಲ್ಲಿ ಸಾಕಷ್ಟು ಹಣವನ್ನು ಕಳೆದುಕೊಂಡಿದ್ದಾರೆ. ಅದಕ್ಕೋಸ್ಕರವೇ ನಾವು ಹೇಳ್ತಕ್ಕಂಥದ್ದು ಆ ರೀತಿ ಡಿಜಿಟಲ್ ಅರೆಸ್ಟ್ ಅಂತೇಳಿ ಯಾವುದೇ ಕಾನೂನಿನ ಇದರಲ್ಲಿ ಪುಸ್ತಕಗಳಲ್ಲಿ ಭಾರತ ದೇಶದಲ್ಲಿ ಇಲ್ಲ. ಪೊಲೀಸರು, ರೆಗ್ಯುಲರ್ ಪೊಲೀಸರು ಏನಿದ್ದಾರೆ ಯಾರು ಕೂಡ ಈ ರೀತಿ ನಿಮಗೆ ಮೊಬೈಲ್ ಮೂಲಕ, ಸ್ಕೈಪ್ ಕಾಲ್ ಮೂಲಕ ಅಥವಾ ವಾಟ್ಸಪ್ ಕಾಲ್ ಮೂಲಕ ಫೋನ್ ಮಾಡಿ ನಿಮ್ಮನ್ನು ಇಂಟ್ರಾಗೇಟ್ ಮಾಡೋದಾಗ್ಲಿ, ಇನ್ವೆಸ್ಟಿಗೇಟ್ ಮಾಡೋದಾಗ್ಲಿ ಅಥವಾ ಅರೆಸ್ಟ್ ಮಾಡೋದಾಗ್ಲಿ ಆ ರೀತಿ ಮಾಡಲಿಕ್ಕೆ ಕಾನೂನಿನಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲ. ಜೊತೆಗೆ ನಾವು ಮಾಡಬೇಕಾಯ್ತು ಅಂತ ಹೇಳಿದ್ರೆ ನೋಟಿಸ್ ಕೊಡ್ತೇವೆ, ಇಲ್ಲಾಂದ್ರೆ ಪೊಲೀಸರು ಯೂನಿಫಾರ್ಮಲ್ಲಿ ಹೋಗ್ತಾರೆ ಅಥವಾ ಮುಕ್ತಿನಲ್ಲಿ ಹೋಗಿ ಐಡೆಂಟಿಟಿ ಕಾರ್ಡನ್ನು ತೋರಿಸಿ ನಿಮಗೆ ನೋಟಿಸನ್ನು ಕೊಟ್ಟು ಅಥವಾ ನಿಮಗೆ ಬಂಧನ ಮಾಡ್ತಕ್ಕಂಥ ಪ್ರಕ್ರಿಯೆ ಅಥವಾ ಸನ್ನಿವೇಶ ಇದ್ದಲ್ಲಿ ನಿಮ್ಮನ್ನು ಬಂಧಿಸಲಾಗ್ತದೆ ಫಿಸಿಕಲ್ ಆಗಿ. ನಂತರ ನಾವು ಬಂಧಿಸಿದ 24 ಗಂಟೆಗಳ ಒಳಗಾಗಿ, 24 ಗಂಟೆಗಳ ಒಳಗಾಗಿ ಆ ಬಂಧಿತ ವ್ಯಕ್ತಿಯನ್ನ ನಾವು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗ್ತದೆ. ಇಲ್ಲದೆ ಹೋದರೆ ಅದು ಅನಧಿಕೃತ ಅಕ್ರಮ ಬಂಧನ ಆಗ್ತದೆ. ಅದಕ್ಕೋಸ್ಕರ 24 ಗಂಟೆಗಳ ಕಾಲ ಒಳಗಡೆನೆ ನಾವು ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಲ್ಲಿ ನಮಗೆ ತನಿಖೆಗೆ ಬೇಕಾದರೆ ಅವರ ಪೊಲೀಸ್ ಕಸ್ಟಡಿಯನ್ನು ತಗೊಂಡು ನಂತರದಲ್ಲಿ ಅವರ ಬ್ಯಾಂಕ್ ಪಾಸ್ಬುಕ್ ಅನ್ನ ಅಥವಾ ಅಕೌಂಟ್ ಬುಕ್ ಏನೇ ಬೇಕಾದರೂ ಕೂಡ ನಾವು ಫಿಸಿಕಲ್ ಕಸ್ಟಡಿನಲ್ಲಿ ಅಥವಾ ಫಿಸಿಕಲ್ ಇಂಟ್ರಾಗೇಷನ್ ಅಂತ ನಾವೇನು ಹೇಳ್ತೇವೆ ಆ ಸಂದರ್ಭದಲ್ಲಿ ನಾವು ಅವರಿಗೆ ಕೇಳಿ ಆ ತನಿಖೆಗೆ ಬೇಕಾಗಿರ್ತಕ್ಕಂತಹ ಸಾಕ್ಷ್ಯ ಆಧಾರಗಳನ್ನು ಸಂಗ್ರಹಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೇವೆ. ಅದನ್ನು ಹೊರತುಪಡಿಸಿ ಈ ರೀತಿ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಅಥವಾ ಸ್ಕೈಪ್ ಕಾಲ್ ಮೂಲಕ ನಿಮ್ಮನ್ನು ಇಂಟ್ರಾಗೇಟ್ ಮಾಡಿ ಯಾರೋ ಒಬ್ಬ ವ್ಯಕ್ತಿ ಆ ಕಡೆನಲ್ಲಿ ಯೂನಿಫಾರ್ಮ್ ಅಲ್ಲಿ ಕೂತ್ಕೊಂಡು ನಿಮಗೆ ಹೆದರ್ಸ್ತಕ್ಕಂಥದ್ದು, ಬೆದರಿಸ್ತಕ್ಕಂಥದ್ದು ಮಾಡಿದ್ರೆ ಇಮಿಡಿಯೇಟ್ಲಿ ಕಾಲ್ ಕಟ್ ಮಾಡಿ ನೇರವಾಗಿ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಮಾಹಿತಿಯನ್ನು ಕೊಡಿ. ಅಥವಾ ಈಗಾಗಲೇ ಅವರು ಹೇಳಿದ ಹಾಗೆ 1930 ಆಲ್ ಇಂಡಿಯಾ ಟೋಲ್ ಫ್ರೀ ಹೆಲ್ಪ್ಲೈನ್ ನಂಬರ್ ಇದೆ, 1930ಗೆ ಕಾಲ್ ಮಾಡಿ ಮಾಹಿತಿಗಳನ್ನು ಕೊಡಿ, ಇಮಿಡಿಯೇಟ್ಲಿ ಪೊಲೀಸ್ನವರು ಆಕ್ಟ್ ಮಾಡ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಆನ್ಲೈನ್ ಮುಖಾಂತರ ಈ ಒಂದು ಅವ್ರ ಜೊತೆ ಮಾತುಕತೆ ಮಾಡ್ತಕ್ಕಂಥದ್ದಾಗಲಿ ಅವ್ರು ಹೇಳಿದ್ದಕ್ಕೆ ಗೋಣ ಹಾಕ್ತಕ್ಕಂಥದ್ದಾಗಲಿ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಜೊತೆಗೆ ಆಸ್ ಅ ಮ್ಯಾಟರ್ ಆಫ್ ಪಾಲಿಸಿ ಯಾವುದೇ ನಿಮ್ಮ ವೈಯಕ್ತಿಕ ವಿವರಗಳನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮುಖಾಂತರ ಶೇರ್ ಮಾಡದೇ ಇರತಕ್ಕಂಥದ್ದು, ಹೆಚ್ಚಿಗೆ ಈ ಆಧಾರ್ ಕಾರ್ಡ್, ಮೊಬೈಲ್ ನಂಬರು ಅಂಥವಿಂಥವನ್ನ ಶೇರ್ ಮಾಡದೇ ಇರತಕ್ಕಂಥದ್ದು, ವೈಯಕ್ತಿಕ ವಿವರಗಳು, ಬ್ಯಾಂಕ್ ವಿವರಗಳು ಅಥವಾ ಈ ಅಪರಿಚಿತ ವ್ಯಕ್ತಿಗಳಿಗೆ ಬ್ಯಾಂಕ್ ಮೂಲಕ ಟ್ರಾನ್ಸಾಕ್ಟ್ ಮಾಡ್ತಕ್ಕಂಥದ್ದು ಅದನ್ನೆಲ್ಲ ಅವಾಯ್ಡ್ ಮಾಡೋದು ಒಳ್ಳೆಯದಾಗ್ತದೆ. ಬಹುಮುಖಿಯಾಗಿರ್ತಕ್ಕಂಥದ್ದು ಯಾವುದೇ ಈ ರೀತಿಯ ದುರಾಸೆಗೆ, ಆಸೆಗೆ, ಲಾಲಸೆಗೆ ಒಳಗಾಗಬೇಡಿ. ಅದರ ಜೊತೆಗೆ ಈ ರೀತಿ ಬೆದರಿಕೆಗಳಿಗೂ ಕೂಡ ಸೊಪ್ಪು ಹಾಕಲಿಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಯೋಗೀಶ್ ಆರ್, ಸದಾಶಿವನಗರ. ಟೋಕನ್ ಕೊಟ್ಟಿದ್ದೀರಾ ಇಲ್ಲ ಬರೀ ಹೆಸರು ಹೇಳ್ತಾ ಇದ್ದಾರೆ? ಟೋಕನ್ ಕೊಟ್ಟಿದ್ದಾರೇನಪ್ಪ ನಿನಗೆ? ಇದೆಯಾ? ಇಲ್ಲ ಬೇಕಾದ್ರೆ ಹೆಸರು ಏನು ಹೇಳ್ತಾ ಇಲ್ಲ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಬೆಟ್ಟಿಂಗ್ ಅನ್ನೋದು ಹೆಚ್ಚಾಗ್ತಾ ಇದೆ. ಅದು ಆಡ್ಸ್ ಬರೋದಾಗ್ಲಿ ಎಲ್ಲ ಅದನ್ನ ತಡೆಗಟ್ಟಕ್ಕೆ ಏನೇನ್ ಕ್ರಮ ಕೈಗೊಂಡಿದ್ದೀರಾ? ಎಲ್ಲ ಹುಡುಗರೇ ಜಾಸ್ತಿ ಆಡ್ತಾ ಇದ್ರೆ ಅಂತ ಕೇಳಿದ್ದೇನಪ್ಪ. ನೀನು ಆಡ್ತಾ ಇದೆಯೇನೋ? ಸರ್ ಆಡ್ತಾ ಇಲ್ಲ. ಎಷ್ಟು ಕಳ್ಕೊಂಡೆ? ಸರ್ ಆಡ್ತಾ ಇಲ್ಲ ಸರ್. ಅದು ಆಡ್ತಾ ಇಲ್ಲ ಅಂದ್ರೆ ಹೆಂಗ್ ಗೊತ್ತಾಯ್ತು? ಮತ್ತೆ ನಾನಂತೂ ನೋಡೇ ಇಲ್ಲ ಆನ್ಲೈನ್ ಬೆಟ್ಟಿಂಗ್ ಯಾವ್ದೊಂದು. ಸರ್ ಎಲ್ಲ ಗೇಮಿಂಗ್ ಆಪ್ಗಳು, ಆನ್ಲೈನ್ ಬೆಟ್ಟಿಂಗ್ ಆಪ್ಗಳು ಬಹಳ ಇದಾವಂತಲ್ಲ. ಸರ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪ್ರಮೋಷನ್ ಬಹಳ ಅಡಿಕ್ಷನ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಪ್ರಮೋಷನ್ಸ್ ಎಲ್ಲ ರೀಲ್ಸ್ ನೋಡ್ಬೇಕಾರೆಲ್ಲ ಬರ್ತಾ ಇದಾವೆ ಸರ್. ಅದಕ್ಕೋಸ್ಕರ ಮಾಡು, ನೀನು ಅದ್ರ ವಿರುದ್ಧ ರೀಲ್ಸ್ ಮಾಡಿ ಹಾಕು. ಮತ್ತೆ ಆನ್ಲೈನ್ ಬೆಟ್ಟಿಂಗ್ ಅಲ್ಲಿ ಯಾರು ಒಳಗಾಗಬಾರ್ದು, ಇದನ್ನ ಮಾಡಬಾರ್ದು ಅಂತ ಹೇಳಿ ಬಹಳ ಜನ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಮಾಡ್ತಾ ಇದಾರಲ್ಲ ಈಗ. ಹಾಗೆ ನಿಂದು ಒಂದು ಚಾನಲ್ ಮಾಡೋದ್ರಲ್ಲಿ ಹಾಕು. ಅರ್ಥ ಆಯ್ತಾ?
ನೆಕ್ಸ್ಟ್ ಟೋಕನ್ ನಂಬರ್ 4 ಕೆಪಿ ಈಶ್ವರ್, ವಯಾಲಿಕಾವಲ್. ನಮಸ್ಕಾರ, ನನ್ನ ಹೆಸರು ಕೆಪಿ ಈಶ್ವರ್, ವಯಾಲಿಕಾವಲ್ ಸ್ಟೇಷನ್ ಸರಹದ್ದಿಂದ ಬಂದಿರೋದು. ಮೊದಲನೇದಾಗಿ ಪೊಲೀಸ್ ಇಲಾಖೆ ಹಾಗೂ ಪೊಲೀಸ್ ಆಯುಕ್ತರು ಮತ್ತೆ ವಯಾಲಿಕಾಲ್ ಇನ್ಸ್ಪೆಕ್ಟರ್ ಮತ್ತು ವಯಾಲಿಕಾಲ್ ಸಿಬ್ಬಂದಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಮಹಾಲಕ್ಷ್ಮಿ ಅನ್ನೋರನ್ನ ಆ ಕೇಸಲ್ಲಿ 24 ಗಂಟೆನಲ್ಲಿ ಪೊಲೀಸ್ ಇಲಾಖೆ ಬಹಳ ಮಹತ್ವದ ಕಾರ್ಯವನ್ನು ಮಾಡಿದೆ. ಅವರಿಗೆ ವಯಾಲಿಕಾಲ್ ಜನತೆಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಮೊದಲನೇ ಆದ್ಯತೆ ಏನಂತಂದ್ರೆ ನಮ್ಮ ಪೈಪ್ಲೈನ್ ಮತ್ತು ವಿನಾಯಕ ಹೋಟೆಲ್ ಅಂತ ಇದೆ. ಅಲ್ಲಿ ಎರಡೂ ಕಡೆನೂ ವೆಹಿಕಲ್ ಪಾರ್ಕಿಂಗ್ ಮಾಡ್ತಾರೆ, ಮತ್ತೆ ಗಾಡಿಗಳು ಕೂಡ ನಿಲ್ಸ್ಕೊಂಡು ವ್ಯಾಪಾರ ಮಾಡ್ತಾರೆ. ಜನಸಂದಣಿ ಜಾಸ್ತಿ ಇರ್ತಾರೆ ಅಲ್ಲಿ. ಸೊ ಅಲ್ಲಿ ಸಂಜೆ ಹೊತ್ತು ಸ್ವಲ್ಪ ಪೊಲೀಸ್ ಇಲಾಖೆಯಲ್ಲಿ ನಿಂತು ಒಂದ್ ಸ್ವಲ್ಪ ಅಲ್ಲಿ ಆ ಜನಸಂದಣಿ ಮತ್ತೆ ವೆಹಿಕಲ್ ನ ಮೂವ್ ಮಾಡ್ಲಿಕ್ಕೆ ಅದನ್ನ ಮಾಡಬೇಕು. ವಿನಾಯಕ ಹೋಟೆಲ್, ಮುನೇಶ್ವರ ಬ್ಲಾಕ್. ಯಾರಿಗೆ ಬರುತ್ತಪ್ಪ? ನಿಮಗೆ ಬರ್ತದ? ಮಾಡಿಸಿ. ಮತ್ತೆ ಏನು ವೈಟ್ ಟಾಪಿಂಗ್ ಆಗ್ತಾ ಇದೆಯಾ ಅಲ್ಲಿ? ಇಲ್ಲ, ವೈಟ್ ಟಾಪಿಂಗ್ ಏನು ಆಗ್ತಾ ಇಲ್ಲ ಸರ್. ವೈಟ್ ಟಾಪಿಂಗ್ ವಿನಾಯಕ ರೋಡ್ ಅಲ್ಲಿ ಮೇನ್ ರೋಡ್ ವೈಲಿಕಾ ಸ್ಟೇಷನ್ ಮುಂದೆ ಇದು WSSB ವರ್ಕ್ ನಡೀತಿದೆ ಸರ್. ಅಲ್ಲಾಗ್ತಾ ಇದೆ ಅಯೋಧ್ಯೆ ಹೋಟೆಲ್ ಮತ್ತು ಪೈಪ್ ಲೈನ್ ಬರುತ್ತೆ ನೋಡಿ ನಿಮಗೆ. ಪೈಪ್ ಲೈನ್ ಮುನೇಶ್ವರ ಬ್ಲಾಕ್ ಒಳಗಡೆಗೆ. ಸೊ ಅಲ್ಲಿ ಸಂಜೆ ಹೊತ್ತು ಜನಸಂದಣಿ ಜಾಸ್ತಿ ಇದೆ. ಎರಡು ಕಡೆ ವೆಹಿಕಲ್ ಪಾರ್ಕಿಂಗ್ ಮತ್ತೆ ಫುಟ್ಪಾತ್ ಮೇಲೆ ಕೂಡ ವ್ಯಾಪಾರ ಮಾಡ್ತಾರೆ. ಸೊ ಅದನ್ನ ಮಾಡಿ ಮತ್ತೆ ಅಯೋಧ್ಯೆ ಹೋಟೆಲ್ನವ್ರಿಗೆಲ್ಲ ಕರೆಸ್ಬಿಟ್ಟು ಆ ತರ ಹೋಟೆಲ್ನವ್ರು ದೇ ಕೆನಾಟ್ ಆಕ್ಯುಪೈ ಪಬ್ಲಿಕ್ ಪ್ಲೇಸ್. ಏನಿದ್ರು ಅವ್ರು ಒಳಗಡೆ ಮಾಡ್ಕೋಬೇಕು, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು, ಮತ್ತೆ ಜನರಿಗೆ ಕೂತ್ಕೊಂಡು ಇದು ಮಾಡ್ಲಿಕ್ಕೆ ಅವಕಾಶ ಇರಬೇಕು. ಈ ರೀತಿ ರೋಡ್ಗೆ ನಿಲ್ಲಿಸ್ಬಿಟ್ಟು ಇದನ್ನ ಮಾಡಿ ಬೇರೆಯವರಿಗೆ ಅಥವಾ ಫುಟ್ಪಾತ್ ಅಲ್ಲಿ ಹೋಗೋರಿಗೆ ತೊಂದರೆ ಕೊಡ್ಲಿಕ್ಕೆ ಆಗೋದಿಲ್ಲ ಸರ್. ಎಸ್ಪೆಷಲಿ ಗುಟ್ಟಳ್ಳಿ ಸರ್ಕಲ್ ಅಯೋಧ್ಯೆ ಹೋಟೆಲ್ ಅಲ್ಲಿ ಫುಟ್ಪಾತ್ ಮೇಲೆ ನಿಮ್ಗೂ ಕೂಡ ಕಾಣಿಸ್ತದಲ್ಲಿ ತಮಗೆ ಗೊತ್ತಿದೆ. ಅಲ್ಲಿ ಅಯೋಧ್ಯೆ ಹೋಟೆಲ್ ಫುಟ್ಪಾತ್ ಮೇಲೆ ಲೈನ್ ಆಗಿ ಅಂಗಡಿಗಳು ಇಟ್ಕೊಂಡಿದ್ದಾರೆ, ಗಾಡಿಗಳ ರೋಡಲ್ಲಿ ನಿಲ್ಲಿಸ್ತಾರೆ. ಆಮೇಲೆ ಈ ಮಹಾಲಕ್ಷ್ಮಿ ಕೇಸ್ ಆದ ನಂತರ ಮುನೇಶ್ವರ ಬ್ಲಾಕ್ ಅಲ್ಲಿ ಸಿಸಿಟಿವಿ ಅವಶ್ಯಕತೆ ಬೇಕಾಗಿದೆ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದೇನಂತಂದ್ರೆ ಈ ಹೊಯ್ಸಳಗಳು ಒಂದೇ ಕಡೆ ನಿಂತ್ಕೊಳ್ತಾರೆ ಸರ್. ಸ್ವಲ್ಪ ಅಟ್ಲೀಸ್ಟ್ ಓಡಾಡ್ತಾ ಇದ್ರೆ ಕ್ರೈಮ್ಗಳು ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಅಂತ ಹೇಳ್ತೇನೆ. ಯಾಕಂದ್ರೆ ಹೊಯ್ಸಳಗಳು ಒಂದೇ ಕಡೆ ನಿಂತಿರ್ತವೆ. ಸೊ ಸ್ವಲ್ಪ ಮೂವ್ಮೆಂಟ್ ಮನೆಯಲ್ಲಿ. ನಾನು ವಯಾಲಿಕಾವಲ್ ಸರ್. ಏನ್ ಮಾಡ್ತೀರಾ ನೀವು? ನಾನು ಬಿಸ್ನೆಸ್ ಮಾಡ್ತೀನಿ ಸರ್. ಏನ್ ಬಿಸ್ನೆಸ್? ನಂದು ಆನ್ಲೈನ್ ಬಟ್ಟೆ ಬಿಸ್ನೆಸ್. ಎಲ್ಲಿ? ಅಲ್ಲೇನಾ? ಹೌದು. ಅಂಗಡಿ ಇದೆಯಾ? ಇಲ್ಲ, ಅಂಗಡಿ ಎಲ್ಲ ಮನೇಲಿ ಇಟ್ಕೊಂಡು ಮಾಡ್ತೀನಿ ಸರ್. ಸಿಸಿಟಿವಿ ಕ್ಯಾಮೆರಾ ಹಾಕಿದ್ದೀರಾ? ನಂದು ಸಿಸಿಟಿವಿ ಇದೆ ಸರ್. ಅಂದ್ರೆ ರೋಡಲ್ಲಿ ಇದೆ, ನಮ್ಮ ಮನೆಗೆ ನಾನು ಹಾಕೊಂಡು. ಬಟ್ ಪಬ್ಲಿಕ್ ಯಾರು ಬರಲ್ಲ ಸರ್. ನನಗೆ ಪಬ್ಲಿಕ್ ಯಾರು ಬರೋದಿಲ್ಲ. ಬಟ್ ನಾನೇನಾದ್ರು ಆನ್ಲೈನ್ ನಿಮ್ಮ ಸುರಕ್ಷತೆ ದೃಷ್ಟಿಯಿಂದ ಹಾಕೋಬೇಕು. ಎಲ್ಲರೂ ಕೂಡ ಹಾಕಿದ್ರೆ ನಮಗೆ ಅನುಕೂಲ ಆಗ್ತದೆ. ಖಂಡಿತ ಖಂಡಿತ. ಪಬ್ಲಿಕ್ ಸೇಫ್ಟಿ ಆಕ್ಟ್ ನಲ್ಲಿ ಅದಕ್ಕೆ ಪ್ರಾವಿಷನ್ ಇದೆ. ಖಂಡಿತ. ಎಲ್ಲ ಬಿಸಿನೆಸ್ ಎಸ್ಟಾಬ್ಲಿಷ್ಮೆಂಟ್ ನವರು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಅಂತ ಹೇಳಿ. ಖಂಡಿತ ಸರ್. ಬೆಂಗಳೂರು ನಗರದಲ್ಲಿ ಈಗ ಸುಮಾರು 3.5 ಲಕ್ಷ ಸಿಸಿಟಿವಿ ಕ್ಯಾಮೆರಾಗಳು ಇದಾವೆ. ಹೌದು ಸರ್. ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಒಳ್ಳೇದು. ಈಗಾಗಲೇ ನೀವು ಮಹಾಲಕ್ಷ್ಮಿ ಕೊಲೆ ಪ್ರಕರಣದ ಬಗ್ಗೆ ಉಲ್ಲೇಖ ಮಾಡಿದ್ರೆ ಆ ರೀತಿ ಇದ್ರೆ ನಮಗೆ ಪತ್ತೆ ಹಚ್ಚಲಿಕ್ಕೆ ಕೂಡ ಪೊಲೀಸರಿಗೆ ಅನುಕೂಲ ಆಗ್ತದೆ. ದಯವಿಟ್ಟು ಅದನ್ನ ಮಾಡಿ. ಹೊಯ್ಸಳ ಬಗ್ಗೆ ಏನ್ ಹೇಳ್ತಾ ಇದ್ದೀರಾ? ಅದು ಒಂದ್ ರೌಂಡ್ ನಮ್ಮ ಸ್ಥಳೀಯವಾಗಿ ನಿಮ್ದು ಹೊಯ್ಸಳ ಯಾವ್ದಿದೆಯಾ ನೋಡಿ ಒಂದ್ ರೌಂಡ್ ಅದರಲ್ಲಿ ಓಡಾಡಿ. ಯಾಕೆಂದ್ರೆ ಅಲ್ಲಿ ಒಂದೇ ಕಡೆ ಇರ್ಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಪ್ರತಿ ಅರ್ಧ ಗಂಟೆಗೆ ಅವರಿಗೆ ಬೇರೆ ಬೇರೆ ಪಾಯಿಂಟ್ ಗಳನ್ನ ಕೊಟ್ಟಿರ್ತೀವಿ. ಪ್ರತಿ ಅರ್ಧ ಗಂಟೆಗೆ ಅವ್ರು ಚೇಂಜ್ ಮಾಡಬೇಕು ಆ ಲೊಕೇಶನ್ ಅನ್ನ. ಮತ್ತೆ ಅದನ್ನೆಲ್ಲ ನಾವು ಜಿಯೋ ಫೆನ್ಸಿಂಗ್ ಕೂಡ ಮಾಡಿದ್ದೇವೆ. ಅಂದ್ರೆ GPS ಲೊಕೇಶನ್ ಇರ್ತದೆ. ಯಾವ ಸಂದರ್ಭದಲ್ಲಿ ಯಾವ ಹೊಯ್ಸಳ ಎಲ್ಲಿರಬೇಕೋ ಅಲ್ಲಿ ಮಾತ್ರ ಇರಬೇಕು. ಒಂದ್ ವೇಳೆ ಅದನ್ನ ತಪ್ಪಿ ಆ ಕಡೆ ಬೇರೆ ಕಡೆ ಹೋದ್ರೆ ಅದರದ್ದು ಅಲರ್ಟ್ ನಮ್ಮ ಇನ್ಸ್ಪೆಕ್ಟರ್ಗೆ ಮತ್ತು DCPಗಳಿಗೆ ಮತ್ತು DCP ಕಮಾಂಡ್ ಸೆಂಟರ್ಗೆ ಬರ್ತದೆ. ಸೊ ಹೀಗಾಗಿ ನಾವು ಅದನ್ನ ಮಾನಿಟರ್ ಮಾಡ್ತೀವಿ. ಒಂದ್ ರೌಂಡ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಯಾರು? ವಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಯಾರು? ಒಂದ್ ರೌಂಡ್ ಹೊಯ್ಸಳದಲ್ಲಿ ರೌಂಡ್ ಓಡಿಸಿ ಹೇಗೆ ನಮ್ಮವ್ರು ಕೆಲಸ ಮಾಡ್ತಾರೆ ಅನ್ನೋದನ್ನ ಒಂದ್ಸಲ ಹೋಗಿ. ಖಂಡಿತ ಸರ್, ಖಂಡಿತ ಹೋಗ್ತೀವಿ ಸರ್. ಮುನೇಶ್ವರ ಬ್ಲಾಕ್ ಅಲ್ಲಿ ಸ್ವಲ್ಪ CCTV ರೋಡ್ಗೆ ಬೇಕಾಗಿದೆ ಸರ್. ಮುನೇಶ್ವರ ಬ್ಲಾಕ್ ಏನ್ ಮಹಾಲಕ್ಷ್ಮಿ ಅವರು ಹತ್ಯಾದ ರೋಡ್ ಮೇನ್ ರೋಡ್ ಇದೆಯಲ್ಲ, ಅಲ್ಲಿ CCTVಗಳ ಅವಶ್ಯಕತೆ ಇದೆ ಸರ್. ಆಯ್ತು, ಮಾಡ್ಸೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಟೋಕನ್ ನಂಬರ್ 5 ಶಿವಣ್ಣ, ಸದಾಶಿವನಗರ. ಹಲೋ, ನಾನು ಶಿವಣ್ಣ ಅಂತ. ನೇತ್ರ ಹಾಸ್ಪಿಟಲ್ ಡಾಲಸ್ ಕಾಲನಿಗೆ ಹೋಗೋ ರೋಡ್ 2 ಕಡೆ 21 ಅಡಿ ರೋಡ್ ರಸ್ತೆ ಇರುತ್ತದೆ. 300 ಅಡಿ ಇರುತ್ತೆ. ಅದು 2 ಕಡೆ ಪಾರ್ಕಿಂಗ್ ಮಾಡಿಬಿಡ್ತಾರೆ. ನೋ ಪಾರ್ಕಿಂಗ್ ಹಾಕಿದ್ರು 2 ಕಡೆ ಮಾಡ್ತಾರೆ. ದಯವಿಟ್ಟು ತುಂಬಾ. ಯಾವ ಪೊಲೀಸ್ ಸ್ಟೇಷನ್ ಇದು? ಸದಾಶಿವನಗರ ಪೊಲೀಸ್ ಸ್ಟೇಷನ್ ಸರ್. ಸದಾಶಿವನಗರ. RT ನಗರ ಸರ್. ಓಕೆ. ಸುಮಾರು ಗಮನಕ್ಕೆ ತಂದೆ ಸರ್, ಏನು ಮಾಡಿಲ್ಲ. ತುಂಬಾ ತೊಂದರೆ ಆಗ್ತಾ ಇದೆ ಅಲ್ಲಿ. ಆ ಕಡೆ ಅಲ್ಲೂ ವೈಟ್ ಟಾಪಿಕ್ ಏನೋ ನಡೀತಾ ಇರಬೇಕು. ಇಲ್ಲ ಸರ್, ಏನಿಲ್ಲ ಸರ್, ಫ್ರೀ ಇದೆ ರೋಡ್, ಏನು ತೊಂದರೆ ಇಲ್ಲ. ದಯವಿಟ್ಟು ಗಮನಕ್ಕೆ ತಂದೆ. ಹೇಳ್ತಾರೆ. ನೆಕ್ಸ್ಟ್ ಟೋಕನ್ ನಂಬರ್ 6 ಶಕೀಲ್, ವಯಾಲಿಕಾವಲ್. ನಮಸ್ಕಾರ ಸರ್.
ಸರ್, ಇದು ಸೆಕೆಂಡ್ ವ್ಯಾಲಿಕಾಲ್ ಮೇನ್ ರೋಡ್ನಲ್ಲಿ ವೈಟ್ ಟ್ಯಾಪಿಂಗ್ ನಡೀತಿದೆ. ಸದಾಶಿವನಗರ್ ಸಿಗ್ನಲ್ಲು ಬಿಟ್ಟ ತಕ್ಷಣ ವೆಹಿಕಲ್ಸ್ ಬಂದಮೇಲೆ ಅವನ ಡೈರೆಕ್ಷನ್ ವಸಂತನಗರ್ ಹೋಗಬೇಕು, ಶಿವಾಜಿನಗರ್ ಹೋಗಬೇಕು, ರೈಟು, ಮಲ್ಲೇಶ್ವರಂ, ರಾಜಾಜಿನಗರ ಒಂದು ಸೈನ್ ಬೋರ್ಡ್ ಆದರೆ ತುಂಬಾ ಒಳ್ಳೇದಾಗುತ್ತೆ. ಯಾಕಂದ್ರೆ ಗುಟ್ಟಳ್ಳಿನಲ್ಲೆಲ್ಲ ಚಿಕ್ಕ ರೋಡ್, ಟೆಂಪರರಿ 4-5 ಸ್ಕೂಲ್ ಇದೆ, 4-5 ಸ್ಕೂಲ್ ಇದೆ. ಮಾರ್ನಿಂಗ್ ಬೆಳಿಗ್ಗೆ ಅಲ್ಲ, ಭಾಷಾಂ ಸರ್ಕಲಲ್ಲಿ ಹಾಕ್ಸಿದಾರಂತೆ, ಇನ್ನು ಎಲ್ಲಿ ಬೇಕು ನಿಮಗೆ? ಭಾಷಾಂ ಸರ್ಕಲ್ ಟುವರ್ಡ್ಸ್ ವ್ಯಾಲಿಕಾಲ್ ಸ್ಟೇಷನ್ ಬಂದ ತಕ್ಷಣ ಆಯ್ತು, ಜಾಗ ತೋರಿಸಿ ಅಲ್ಲಿ ಹಾಕ್ತಾರೆ. ರೈಟ್ ಸರ್. ಇನ್ನೊಂದು CK ಸ್ಟ್ರೀಟ್ ನಲ್ಲಿ ಈವ್ನಿಂಗು ಯಾರನ್ನ 2 ಜಂಕ್ಷನ್ ಇದೆ, ಸ್ಕೂಲ್ ಬಿಟ್ಟ ತಕ್ಷಣ ಮಕ್ಕಳು ಬರ್ತಾರೆ, ಅವ್ರಿಗೆ ಹಾರ್ನ್ ಹೊಡೆದ್ರು ಏನಿಲ್ಲ ಗೊತ್ತಾಗೋದಿಲ್ಲ. ಸ್ವಲ್ಪ ನಿಂತ್ಕೊಂಡು ಮಕ್ಕಳು ಹೋಗೋ ತರ ಈವ್ನಿಂಗ್ ಸ್ವಲ್ಪ ಯಾರನ್ನ ಮೆನ್ಸ್ ಇಲ್ಲ ಅಂದ್ರೆ ಹೋಮ್ ಗಾರ್ಡ್ಸ್ ಯಾರನ್ನ ಹಾಕಿದ್ರೆ ಅನುಕೂಲ ಆಗುತ್ತೆ ಸರ್. CK ಸ್ಟ್ರೀಟ್ ಓಕೆ, ಮಾಡ್ತಾರೆ. ನಿಮಗೆ ಬರ್ತದ ಅದನ್ನು? ಅದು ಐಗ್ರೌಂಡ್ ಆ ಕಡೆಗೆ ಬರುತ್ತೆ ಸರ್, ನಾನು ಹೇಳಿ ಮಾಡಿಸ್ತೀನಿ. ಐಗ್ರೌಂಡ್ ಯಾರು ACP ಇದಾರಲ್ಲ, ಮಾಡಿಸಿ ಅದನ್ನು. ಓಕೆ, ನೆಕ್ಸ್ಟ್ ಟೋಕನ್ ನಂಬರ್ 7 ರಾಮ್ ಸಾಯಿ ಶೇಷಾದ್ರಿಪುರಂ. ನಮಸ್ತೆ ಸರ್, ನನ್ನ ಹೆಸರು ರಾಮ್ ಸಾಯಿ. ಸೊ ಇತ್ತೀಚೆಗೆ AI ಬೂಮ್ ಜಾಸ್ತಿ ಆಗ್ತಿದೆ, AI ವರ್ಡ್ ಜಾಸ್ತಿ ಆಗ್ತಿದೆ ಯೂಸ್ಗೆ. ಅದನ್ನ ಹಿಡ್ಕೊಂಡು ಸ್ಕ್ಯಾಮ್ ಕಾಲ್ಸ್ ಬರುತ್ತೆ ವಾಯ್ಸ್ ಕ್ಲೋನಿಂಗ್ ಮಾಡಿ. ಸೊ ಅದನ್ನ ಹೆಂಗ್ ಓವರ್ಕಮ್ ಮಾಡೋದು? ಬಂದಿತ್ತಾ ನಿಮಗೂನು? ಇಲ್ಲ ಸರ್. ಬಂದಿಲ್ವಾ? ಮತ್ತೆ ಯಾಕೆ ಗೊತ್ತಾಯ್ತು? ರೀಲ್ಸ್, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಇದು ಮಾಡಿದ್ದ? ಹಾ ಸರ್, ಅಲ್ಲಿ ಬರ್ತವೆ. ಈಗಾಗಲೇ ಹೇಳಿದ್ನಲ್ಲ, ಅದು ಇದಕ್ಕೂ ಅನ್ವಯ ಆಗ್ತದೆ. ವಾಯ್ಸ್ ಕ್ಲೋನಿಂಗ್ ಮಾಡೋದು ಅಥವಾ ಈವನ್ ವಿಡಿಯೋ ಕ್ಲೋನಿಂಗ್ ಮಾಡೋದು ಎಲ್ಲ ತಂತ್ರಜ್ಞಾನದ ಮುಖಾಂತರ ಏನ್ ಬೇಕಾದ್ರೂ ಮಾಡಲಿಕ್ಕೆ ಅವಕಾಶ ಇದೆ. ಬಟ್ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಸಾಮಾನ್ಯ ಪ್ರಜ್ಞೆ, ಕಾಮನ್ ಸೆನ್ಸ್ ಇದ್ರೆ ಇಂಥವು ಯಾವುದು ಆಗದೇ ಇರೋ ಹಾಗೆ ನಾವು ನೋಡ್ಕೋಬಹುದು. ಈ ರೀತಿ ಯಾವ್ದಾರ ವಾಯ್ಸ್ ಕ್ಲೋನಿಂಗ್ ಮಾಡಿದರೆ ಅಂದ್ರೂ ಗೊತ್ತಾಗ್ತದೆ, ಅಥವಾ ನೇರವಾಗಿ ಅವರ ಸಪರೇಟ್ ನಂಬರ್ಗೆ ಫೋನ್ ಮಾಡಿ ಕೇಳಿದ್ರೆ ಗೊತ್ತಾಗ್ಬಿಡ್ತದೆ. ಸ್ವಲ್ಪ ಸಮಯ ಪ್ರಜ್ಞೆಯಿಂದ, ಕಾಮನ್ ಸೆನ್ಸ್ ಇಂದ, ವಿವೇಚನೆಯಿಂದ ನೀವು ಕ್ರಮಗಳನ್ನು ಕೈಗೊಂಡ್ರೆ ಅನುಕೂಲ ಆಗ್ತದೆ. ಅದನ್ನ ಹೊರತುಪಡಿಸಿ ಈ ರೀತಿ ಯಾವುದೋ ಒಂದು ಆಸೆಗೆ ಒಳಗಾಗಿ ಅಥವಾ ಗಾಬರಿಗೆ ಒಳಗಾಗಿ ಅಯ್ಯೋ ಏನೋ ಆಯ್ತು ನಮ್ಮ ಮಗುಗೆ ಅಥವಾ ಇದಕ್ಕೆ ಅಂತ ಹೇಳಿ ಈ ರೀತಿ ಏನಾದರೂ ಹಣ ಸಂದಾಯ ಮಾಡಿದ್ದು ಅಥವಾ ಇದಾಯ್ತು ಅಂದ್ರೆ ಅದು ಹೋದಾಗಿದೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಟೋಕನ್ ನಂಬರ್ 8 ಸಿದ್ದರಾಜು KG ಸದಾಶಿವನಗರ. ಹಲೋ ಸರ್, ಎಲ್ಲರಿಗೂ ನಮಸ್ಕಾರ. ನಾವು ರಾಮಯ್ಯ ಹಾಸ್ಪಿಟಲ್ ಹತ್ರ ಸಿಗ್ನಲ್ ಹತ್ರ ನಾವು ಮೊದಲು CC ಕ್ಯಾಮ್ರಾ ಎಲ್ಲ ಹಾಕಿ ಇವಾಗ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಾಹೇಬ್ರೆಲ್ಲ. ಈಗ K2 ಬಸ್ಸು ಅಲ್ಲಿ ಟರ್ನ್ ಆಗುತ್ತೆ ಸರ್, ಒಂದು ಸ್ವಲ್ಪ ಚಿಕ್ಕದಿರೋದ್ರಿಂದ ಆ ಸಂಜೆ ಟೈಮಲ್ಲಿ ಜಾಮ್ ಆಗುತ್ತೆ ಜಾಸ್ತಿ. ಒಂದು ಸ್ವಲ್ಪ ಅಲ್ಲಿ ಸಿಬ್ಬಂದಿ ವರ್ಗರ್ನ ಸ್ವಲ್ಪ ಅಲರ್ಟ್ ಮಾಡಬೇಕು ಅಷ್ಟೇ. ಆಮೇಲೆ ನಾವು ಟ್ರಾಫಿಕ್ ಅವರು, ಹೌದು ಸರ್. ಆಮೇಲೆ ನಮಗೆ ಹೋದಾಗ ನಮಗೆ ಸಾಹೇಬ್ರೆಲ್ಲ ನಮಗೆ ಬಹಳ ಅನುಕೂಲ ಮಾಡಿ ಕೊಡ್ತಾರೆ. ಇಮಿಡಿಯೇಟ್ಲಿ ನಮಗೆ ಅಲ್ಲಿ ATP ರೋಡ್ ಇವ್ರು ಹೇಳಿದ್ರು, ಅದು ಅಲ್ಲಿ ಸೈನ್ ಬೋರ್ಡ್ ಎಲ್ಲ ಹಾಕಿ ನಮಗೆ ಇಮಿಡಿಯೇಟ್ಲಿ ಸ್ಪಂದಿಸಿ ನಮಗೆ ಒಳ್ಳೇದು ಮಾಡಿಕೊಟ್ಟಿದ್ದಾರೆ ಸರ್. ಎಲ್ಲರಿಗೂ ಕಾಫಿ ಗೀಫಿ ಕೊಡ್ತಾರಾ ಇಲ್ವೋ? ಸರ್ ಇಲ್ಲ ಸರ್ ಅವರೇ ಕೊಡಿಸ್ತಾರೆ ನಮ್ಗೆ ಎಲ್ಲ ಅವರೇ ಏನು ಆತರ ಏನು ಅದೇ ಕಾಫಿ ಕೊಡಬೇಕು ಎಲ್ಲ ಕೊಡ್ತಾರೆ, ಅವರೇ ಕೊಡ್ತಾರಲ್ವಾ? ಓಕೆ, ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ. ಬಸ್ ಟರ್ನಿಂಗ್ ಯಾರಿಗೆ ಬರ್ತದಪ್ಪ ಅದು? ATP ರೋಡ್ ಸರ್, ಜಂಕ್ಷನ್ ಚಿಕ್ಕದಿದೆ ಸರ್, ಅದು ಸಿಗ್ನಲ್ ವೈಡನ್ ಮಾಡ್ಬೇಕಾ, ಏನ್ ಮಾಡ್ಬೇಕಲ್ಲಿ ಸರ್? ಟರ್ನಿಂಗ್ ಬಸ್ ದೊಡ್ಡ ಬಸ್ ಬಂದಾಗ ಕಟ್ಟಿ ಆಗಲ್ಲ ಸರ್, ಅಲ್ಲಿ ಸ್ವಲ್ಪ ಬಹಳ ಸ್ಲೋ ಆಗುತ್ತೆ. ಏನು ಪರಿಹಾರ, ಏನು ವೈಡನ್ ಮಾಡ್ಬೇಕಾ? ವೈಡನ್ ಮಾಡಕ್ಕೆ ಅಲ್ಲಿ ಅವಕಾಶ ಇಲ್ಲ ಸರ್, ಮರ ಎಲ್ಲ ಇದೆ, ಮರಗಳಿದೆ ಮತ್ತೆ ಮೀಡಿಯನ್ ಇದೆ ಸರ್, ಮತ್ತೆ 5 ಸಿಗ್ನಲ್ ಇದೆ ಸರ್. ಅದು ಲಾಂಗ್ ತೊಳುತ್ತೆ. ಬಸ್ ಸ್ಟಾಪ್ ಅನ್ನು ಶಿಫ್ಟ್ ಮಾಡಿದೀವಿ ಸರ್ ಈಗ. ಆಯ್ತು, ಸಿಬ್ಬಂದಿ ಹಾಕಿ ಮಾಡ್ತಾರೆ ಅಷ್ಟೇ. ಅದೇ ಸ್ವಲ್ಪ ಟ್ರಾಫಿಕ್ ಅವಾಯ್ಡ್ ಮಾಡಬೇಕಾಗುತ್ತೆ ಸರ್. 2 ಮೆನ್ನು ಒಂದು ASI ಅಲ್ಲೇ ಅದೇ ಜಂಕ್ಷನ್ ಕೊಟ್ಟಿರ್ತೀವಿ ಸರ್. ಓಕೆ, ಅದು ಇದರಲ್ಲಿ ಮೇಕ್ರಿ ಸರ್ಕಲ್ ಜಾಮ್ ಆಗುತ್ತೆ ಸರ್. ಅದಕ್ಕೆ ಅವರು ಇಲ್ಲಿಂದ ಏರ್ಪೋರ್ಟ್ ಇಂದ ಬರೋರೆಲ್ಲ ಭೂಪ್ಸಂದ್ರ ಒಳಗೆ ನುಗ್ಗಿ ಹಿಂಗ್ ಬಂದ್ಬಿಡ್ತಾರೆ ಎಲ್ಲ. ಇಸ್ರೋ ಗೇಟ್ ಇಂದ ಬಂದು ಹಂಗೆ ಇದರಲ್ಲಿ ಬರ್ತಾರೆ ಸರ್ ಅವರು, BL ರೋಡ್ ಅಲ್ಲಿ. ಆ ರೋಡ್ ಬಂದು ಚಿಕ್ಕದು, ಬಹಳ ಡಿವೈಡರ್ ಎಲ್ಲ ಇದೆ ಮಧ್ಯದಲ್ಲಿ, ಅಲ್ಲಿ ಸಿಂಗಲ್ ಬಸ್ಸೇ ಹೋಗಕ್ಕಾಗೋದು, ಆ ತರ ಇದೆ ಸ್ವಲ್ಪ. ಅದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ನೆಕ್ಸ್ಟ್ ಟೋಕನ್ ನಂಬರ್ 9 ಸರ್ ನಮಸ್ಕಾರ, ವಿಜಯ್ ಕುಮಾರ್ ಅಂತ ಸರ್. ನಾನು ಕಳೆದ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಿಮ್ಮ ಒಂದು ಜನಸ್ಪಂದನ ಕಾರ್ಯಕ್ರಮ ನಡೀತು. ಆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಂದು ಸಮಸ್ಯೆ ಹೇಳಿದೆ. ಶೇಷಾದ್ರಿಪುರ ಒಂದು ಸರ್ಕಲ್ ಅಲ್ಲಿ ಇದಿದೆ, ಏನೋ ಇದ್ರದ್ದೊಂದು ಶಾಪ್ ಇದೆ, ಅಲ್ಲಿ ಒಂದು ತುಂಬಾ ಹಳ್ಳ ಇತ್ತು. ಫ್ಲೈಓವರ್ ಕೆಳಗಡೆ ಒಂದು ದೊಡ್ಡದಾದ ಒಂದು ಹಳ್ಳ ಇತ್ತು. ಆ ಹಳ್ಳಕ್ಕೆ ಮುಚ್ಚಬೇಕಾಗಿತ್ತು. ಅದನ್ನ ನಾನು ಇದಕ್ಕೆ ಶೇಷಾದ್ರಿ ಪೊಲೀಸ್ ಠಾಣೆಗೆ ಬರುತ್ತೆ ಅಂತ ಹೇಳಿದೆ.
ಇಲ್ಲಿ ಅಲ್ಲಿ ಹೇಳಿದ ಮೇಲೆ ಒಂದು ತಿಂಗಳ ನಂತರ ಅದನ್ನ ಸರಿಯಾದ ರೀತಿಯಲ್ಲಿ ನೋಡಿ ಅದನ್ನ ಮಾಡಿಸ್ಕೊಟ್ರು. ಮೊದಲನೇದಾಗಿ ಅಲ್ಲಿ ಹೇಳಿದಂತ ಕೆಲಸಕ್ಕೆ ಮಾಡಿದಂತವ್ರಿಗೆ ನಾನು ಇವಾಗ ಅಭಿನಂದನೆ ಅಂತ ಹೇಳ್ತೀನಿ. ಈಗ ಬಂದಂತದ್ದು ನಾನು ಅದಕ್ಕೋಸ್ಕರನೇ ಬಂದೆ, ಅಲ್ಲಿ ಹೇಳಿದಂತ ವಿಷಯ ಆಗಿದ್ದಕ್ಕೋಸ್ಕರ ಮತ್ತೆ ಹುಡ್ಕೊಂಡು ಬಂದೆ. ಏನು ಒಂದು ಸಮಸ್ಯೆ ಏನಂದ್ರೆ ಸರ್, ಈಗ ಹೊಸ ವರ್ಷ ಬರ್ತಾ ಇರೋದ್ರಿಂದ ಈ ಒಂದು ಸಭೆ ಮಾಡಿರೋದು ತುಂಬಾನೇ ಬಹಳ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಈ ರಾತ್ರಿ ಹೊತ್ತು ಸರ್ 9 ಗಂಟೆ ಹಂಗೆ ಈ ವೈಯಾಲಿ ಕಾವಲ್ ನಮ್ಮ ಒಂದು ವ್ಯಾಪ್ತಿಗೆ ಸೇರುವಂತಹ ಜಾಗದಲ್ಲಿ ಮುನೀಶ್ವರ ಬ್ಲಾಕ್ ಅಂತಿದೆ. ಅಲ್ಲಿ ಸಾಮಾನ್ಯರಿಗೆ ತುಂಬಾ ಜನಸಾಮಾನ್ಯ ಜಾಸ್ತಿ, ಕೆಳವರ್ಗದವರು ತುಂಬಾ ಜನ ಇರ್ತಾರೆ, ಹೊರ ರಾಜ್ಯದಿಂದ ಬಂದಿರೋರು ತುಂಬಾನೇ ಜನ ಇದ್ದಾರೆ. ಇವ್ರೇನಾಗುತ್ತೆ ಅಂದ್ರೆ ಶನಿವಾರ ಭಾನುವಾರದತ್ತು ವಾರದ ಪೇಮೆಂಟ್ ಆಗುತ್ತೆ ಅವ್ರಿಗೆ. ಆ ವಾರದ ಪೇಮೆಂಟ್ ತಗೊಂಡು ಆದ್ಮೇಲೆ ಈ ಶನಿವಾರ ಭಾನುವಾರದತ್ತಿರ ಅವರನ್ನೇ ಮರೆತು ಅಷ್ಟು ಪಾನಮರ್ತರಾಗಿರ್ತಾರೆ. ಏನಾಗಿದೆ ಅಂದ್ರೆ ಈ ಗಾಡಿಗಳಲ್ಲಿ, ಆಟೋಗಳಲ್ಲಿ, ಮತ್ತೆ ಇದರಲ್ಲಿ ಕಾರ್ಗಳಲ್ಲಿ, ಮತ್ತೆ ಈ ಟೆಂಪೋಗಳಲ್ಲಿ ನಿಲ್ಸ್ಕೊಂಡಿರ್ತಾರೆ, ಗ್ಲಾಸ್ಗಳು ಹಾಕೊಂಡ್ಬಿಟ್ಟಿರ್ತಾರೆ, ಅಲ್ಲೇ ಇರ್ತಾರೆ ರಾತ್ರಿ 10-10:30. ಈ 10 ಗಂಟೆ ಮೇಲೆ ಏನಾಗುತ್ತೆ ಅಂದ್ರೆ ಈ ಇವರು ಬಸ್ರಿ ಹೆಂಗಸರುಗಳು ಅವರ ಯಜಮಾನರ ಜೊತೆ ವಾಕಿಂಗ್ ಹೋಗೋ ಟೈಮ್ನಲ್ಲಿ ಅವ್ರು ನನಗೆ ಖುದ್ದಾಗಿ ಹೇಳಿದ್ದಾರೆ, ಸರ್ ಇಲ್ಲಿ ನಮ್ಗೆ ಹೋಗಕ್ ಭಯ ಆಗುತ್ತೆ, ಅಷ್ಟು ಜನ ಇಲ್ಲಿ ಮಾಡ್ತಾ ಇರ್ತಾರೆ ಅಂತ. ಇನ್ನೊಂದು ಇದನ್ನ ಪೊಲೀಸ್ ಯಾವ್ದು ಜಾಗ ಯಾವುದು ಸರ್? ವೈಯಾಲಿ ಕಾವಲ್ ಸರ್, ಇದು ಮುನೇಶ್ವರ ಬ್ಲಾಕ್, ದತ್ತಾತ್ರೇಯ ವಾರ್ಡ್. ಯಾರಿಗೆ ಬರುತ್ತಪ್ಪ ಸರ್? ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಹೊಯ್ಸಳದವ್ರು ಬರ್ತಾರೆ. ಹೊಯ್ಸಳದವ್ರು ಬರ್ತಾರೆ ಸರ್ ಜೀಪಲ್ಲಿ. ಅವ್ರೇನಾಗುತ್ತೆ ಅಂದ್ರೆ ಬರ್ತಾ ಇರ್ಬೇಕಾರೆ ಇನ್ನೊಂದು 10 ಪರ್ಲಂಗ್ ಇದ್ದಂಗೆ ಅವ್ರು ಆರಾನ್ ಮಾಡ್ಬಿಡ್ತಾರೆ. ಆರಾನ್ ಮಾಡಿದ ತಕ್ಷಣ ಎವರಿಬಡಿ ಅಲಾಟ್ ಹೊಟ್ಟೋಗ್ಬಿಡ್ತಾರೆ. ಅವರು ಹೊಟ್ಟೋಗಿದ ತಕ್ಷಣ ಬಂದೇನಾಗುತ್ತೆ, ಅವ್ರು ಬಂದು ನೋಡ್ತಾರೆ ಯಾರು ಇರಲ್ಲ. ಮತ್ತೊಂದು ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಅಲ್ಲೇ ಸೇರ್ಕೊಳ್ತಾರೆ. ದಯಮಾಡಿ ನಾವೇನ್ ಹೇಳ್ತೀವಿ ಅಂದ್ರೆ ನಾವು ಅದನ್ನ ಅವರಿಗೆ ದೂರ ನೀಡಿರ್ತೀವಿ. ಬಂದಾಗ ಆ ಜಾಗದಲ್ಲಿ ತಾವು ಆರಾನ್ ಮಾಡಬೇಡಿ. ತಾವು ಬಂದ್ರೆ ಹಾಗೆ ಬಂದ್ರೆ ಅವ್ರು ಖಂಡಿತವಾಗಿ ಸಿಗಾಕೊಳ್ತಾರೆ. ಇದು ಯಾಕೆಂದ್ರೆ ಮುಂದೆ 2-3 ದಿನಗಳ ನಂತರ ಹೊಸ ವರ್ಷ ಬರೋದ್ರಿಂದ ಇದು ತುಂಬಾ ವೈಲೆನ್ಸ್ ಆಗುತ್ತೆ. ಮಾಡಿಸಿ ಯಾವ್ದು ಜಾಗ ಕ್ಯಾಮ್ರಾ ಇದಾವ ಅಲ್ಲಿ? ಕ್ಯಾಮ್ರಾ ಇಲ್ವಾ? ಕ್ಯಾಮ್ರಾ ಇದಾವೆ. ಯಾವುದೇ ತರಹದ ಪ್ರಯೋಜನ ಇಲ್ಲ ಸರ್ ಅಲ್ಲಿ. ಇಲ್ವಾ? ಪ್ರಯೋಜನ ಇಲ್ಲ. ಹಾಕ್ಸಿ ಕ್ಯಾಮ್ರಾ. ಮುನೇಶ್ವರ ಬ್ಲಾಕ್ ಮತ್ತೆ ಕಂಪ್ಲೇಂಟ್ ಬರ್ಕೊಡ್ದಲ್ಲಿ ಸರ್. ಅರ್ಥ ಆಯ್ತಾ? ಸರಿ, ಓಕೆ, ಧನ್ಯವಾದಗಳು ಸರ್. ನೆಕ್ಸ್ಟ್ ಫಕ್ರಲಿ, SJ ಪಾರ್ಕ್ PS. ಫಕ್ರಲಿ ಪ್ರಕಾಶ್, SJ ಪಾರ್ಕ್ ಪೊಲೀಸ್ ಸ್ಟೇಷನ್. ನೀವೇನಾ ಡೌಟ್ಫುಲ್ ಅಲ್ಲಿ ಎದ್ದೇಳ್ತಾ ಇದ್ದೀರಲ್ಲ? 17 ನಂಬರ್ ಇತ್ತು ಸರ್, ಇನ್ನು ಅದಕ್ಕೆ ನಾನು ಹೇಳಿದ್ ಕರೆಕ್ಟ್ ಆಯ್ತು. ಫ್ರಾಂಕ್ ಅಲ್ಲಿ ಹೇಳಿ ಕೊಡಿ. ಫ್ರಾಂಕಿ. ಓಕೆ, ನಿಮ್ದು ಎಷ್ಟು ಟೋಕನ್ ನಂಬರು? 16. ಓಕೆ. ಎಲ್ಲರಿಗಿಂತ ಮುಂಚೆ ನಮ್ಮ ದಯಾನಂದ ಸಾಹೇಬರು ಆಯುಕ್ತರಿಗೆ ನಮಸ್ಕಾರ. ಈ ಜನಸಂಪರ್ಕ ಏನೊಂದು ಸಭೆ ಮಾಡಿದ್ದಕ್ಕೆ ಎಲ್ಲ ಒಂದೇ ಟಿ ಶರ್ಟ್ ಹಾಕೊಂಡ್ ಬಂದಿದ್ರಲ್ಲ, ನೀವು ಏನು ಯೂನಿಫಾರ್ಮ್ ಅಲ್ಲಿ ಬಂದಿದ್ದೀರಾ? ಸರ್, ನನ್ನ ಹೆಸರು ಫ್ರಾಂಕ್ ಎಲ್ ಅಂತ, ಪಂಪ್ಸೆಟ್ ಕರ್ನಾಟಕ ಪಂಪ್ಸೆಟ್ ವಾಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ಪಂಪ್ಸೆಟ್? ಹೌದು, ಅಗ್ರಿಕಲ್ಚರ್ ವಾಟರ್ ಪಂಪ್ಸ್. ಅಚ್ಚಾ. ಸೊ ನಾವೆಲ್ಲ ಮೆಂಬರ್ಸ್ಗಳು ಬಂದಿದ್ದೀವಿ, 4-5 ಜನ. ನಿಮ್ದು ಏನಾದ್ರು ಮೀಟಿಂಗ್ ಇತ್ತಾ ಇಲ್ಲಿ? ಇಲ್ಲ ಸರ್, ನಮಗೆ ಸಾಹೇಬರು ಕರೆದ್ರು ಬಂದಿದ್ದೀವಿ ನಾವು, SJ ಪಾರ್ಕ್ ಇನ್ಸ್ಪೆಕ್ಟರ್. ಸರ್, ಎಲ್ಲದಕ್ಕಿಂತ ಮುಂಚೆ ಈ VAC ಟ್ರಾಫಿಕ್ ಸಿಗ್ನಲ್ ಅಂತ ಹಾಕ್ಸಿದ್ದೀರಾ ಸರ್? ನನ್ನ ಪ್ರಕಾರ ಇದು ವೆಹಿಕಲ್ ಆಟೋಮೆಟಿಕ್ ಕಂಟ್ರೋಲ್ ಏನಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನನ್ನ ಪ್ರಕಾರ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಆಗಬೇಕು ಅಂತ ಹಾಕಿದ್ರೆ ಅನಿಸ್ತದೆ. ಆದ್ರೆ ನಾನು ಮುಂಚೆ ನಮ್ಮ SP ರೋಡಿಂದ ಸಜ್ಜನೋರ್ ಸರ್ಕಲಿಂದ ನ್ಯಾಷನಲ್ ಕಾಲೇಜ್ ಆ ಸಿಗ್ನಲ್ ಮುಂಚೆ ಜಾಮೆ ಆಗ್ತಾ ಇರಲಿಲ್ಲ, ಇದು ಹಾಕೋಕ್ಕಿಂತ ಮುಂಚೆ. ಈಗ ಅಲ್ಲಿ ಅರ್ಧ ಗಂಟೆ ಜಾಮ್ ಆಗ್ತಾ ಇದೆ ಸರ್. ಇದೊಂದು ಸಮಸ್ಯೆ ಇದೆ. ಆಮೇಲೆ ನಮ್ಮ ಟೌನ್ ಹಾಲಿಂದ
ಸಿಟಿ ಮಾರ್ಕೆಟ್ ಕಡೆಗೆ ಲೆಫ್ಟ್ ಅಲ್ಲಿ ಲೈಟು ಆಮೇಲೆ CCTV ಕ್ಯಾಮರಾ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. SP ರೋಡ್ ಅಲ್ಲಿ ಡ್ರೈನೇಜ್ ವರ್ಕ್ ನಡೀತಾ ಇದೆ. ನಿಮಗೆ ಗೊತ್ತಿದೆ SP ರೋಡ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಯಾವತ್ತೂ ಕೂಡ. ಅದು ದಿನರಾತ್ರಿ ಕೆಲಸ ಮಾಡಿ ಬೇಗ ಮುಗಿಸ್ಬೇಕು ಪ್ರೋಗ್ರಾಮ್. ಅದು ರೋಡ್ ಕೆಲಸ, ರೋಡ್ ಟ್ಯಾಪಿಂಗ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇದೆ. ಮೇನು ಟ್ಯಾಕ್ಸ್ ವಸೂಲಿ ಆಗೋ ಜಾಗ ಅದು. ಅಲ್ಲಿ ಆದಷ್ಟು ಬೇಗ ಡ್ರೈನೇಜ್ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಟ್ರಾಫಿಕ್ ಪ್ರಾಪರ್ ಆಗಿ ಮುಂಚೆ ಆಲ್ಟರ್ನೇಟ್ ಡೇಸು ಈ ಕಡೆ ಆ ಕಡೆ ಪಾರ್ಕಿಂಗ್ ಆಗ್ತಾ ಇತ್ತು. ಇವಾಗ ಅದ್ರ ಬಗ್ಗೆ ಏನು ಕೇರ್ ಇಲ್ಲ ಸರ್, ಹೆಂಗ್ ಬೇಕಂಗ್ ಗಾಡಿ ಆಗ್ತಾ ಇದ್ದಾರೆ. ಆಮೇಲೆ ಯಾವ ರೋಡಲ್ಲಿ? SP ರೋಡ್. SP ರೋಡ್, ಹೌದು. SP ರೋಡಲ್ಲಿ ಒನ್ ವೇ ಕೂಡ ಇದೆ. ಯಾಕೆ ಎರಡು ಕಡೆ ಯಾಕೆ ಬಿಟ್ಟಿದ್ದೀರಾ? ಈಗ ಸದ್ಯ ಕ್ಲೋಸ್ ಮಾಡಿದೀವಿ ಸರ್ ಅದನ್ನ. ಸರ್ ಇವಾಗಲ್ಲ ಅದು ಪ್ರಾಬ್ಲಮ್, ಸುಮಾರು ದಿವಸದಿಂದ ಇದೆ. ಪಾರ್ಕಿಂಗ್ ಆಲ್ಟರ್ನೇಟ್ ಡೇಸ್ ಪಾರ್ಕಿಂಗ್ ಇರುತ್ತೆ SP ರೋಡ್. ಆಮೇಲೆ ಒನ್ ವೇ ಇದೆ SP ರೋಡ್. ಎರಡೂ ಕಡೆ ಓಡಾಡ್ತಾರೆ. ಒಬ್ಬರು ಸಿಂಗಲ್ ಸ್ಟಾರ್ ಒಂದ್ಸಲ ಕೇಳಿದೆ ನಾನು, ಏನು ಸರ್ ಇದು, ಬೈಕ್ ಮೇಲೆ ಕೂತ್ಕೊಂಡಿದ್ರು ಅವರು ಸಾಹೇಬ್ರೆ, ಬೈಕ್ ಮೇಲೆ ಕೂತ್ಕೊಂಡಿದ್ರು. ನಾನು ಕೇಳಿದೆ ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ, ಏನ್ ಸರ್ ಎರಡು ಕಡೆ ಪಾರ್ಕಿಂಗ್ ಇದೆ. ಸರ್ ಏರಿಯಾ ಗೊತ್ತಲ್ಲ ಸರ್ ನಿಮ್ಗೆ, ಏನು ಮಾತಾಡಕ್ಕಾಗಲ್ಲ ಅಂತ ಹಿಂಗ ಅಸಹಾಯಕತೆ ವ್ಯಕ್ತಪಡಿಸ್ತಾರೆ. ಹಿಂಗಾಗ್ಬಾರ್ದು ಸರ್. ಆಯ್ತು, ಅಸಹಾಯಕತೆ ಬೇಡ ಹೇಳಿ. ಆಮೇಲೆ ಇಂದಿರಾ ಕ್ಯಾಂಟೀನ್ ಹತ್ರ ಅಲ್ಲಿ ಹೊಸದಾಗಿ ಒಂದು ಬಿಲ್ಡಿಂಗ್ ಆಗ್ತಾ ಇದೆ SP ರೋಡ್ ಎಂಟ್ರೆನ್ಸ್ ಅಲ್ಲಿ. ಅದು ನಮ್ಮ ಪ್ರಕಾರ ಕಾರ್ಪೊರೇಷನ್ ಏರಿಯಾ ಅಂತ ಅನ್ಕೊಂಡಿದ್ವಿ ನಾವು. ಅದೇನ್ ಬಿಲ್ಡಿಂಗ್ ಅಂತ ಗೊತ್ತಾಗ್ತಿಲ್ಲ. ನಾವು 2-3 ಸಲ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೇಳಿದ್ವಿ, ಅಲ್ಲಿ ಪಾರ್ಕಿಂಗ್ ಕೊಡಿಯಲ್ಲಿ ಅಂತ. ಅದು ಏನ್ ಬಿಲ್ಡಿಂಗ್ ಆಗ್ತಾ ಇದೆ ದಯವಿಟ್ಟು ನೋಡ್ಕೊಳ್ಳಿ. ಏನೋ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆಯೋ ಏನೋ ಗೊತ್ತಾಗ್ತಾ ಇಲ್ಲ. ಆಮೇಲೆ ದಾಸಪ್ಪ ಹಾಸ್ಪಿಟಲ್ ಅಲ್ಲಿ ನಾವೊಂದ್ಸಲ ನಮ್ಮ MLA ಉದಯ ಗಡಚ ಅವ್ರಿಗೆ ಮೀಟ್ ಮಾಡಿದಾಗ ಅಲ್ಲಿ ಆ ಬಿಲ್ಡಿಂಗ್ ನ ಡೆಮಾಲಿಷ್ ಮಾಡಿ ಅಲ್ಲಿ ಪಾರ್ಕಿಂಗ್ ಮಾಡಬೇಕು ಅಂತ ಹೇಳಿದ್ರು ಅವರು. ಅದೊಂದು ಪ್ರಪೋಸಲ್ಸ್ ಇದೆ. ಯಾಕಂದ್ರೆ ಬಹಳ ಹಳೆ ಬಿಲ್ಡಿಂಗ್, ದಾಸಪ್ಪ ಹಾಸ್ಪಿಟಲ್ ಯೂಸ್ಲೆಸ್, ಯಾರು ಹೋಗ್ತಾ ಇಲ್ಲ ಅಲ್ಲಿ, ಪೇಷಂಟ್ಗಳು ಯಾರು ಹೋಗ್ತಾ ಇಲ್ಲ. ಅಲ್ಲಿ ಕೆಳಗಡೆ ಪಾರ್ಕಿಂಗ್ ಮಾಡಿ ಮೇಲ್ಗಡೆ ಹಾಸ್ಪಿಟಲ್ ಮಾಡಬೇಕು. ಯಾಕಂದ್ರೆ SP ರೋಡ್ ಇದೆ ಸರ್, ಸಿಕ್ಕಾಪಟ್ಟೆ ಡೆನ್ಸಿಟಿ ಟ್ರಾಫಿಕ್. ಅಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಬೇಕೇ ಬೇಕು. ಆ ಜಾಗ ಅವೈಲೇಬಲ್ ಇದೆ, ಅಲ್ಲಿ ಒಂದು ಪಾರ್ಕಿಂಗ್ ಫೆಸಿಲಿಟಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಹಳ ವಿಷಯಗಳನ್ನು ಹೇಳಿದ್ದೀರಾ, ಸ್ಥಳೀಯ ಸಮಸ್ಯೆಗಳನ್ನು ಉಲ್ಲೇಖ ಮಾಡಿದ್ದೀರಿ. ಅದ್ರ ಬಗ್ಗೆ ಸ್ಥಳೀಯ ಅಧಿಕಾರಿಗಳಿದ್ದಾರೆ, ಅವರು ಕ್ರಮ ತಗೊಳ್ತಾರೆ. ಜೊತೆಗೆ ಈ ಬೇರೆ ಇಲಾಖೆಗಳದ್ದು ಕೆಲವೊಂದು ವಿಷಯಗಳನ್ನು ನೀವು ಪ್ರಸ್ತಾಪ ಮಾಡಿದ್ದೀರಿ, ಅದ್ರ ಬಗ್ಗೆಯೂ ಕೂಡ ವೆರಿಫೈ ಮಾಡ್ತಾರೆ ನಮ್ಮ ಸ್ಥಳೀಯ ಅಧಿಕಾರಿಗಳು, ಲಾಂಡ್ ಆರ್ಡರ್ ಇರ್ಬೋದು ಅಥವಾ ಸಂಚಾರದವರು ಇರ್ಬೋದು. ಒಂದೇ ಒಂದು ಅಂಶ ನೀವು ಹೇಳಿದ್ದು ಈ ವೆಹಿಕಲ್ VAC ಸಿಗ್ನಲ್ಗಳ ಬಗ್ಗೆ ಉಲ್ಲೇಖ ಮಾಡಿದಿರಿ. VAC ಅಂದ್ರೆ ವೆಹಿಕಲ್ ಆಕ್ಟಿವೇಟೆಡ್ ಕಂಟ್ರೋಲ್ ಸಿಸ್ಟಮ್ ಅಂತ ಹೇಳಿ, ಅದು ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ಬೆಂಗಳೂರು ನಗರದಲ್ಲಿ ನಾವು ಈಗ ಕೆಲವೊಂದು ಜಂಕ್ಷನ್ಗಳಲ್ಲಿ ಅದನ್ನ ಅಳವಡಿಕೆ ಮಾಡಿದ್ದೀವಿ. ಅದರಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರತಕ್ಕಂಥ ಕ್ಯಾಮ್ರಾಗಳ ಉಪಯೋಗದಿಂದ ಯಾವ ಕಡೆಯಿಂದ ಟ್ರಾಫಿಕ್ ಬರ್ತಾ ಇದೆ ಅದಕ್ಕೆ ಪ್ರಯಾರಿಟಿಯನ್ನ ಹೆಚ್ಚು ಕೊಡ್ತಕ್ಕಂಥದ್ದು. ಈಗ ಮುಂಚೆ ಏನಾಗ್ತಾ ಇತ್ತು, ನಾವು ಸಿಗ್ನಲ್ ಟೈಮಿಂಗ್ ಅನ್ನ ಫಿಕ್ಸ್ ಮಾಡಿರ್ತಾ ಇದ್ವಿ, 40 ಸೆಕೆಂಡು, 60 ಸೆಕೆಂಡು ಅಥವಾ 120 ಸೆಕೆಂಡು, ಆ ತರ. ಆ 120 ಸೆಕೆಂಡು ಅಲ್ಲಿಂದ ಗಾಡಿಗಳು ಬರ್ತಾ ಇರಲಿ, ಅದು ಸಿಗ್ನಲ್ ಓಪನ್ ಆಗೇ ಇರೋದು. ಸೊ ಈಗ ಅದರ ಬದಲಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಈ ವೆಹಿಕಲ್ ಆಕ್ಚುಯೇಟೆಡ್ ಯಾವ ಕಡೆಯಿಂದ ಹೆಚ್ಚು ವಾಹನ ಸಂಚಾರ ಅಥವಾ ಸಾಗಾಟ ನಡೀತಾ ಇದೆ ಅದಕ್ಕೆ ಪ್ರಯಾರಿಟಿ ಕೊಡ್ತಕ್ಕಂಥದ್ದು, ಯಾವ ಕಡೆಯಿಂದ ಕಡಿಮೆ ಇದೆ ಅದಕ್ಕೆ ಕಡಿಮೆ ಪ್ರಯಾರಿಟಿ ಕೊಡ್ತಕ್ಕಂಥದ್ದು, ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ತದೆ. ಮಾಡಿಬಿಟ್ಟು ಅದು ವೆಹಿಕಲ್ ಆಕ್ಚುಯೇಟೆಡ್ ಸಿಗ್ನಲ್ ಲೈಟ್ ಅಂತ ಹೇಳಿ ಅದು ಟೈಮಿಂಗ್ ಅನ್ನ ಅದೇ ನಿರ್ಧಾರ ಮಾಡ್ತದೆ. ಸೊ ಈ ರೀತಿ ಇರೋದನ್ನ ನಾವು ಸುಮಾರು 65-70 ಕಡೆಗಳಲ್ಲಿ ಮಾಡಿದ್ದೇವೆ. ಪ್ರಾಯೋಗಿಕವಾಗಿ ನಾವು ನೋಡಿರೋ ಹಾಗೆ ಎಲ್ಲೆಲ್ಲಿ ಈ ರೀತಿಯ ಸಿಗ್ನಲ್ಗಳನ್ನು ಅಳವಡಿಸಿದ್ದೇವೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಈ ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸಲಿಕ್ಕೆ ನಮಗೆ ಅನುಕೂಲ ಆಗಿದೆ ಅಂತಕ್ಕಂಥದ್ದು ಸರ್ವೆಗಳ ಮುಖಾಂತರ, ಅಂಕಿಅಂಶಗಳ ಮುಖಾಂತರ ಮತ್ತು ಆ ರಸ್ತೆಗಳನ್ನು ಉಪಯೋಗಿಸ್ತಕ್ಕಂತಹ ವಾಹನ ಸವಾರರು ಏನಿದ್ರೆ ಅವರುಗಳ ಫೀಡ್ಬ್ಯಾಕ್ ಮುಖಾಂತರವೂ ಕೂಡ ಬರ್ತಾ ಇದೆ. ಬಟ್ ಇನ್ನೂ ಕೂಡ ಇದು ಸುಧಾರಣೆ ಆಗಬೇಕು. ಬರೋ ದಿವಸಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಸಿಗ್ನಲ್ ಲೈಟ್ಗಳನ್ನು ಅಳವಡಿಸಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಪ್ರಕಾಶ್, SJ ಪಾರ್ಕ್ PS. ನಮಸ್ಕಾರ ಸರ್. ಸರ್ ಅನಂತ ಧನ್ಯವಾದಗಳು ಸರ್. VAC ವೇರಿಯಬಲ್ ಆಕ್ಸೆಸ್ ಕಂಟ್ರೋಲ್ ಏನು ತಂತ್ರಜ್ಞಾನ AI ಉಪಯೋಗಿಸಿಕೊಂಡು ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಟ್ರಾಫಿಕ್ ಅದು. ಬಟ್ ಎರಡನೇದು, ಟ್ರಾಫಿಕ್ ಪಾರ್ಕಿಂಗ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲೂ ಬಿಲ್ಡಪ್ ಆಗ್ತಿಲ್ಲ ಸರ್. ಇಡೀ CBD, ಬಿಕಾಸ್ ಐ ರೆಪ್ರೆಸೆಂಟ್ ಫೆಡರೇಷನ್ ಆಫ್ ಕರ್ನಾಟಕ ಟ್ರೇಡರ್ಸ್ ಅಸೋಸಿಯೇಷನ್, ಇಡೀ CBDನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಪಾರ್ಕಿಂಗ್ ಮಾಡೋಕ್ಕೆ ಸ್ಥಳನೇ ಇಲ್ಲ ಸರ್. ಏನು ನಮ್ಮ ಸ್ನೇಹಿತರು ಫ್ರಾಂಕಿ ಅವ್ರು ಹೇಳಿದ್ರು, ಆ ದಾಸಪ್ಪ ಹಾಸ್ಪಿಟಲ್ ಅಲ್ಲಿ ಅದು ಸ್ಥಳ ಇದೆ ಸರ್. ನಾವು ಶಾಸಕ ಗಮನಕ್ಕೆ ತಂದಿದ್ವಿ, ದಯವಿಟ್ಟು ಅಲ್ಲೊಂದು ಮಲ್ಟಿ. ಐ ಅಗ್ರಿ ವಿತ್ ಯು. ಪಾರ್ಕಿಂಗ್ ಪಾಲಿಸಿ ಅಂತಕ್ಕಂಥದ್ದು ನಮ್ಮಲ್ಲಿ ಸರಿಯಾಗಿ ಸಿಟಿಯಲ್ಲಿ ಇವಾಲ್ವ್ ಆಗಿಲ್ಲ. ಸೊ ವಿ ಆರ್ ಆಲ್ಸೋ ವರ್ಕಿಂಗ್ ವಿತ್ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್, BBMP ಇರ್ಬೋದು ಮತ್ತು ಇತರ
ಈ ಸಿವಿಕ್ ಏಜೆನ್ಸೀಸ್ ಏನಿದೆ ಅವರುಗಳ ಜೊತೆನಲ್ಲಿ ಡಿಸ್ಕಷನ್ಗಳು ನಡೀತಾ ಇದ್ವೆ. ಮುಖ್ಯವಾಗಿ ಯಾವ್ಯಾವ ರಸ್ತೆಗಳಲ್ಲಿ ಪಾರ್ಕಿಂಗ್ ಇರಬೇಕು, ಯಾವ ರೀತಿಯ ಪಾರ್ಕಿಂಗ್ ಇರಬೇಕು. ಪಾರ್ಕಿಂಗ್ ಶುಡ್ ಬಿ ಎ ಪೇಯ್ಡ್ ಆಕ್ಟಿವಿಟಿ. ವರ್ಲ್ಡ್ ವೈಡ್ ಎಲ್ಲ ಕಡೆಗಳಲ್ಲೂ ಕೂಡ ಪಾರ್ಕಿಂಗ್ ಇಸ್ ಎ ಪೇಯ್ಡ್ ಆಕ್ಟಿವಿಟಿ. ಯಾವುದೇ ನಗರದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ವಾಹನಗಳಿಗೆ ಎಲ್ಲ ಸಂದರ್ಭಗಳಲ್ಲಿಯೂ ಪಾರ್ಕಿಂಗ್ ಅನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅದನ್ನ ರಾಷನ್ ಮಾಡಬೇಕಾಗ್ತದೆ, ಒನ್ ಬೈ ಒನ್ ಉಪಯೋಗ ಮಾಡ್ಕೋಬೇಕು ಮತ್ತು ಅದಕ್ಕೆ ಪೇಯ್ಡ್ ಇದನ್ನ ಇಡಬೇಕಾಗ್ತದೆ. ಜೊತೆಗೆ ಈ ಸಿಬಿಡಿ ಏರಿಯಾಗಳಲ್ಲಿ ಮಲ್ಟಿಲೆವೆಲ್ ಪಾರ್ಕಿಂಗ್ ಕೂಡ ಅವಶ್ಯಕತೆ ಇದೆ. ಈಗಾಗಲೇ ಕೆಲವು ಕಡೆಗಳಲ್ಲಿ ಮಾಡಿದ್ದಾರೆ ಮಲ್ಟಿಲೆವೆಲ್ ಪಾರ್ಕಿಂಗ್, ಬೇರೆ ಕಡೆಗಳಲ್ಲಿಯೂ ಅದರ ಅವಶ್ಯಕತೆ ಇದೆ. ನಾವು ಸಂಬಂಧಪಟ್ಟ ಇಲಾಖೆಗಳ ಜೊತೆ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ನೀವು ಕೂಡ ಸ್ಥಳೀಯ ಜನಪ್ರತಿನಿಧಿಗಳ ಮುಖಾಂತರ ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೇದಾಗ್ತದೆ. ಇನ್ನೊಂದು ಸರ್ ವೆರಿ ಇಂಪಾರ್ಟೆಂಟು, ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಸಾಕಷ್ಟು ಜನ ಬೇರೆ ಪ್ರದೇಶಗಳಿಂದ ಬೆಂಗಳೂರು ಬರ್ತಾರೆ. ಸೊ ಮಿನಿ ಫೀಡರ್ ಬಸ್ಸಸ್ ಸ್ಟಾರ್ಟ್ ಮಾಡಿದ್ರೆ ಫ್ರಮ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟೇಷನ್ ಟು ಚಿಕ್ಕಪೇಟೆ, ಅವೆನ್ಯೂ ರೋಡ್, ಸಿಟಿ ಮಾರ್ಕೆಟ್, SJP ರೋಡ್, ಇಲ್ಲಿ ಫೀಡರ್ ಬಸ್ಸಸ್ ಅಲ್ಲಿ ಸೊ ದಟ್ ದೇ ಕ್ಯಾನ್ ಟೇಕ್ ದ ಆಟೋ ರಿಕ್ಷಾ ಮತ್ತೆ ಬೇರೆ ವೆಹಿಕಲ್ಸ್ ದಿಟ್ಟಣ ಕಮ್ಮಿ ಆಗುತ್ತೆ ಅಂತ ನನ್ನ ಒಂದು. ಸೊ ನಾವು ಸರಿ ಇದೆ. ಆಸ್ ಅ ಮ್ಯಾಟರ್ ಆಫ್ ದಿಸ್ ಥಿಂಗ್ ಇಟ್ ಇಸ್ ಪಬ್ಲಿಕ್ ಕನ್ವೀನಿಯನ್ಸ್, ಇಟ್ ಇಸ್ ಬೆಟರ್. ಬಟ್ ಅದರಲ್ಲಿ ಸಾರಿಗೆ ಇಲಾಖೆ ಪಾತ್ರ ಬರ್ತದೆ. ಸೊ ಅದು ಪರ್ಮಿಟ್ ಮತ್ತೆ ಇದ್ರದ್ದೆಲ್ಲ ಅಂಶಗಳು ಅದರಲ್ಲಿ ಅಳಗಾಗಿರ್ತವೆ. ಸೊ ವಿ ಹ್ಯಾವ್ ಟು ವರ್ಕ್ ವಿತ್ ದೆಮ್. ಇಲ್ಲಾಂದ್ರೆ ಈ ಆಟೋ ರಿಕ್ಷಾನು ಸ್ಟಾರ್ಟ್ ಮಾಡಬಹುದು ಸರ್. ಸೊ ಏನಾಗುತ್ತೆ, ಈ ಆಟೋ ರಿಕ್ಷಾ ಆಲ್ರೆಡಿ ಶುರು ಆಗಿದಾವಲ್ಲ, ಸಾಕಷ್ಟು ಇದಾವೆ. ಈ ಪರ್ಟಿಕ್ಯುಲರ್ ಸಿಬಿಡಿನಲ್ಲಿ ಸರ್, ನಮ್ಮ ಚಿಕ್ಕಪೇಟೆ, ನಗರಪೇಟೆ, SJP ರೋಡ್ ಮತ್ತೆ ಸಿಟಿ ಮಾರ್ಕೆಟ್ ಇದೊಂದು ಮಾಡಬಹುದು ಸರ್. ಮತ್ತೆ ಪಾರ್ಕಿಂಗ್ ಮಾಡುವಾಗ ಆ ಮಾರ್ಕಿಂಗ್ಸ್ ಇಲ್ಲ ಸರ್, ಅಲ್ಲಿ ಆ ಪೇಂಟಿಂಗ್ಸ್ ಇದೆಯಲ್ಲ, ಸೊ ಅದು ಹೆಂಗ್ ಬೇಕಾದ್ರೂ ನಿಲ್ಲಿಸ್ಬಿಡ್ತಾರೆ ಸರ್. ಒಂದು ಮಾರ್ಕಿಂಗ್ ಮಾಡಿದ್ರೆ ನೀಟಾಗಿ, ಸೊ ದಟ್ ದೇ ಕ್ಯಾನ್ ಪಾರ್ಕ್. ಜಾಗಗಳು ಕೊಡಿ ಎಲ್ಲೆಲ್ಲಿ ಆಗ್ಬೇಕು ಈ ರೀತಿ ಅಂತ ಹೇಳಿ ನಾವು BBMP ಅವರಿಗೆ ಹೇಳಿ ಮಾಡಿಸ್ತೀವಿ. ಸರಿ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಈ ಮಾಸಿಕ ಜನಸಂಪರ್ಕ ಸಭೆಯಿಂದ ನಮ್ಮ ಜೊತೆ ನಮ್ಮ ಏನು ಸಮಸ್ಯೆ ಹಂಚಿಕೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ. ತಮ್ಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ. ಬಂದಿದ್ದಕ್ಕೆ ತಮಗೂ ಕೂಡ ಅನಂತ ಧನ್ಯವಾದಗಳು. ನೆಕ್ಸ್ಟ್ ಎನ್ ರಾಜಶೇಖರ್, ವಿಲ್ಸನ್ ಗಾರ್ಡನ್, PS. ಸರ್ ನಮಸ್ಕಾರ ಸರ್. ನಾನು ಇದು ಮೊದಲನೇ ಬಾರಿ ಬರ್ತಾ ಇದ್ದೀನಿ. ನಾನು ಮೊದಲು ಅಟೆಂಡ್ ಮಾಡ್ತಾ ಇದ್ದೆ, ಈ ನಡುವೆ ಅಟೆಂಡ್ ಮಾಡೋದು ಬಿಟ್ಟಿದ್ದೆ. ಮೊದಲನೇ ಬಾರಿ ಅಲ್ವಲ್ಲ ಹಂಗಾರೆ? ಅಲ್ಲಲ್ಲ, ತುಂಬಾ ವರ್ಷ ಆಯ್ತು. ಮಧ್ಯೆ ಗ್ಯಾಪ್ ಆಗಿತ್ತು ಅಷ್ಟೇನೆ. ಅದ್ರ ಮೇಲೆ ಅಳಬ್ರೇನೆ ಇಲಾಖೆಗೆ ಹೇಳಿ. ತಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬಾ ಒಳ್ಳೆ ತಾವು ಕಮಿಷನರ್ ಆಗಿ ಬಂದ್ಮೇಲೆ ಎಲ್ಲಾ ಕಡೆ ಒಳ್ಳೆ ಕೆಲಸ. ನಾ ಬಂದಲ್ಲೇ ಬಿಟ್ಬಿಟ್ಟಿದ್ದೀರಾ ಬರೋದು? ಈಗಲೂ ಬನ್ನಿ, ತೊಂದರೆ ಇಲ್ಲ. ನೀವು ಕಮಿಷನರ್ ಆಗಿ ಬಂದ್ಮೇಲೆ ಪೊಲೀಸರು ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಎಲ್ಲ ಕಡೆ, ನನಗೆ ತಿಳಿದ ಮಟ್ಟಿಗೆ. ಪೊಲೀಸ್ ಯಾವಾಗಲೂ ಒಳ್ಳೆ ಕೆಲಸ ಮಾಡ್ತಾರೆ. ನಿಮ್ಮ ಭಯ ಇದೆಯಾ ಸ್ವಲ್ಪ ಅವರಿಗೆ? ಭಯ ಇರ್ಕೊಡು. ಭಯ ಅಂದ್ರೆ ಡ್ಯೂಟಿ ಸರ್, ಕಾನೂನಿನ ಭಯ ಇರಬೇಕು. ಕಾನೂನಿನ ಭಯ ಮತ್ತೆ ನಿಮ್ದು ಡ್ಯೂಟಿ ಇರುತ್ತಲ್ಲ ಸರ್, ಅದರಿಂದ. ಮತ್ತೆ ನಂತೇನಂದ್ರೆ HCDI ರೋಡಲ್ಲಿ ಟ್ರಾಫಿಕ್ ಇದೆ ಸರ್. ಅದು ಏನಾಗುತ್ತೆ ಅಂದ್ರೆ ವೆಹಿಕಲ್ಗಳು ಪಾರ್ಕಿಂಗ್ ಆಗುತ್ತೆ, 2 ವೀಲರ್ಸ್. ಬಿಸ್ನೆಸ್ಗಳು ಬರೋರು ಎಲ್ಲ ಏನಾಗುತ್ತೆ ಅಂದ್ರೆ 2 ವೀಲರ್ ಆಗ್ಬಿಡ್ತಾರೆ. ಮತ್ತೆ ಅಲ್ಲಿ ಒಂದು ಕೋರ್ಟ್ ಇದೆ, ಸೊ ಫ್ಯಾಮಿಲಿ ಕೋರ್ಟ್. ಅಲ್ಲಿ ಏನಾಗುತ್ತೆ ಪಾರ್ಕಿಂಗ್ ಫುಲ್ಲು ಜಾಸ್ತಿ ಆಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಫುಲ್ಲು ಜಾಮ್ ಆಗಿಬಿಟ್ಟು ಲಾಲ್ಬಾಗ್ ರೋಡ್ ಎಲ್ಲ ಜಾಮ್ ಆಗುತ್ತೆ. ಸೊ ಅದನ್ನ ನೀವು ಸ್ವಲ್ಪ ದಯವಿಟ್ಟು ನೋಡ್ಬಿಟ್ಟು ಅದೊಂದು. ಯಾವ ರೋಡ್ ಇದು? ಸಿದ್ದಯ್ಯ ರೋಡ್. ಸಿದ್ದಯ್ಯ ರೋಡ್. ಸಿದ್ದಯ್ಯ ರೋಡ್ ಕರೆಕ್ಟ್. ಅಟೆಂಡ್ ಮಾಡಿಸ್ತೀನಿ ಸರ್. ಅಲ್ಲಿ ಎವ್ರಿಡೇ ವೀಲ್ ಕ್ಲಾಂಪ್ ಎಲ್ಲ ಹಾಕಕ್ಕೆ ಹೇಳ್ತಾ ಇದ್ದೀವಿ ಸರ್. ಫ್ಯಾಮಿಲಿ ಕೋರ್ಟ್ ಇದೆ. ಜನ ಬಂದಾಗ ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗ್ತದೆ. ಸರಿ, ಅಲ್ಲಿ ಏನಾಗುತ್ತೆ ಅಂದ್ರೆ ಕೋರ್ಟ್ಗೆ ಬರೋದಕ್ಕೆ 2 ವೇ ಇರುತ್ತೆ, ಮತ್ತೆ ಆ ಕಡೆಯಿಂದ ಬರ್ಬೇಕಾದ್ರೆ 1 ವೇ ಇರುತ್ತೆ. ಸೊ 1 ವೇ ಅಲ್ಲಿ ಇದಾಗುತ್ತೆ, ಈ ಕಡೆ 2 ವೇ. ಅದು ಕೋರ್ಟ್ಗೆ ಬರೋರೆಲ್ಲ 2 ವೇ ಒಳಗೆ ಬರ್ಬೇಕು ಅರ್ಧ. ಮತ್ತೇನು ಪರಿಹಾರ ಏನು ಮತ್ತೆ? ಅದು ನೀವು ಮಾಡ್ಬೇಕು ಸರ್, ಅದು ನಾವು ಮಾಡಕ್ ಆಗಲ್ಲ. ಅದು ಸ್ಥಳ ಪರಿಶೀಲನೆ ಅಲ್ಲ, ನಿಮ್ದೇನಾದ್ರೂ ಸಜೆಷನ್ ಇದೆಯಾ ಅನ್ಕೊಂಡೆ. ಸಜೆಷನ್ ಅಂದ್ರೆ ಸರ್ ಪೊಲೀಸ್ ಇಲಾಖೆಗೆ ಅಳಬ್ರು ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮ್ದೇನಾದ್ರೂ ಸಲಹೆ ಇದೆಯಾ ಅಂತ. ಸಲಹೆ ನಾವು ಏನು. ಓಕೆ, ಸ್ಥಳ ಪರಿಶೀಲನೆ ಮಾಡ್ಬಿಟ್ಟು ಚೆಕ್ ಮಾಡಿ. ಮತ್ತೆ ಇನ್ನೊಂದು ಸರ್, ನಂದು ಒಂದು ಅಡ್ವೈಸ್. ಇವಾಗ ಲಾಲ್ಬಾಗ್ ರೋಡ್ ಇದೆಯಾ ಸರ್, ಅಲ್ಲಿಂದ ಹೊಸೂರು ರೋಡ್ವರೆಗೂ ಅದು ಸಣ್ಣ ರೋಡು, ಅದು ಬಂದು 2 ವೇ ಇದೆ. ಅದೇ ತರ ನೀವು ಕೆಲವೊಂದು ರೋಡ್ಗಳನ್ನ 2 ವೇ ಮಾಡಬಹುದು. ಯಾಕಂದ್ರೆ ಇವಾಗ ನನ್ಗೆ ತಿಳಿದ ಮಟ್ಟಿಗೆ ನನ್ನ ಅನಿಸಿಕೆ ನೋಡಿ, ಈ ತರ ಅಡ್ವೈಸ್ ಕೊಡ್ಬೇಕು ನೀವು. ಅಡ್ವೈಸ್ ಕೊಟ್ಟರೆ ಇವಾಗ ಪಲ್ಲವಿ ರೋಡ್ ಇದೆ, ಯಾವ್ದು ಕಂಠೀರವ ಸ್ಟೇಡಿಯಂ ರೋಡ್. ಹೌದು, ಅದು ದೊಡ್ಡ ರೋಡ್, ಅದನ್ನ ನೀವು 2 ವೇ ಮಾಡಬಹುದು. ಮತ್ತೆ ಅದ್ರ ಪಕ್ಕದ ರೋಡ್ ಇವಾಗ ಕಬ್ಬನ್ ಪಾರ್ಕ್ ರೋಡ್ ಇಲ್ಲಿ ಬರುತ್ತೆ, ಅದನ್ನು ನೀವು 2 ವೇ ಮಾಡಬಹುದು. ಸೊ ಆತರ ದೊಡ್ಡ ರೋಡ್ಗಳನ್ನ 2 ವೇ ಮಾಡಿದ್ರಂದ್ರೆ ವೆಹಿಕಲ್ಸ್ಗಳು ಡಿವೈಡ್ ಆಗುತ್ತೆ, ಒಂದೇ ಸೈಡ್ ಬರೋದಿಲ್ಲ. ಇವಾಗ ಸಿಗ್ನಲ್, ಇವಾಗ ಎಕ್ಸಾಂಪಲ್ ಅಂದ್ರೆ ನಾನು ನೋಡಿ ಸರ್, ಇವತ್ತು 4th ಸ್ಯಾಟರ್ಡೆ ಕಬ್ಬನ್ ಪಾರ್ಕ್ ರೋಡ್ ಕ್ಲೋಸ್. ಸೊ ನಾನು ಬರ್ಬೇಕಂದ್ರೆ ವಿಲ್ಸನ್ ಗಾರ್ಡನ್ ಡಬಲ್ ರೋಡಿಂದ 1 ರೌಂಡ್ ಬಂದೆ. ಇಲ್ಲಿ ಟರ್ನ್ ಮಾಡಿದಾಗ ಏನಾಗೋಯ್ತು, ನನಗೆ ತಿರುಗಿ ವಾಪಸ್ ಬರಕ್ಕೆ ರೋಡ್ ಇಲ್ಲ.
ನಾನು 5 ಕಿಲೋಮೀಟರ್ ರೌಂಡ್ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಬಹಳ ಕಷ್ಟಪಟ್ಟು ಬಂದಿದ್ದೀರಿ. ಕಷ್ಟ ಏನಿಲ್ಲ ಸರ್, 2 ವೀಲರ್ ಅಲ್ಲಿ ಬರೋದು. ಇವಾಗ ಕಾರಲ್ಲಿ ಬರ್ಬೇಕಂದ್ರೆ ಪಾರ್ಕಿಂಗ್ ಜಾಗ ಸಿಗಲ್ಲ, ಏನೂ ಇಲ್ಲ. ಸಿಟಿ ಒಳಗೆ ಬೆಸ್ಟ್ ಅಂದ್ರೆ 2 ವೀಲರ್. ಸೊ ಆಮೇಲೆ ಇನ್ನೊಂದು ಸರ್, ನಂದು ಸಿಟಿಲಿ ಸ್ಪೀಡ್ ಲೆವೆಲ್ ಇರಲ್ಲ. ಸ್ಪೀಡ್ ಅಂದ್ರೆ ಸ್ಪೀಡ್ ಆಗಿ ಹೋಗೋದು ಮತ್ತೆ ಇದಾಗೋದಿಲ್ಲ, ಟ್ರಾಫಿಕ್ ಅಲ್ಲಿ ಸ್ಪೀಡ್ ಹೋಗಕ್ಕೆ ಆಗೋದಿಲ್ಲ. ಸೊ ಅದರಿಂದ ನನ್ನ ಒಂದು ಒಪಿನಿಯನ್ ಅಂದ್ರೆ, ಈ ಕಾರ್ ಓಡಿಸುವಾಗ ಕ್ಯಾಮ್ರಾಗಳು ಮಾಡ್ತೀರಿ, ಅದು ಬೆಲ್ಟ್ ಹಾಕಿಲ್ಲ ಅಂತ, ಅದು ಒಂದು ನೀವು ಎಕ್ಸಾಮ್ಷನ್ ಕೊಡ್ಬೇಕು, ಮಾಡ್ಬೇಕಲ್ಲ. ಹೆಲ್ಮೆಟ್ ಬೆಲ್ಟ್ ಕಂಪಲ್ಸರಿ. ಸ್ಪೀಡ್ ಮೇಲೆ ನಿರ್ಭರ ಆಗಲ್ಲ ಸರ್. ಇವನ್ 10 ಕಿಲೋಮೀಟರ್ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಅನೇಕ ಸಂದರ್ಭಗಳಲ್ಲಿ ಬಾಡಿಗೆ ಇದು ಅಫೆಕ್ಟ್ ಆಗ್ತದೆ. ಕೆಲವೊಂದ್ಸಲ ಬ್ಯಾಕ್ ಇದನ್ನೆಲ್ಲ ಸ್ಪೈನ್ ಎಲ್ಲ ಮುರ್ಕೊಂಡ್ಬಿಟ್ಟಿದ್ದಾರೆ. 10 ಕಿಲೋಮೀಟರ್ 15 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಸರ್. ಅಷ್ಟು 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗಲ್ಲ ಸರ್ ಗಾಡಿ. ಆಮೇಲೆ 2 ವೀಲರ್ಗಳು ಓಡಾಡೋರಿಗೆ ಅದು ಡಿಸಿಪ್ಲಿನ್, ಮೋರ್ ದನ್ ಎನಿಥಿಂಗ್ ಎಲ್ಸ್ ಡಿಸಿಪ್ಲಿನ್. ಕರೆಕ್ಟ್ ಸರ್. ಬಟ್ ಸಿಟಿ ಒಳಗೆ ಎಕ್ಸಾಮ್ಷನ್ ಕೊಡ್ಬೋದು ಸರ್ ನೀವು, ಕೊಡಕ್ಕಾಗಲ್ಲ. ಮತ್ತೆ ಇನ್ನೊಂದು ಸರ್, ಈ ಹೆಲ್ಮೆಟ್ 2 ವೀಲರ್ಸ್ ಹಿಂದ್ಗಡೆ ಲೇಡೀಸ್ ಇರ್ತಾರೆ, ಮುಂದ್ಗಡೆ ನಾವಿರ್ತೀವಿ, ಮಕ್ಳು ಇರ್ತೀವಿ. ಅಟ್ಲೀಸ್ಟ್ ಅದಕ್ಕೆ ಒಂದು ಎಕ್ಸಾಮ್ಷನ್ ಪ್ರಾಣ ಅಲ್ವಾ ಇರುತ್ತೆ ಸರ್. ಸಿಟಿ ಒಳಗೆ ಪ್ರಾಣ ಅಲ್ವಾ? ಸಿಟಿ ಒಳಗೆ ಅಂತ ಪ್ರಾಬ್ಲಮ್ ಬರಲ್ಲ ಸರ್. ನೋ ಆತರ ಹೇಳಿಕ್ ಆಗಲ್ಲ. ಸಿಟಿಲಿ ಹೋಗಿ ಅಲ್ಲಿ ನಿಮಾನ್ಸು ಮತ್ತೆ ಇದ್ರಲ್ಲಿ ನೋಡಿ ಎಷ್ಟು ಜನ ಹೆಡ್ ಇಂಜುರಿಯಿಂದ ಸಾಯ್ತಾ ಇದಾರೆ ಅಂತ ಹೇಳಿ ಗೊತ್ತಾಗ್ತದೆ. ರ್ಯಾಶ್ ಆಗಿ ಓಡಾಡ ರ್ಯಾಶ್ ಇಲ್ಲ, ರ್ಯಾಶ್ ಆಗಿ ಸ್ಪೀಡಿಂಗ್ ಅಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ರ್ಯಾಶ್ ಸ್ಪೀಡ್ ಅಲ್ಲಿ ಅಂತಿಲ್ಲ. ಈವನ್ 10 ಕಿಲೋಮೀಟರ್ 15 ಕಿಲೋಮೀಟರ್ ಕೂಡ ಕೆಳಗಡೆ ಬಿದ್ದಾಗ ಫುಟ್ಪಾತ್ಗೆ ಅಥವಾ ಕಲ್ಲಿಗೆ ತಲೆ ಬಿತ್ತು ಅಂತ ಹೇಳಿದ್ರೆ ಪ್ರಾಣ ಹೋದಾಗೇನೆ. ಓಕೆ, ಥ್ಯಾಂಕ್ ಯು. ಬೋಪಯ್ಯ, ವಿಲ್ಸನ್ ಗಾರ್ಡನ್, PS. ನಮಸ್ಕಾರ ಸರ್. BTS ರೋಡ್ ಅಲ್ಲಿ RK ದೋಸಾ ಕ್ಯಾಂಪ್ ಅಂತ ಬಹಳ ವರ್ಷದಿಂದ ನಡೀತಾ ಇದೆ. BTS ರೋಡ್, ವಿಲ್ಸನ್ ಗಾರ್ಡನ್, BTS ರೋಡ್, RK ದೋಸಾ ಕ್ಯಾಂಪ್. ಫುಟ್ಪಾತೇ ಇಲ್ಲ, ಅದು ತೆಗಿಸ್ಬೇಕು. ಬಹಳ ವರ್ಷದಿಂದ ನಡೀತಾ ಇದೆ. ಹೈಲಿ ಇನ್ಫ್ಲೂಯೆನ್ಷಿಯಲ್. ಫುಟ್ಪಾತ್ ಇಲ್ಲ ಅಂತ, ಫುಟ್ಪಾತೇ ಇಲ್ಲ ಅಲ್ಲಿ ಆಕ್ಚುಲಿ. BTS ರೋಡ್. ಹೌದು ಸರ್. BTS ರೋಡ್ ನಲ್ಲಿ ಒಂದು ದೋಸೆ ಕ್ಯಾಂಪ್ ಅಂತ ಹೇಳಿ ಒಂದು 5 ದೋಸೆ ಅಂಗಡಿಗಳಿದೆ ಸರ್. ಅಲ್ಲಿ ಸ್ವಲ್ಪ ಪಬ್ಲಿಕ್ ಜಾಸ್ತಿ. ಅವರು ಆಕ್ಯುಪೈ ಮಾಡ್ಕೊಂಡಿರೋದ್ರಿಂದ ಫುಟ್ಪಾತ್ ಇಲ್ವಾ ಅಥವಾ ಫುಟ್ಪಾತೇ ಇಲ್ಲ ಅಲ್ಲಿ? ಅಲ್ಲಿ ದೋಸಾ ತವಾ ಬಂದ್ರೆ ಫುಟ್ಪಾತ್ ಮೇಲೇನೆ ಇದೆ. ಕಸ್ಟಮರ್ಸ್ ರೋಡಲ್ಲಿ ನಿಂತ್ಕೊಂತಾರೆ, ವೆಹಿಕಲ್ ಅದ್ರ ಪಕ್ಕದಲ್ಲಿ ನಿಂತ್ಕೊಳ್ಳುತ್ತೆ. ವಿ ಆರ್ ಫೋರ್ಸ್ ಟು ವಾಕ್ ಆನ್ ದ ಸೆಂಟರ್ ಆಫ್ ದಿ ರೋಡ್. ಆ ತರ ಆಗ್ತಿದೆ. ಅಟೆಂಡ್ ಮಾಡ್ತೀನಿ ಸರ್. ಅದು ಫುಟ್ಪಾತ್ ಎಲ್ಲ ಟ್ರಾಫಿಕ್ನವ್ರು ಯಾರು ಅಟೆಂಡ್ ಮಾಡಿಸಿ ಅದು ಯಾವುದು? ಓಕೆ, ವಿಲ್ ಟೇಕ್. ಥ್ಯಾಂಕ್ ಯು ಸರ್. ಮಹೇಂದ್ರ, SJ ಪಾರ್ಕ್, PS. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಹಾಗೂ ಸಾರ್ವಜನಿಕರು ಆಗಮಿಸಿರುವ ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಾವು SJ ಪೊಲೀಸ್ ಪಾರ್ಕ್ ಸ್ಟೇಷನ್ ಸರಹದ್ದಿನಲ್ಲಿ ಬರ್ತಕ್ಕಂಥ ಕುಂಬಾರಗುಂಡಿ ಏರಿಯಾದಿಂದ ಬಂದಿದ್ದೇವೆ. ನಾವು ಸುಮಾರು ಆ ಏರಿಯಾದಲ್ಲಿದ್ದು ಸುಮಾರು 2 ವರ್ಷ ಆಯ್ತು ಇವಾಗ ನಾವು ಅಲ್ಲಿ ಸ್ಟೇ ಮಾಡಕಚ್ಚಿ. ಆ ಏರಿಯಾದಲ್ಲಿ ಮೇನ್ ರೋಡ್ ಉಸ್ಮಾನ್ ಖಾನ್ ರೋಡ್ ಅಂತ ಬರುತ್ತೆ ನಮ್ದು. ಅಲ್ಲಿ ಚೇಂಬರ್ ಪ್ರಾಬ್ಲಮ್ ಏನಾಗಿದೆ ಅಂತ ಗೊತ್ತಿಲ್ಲ. ನಾವು BBMP ಅವರಿಗೆ ಸುಮಾರು ಸರಿನೂ ಒಳಚರಂಡಿ ವ್ಯವಸ್ಥೆ ಮೇನ್ ಲೈನ್ ಅಲ್ಲೇ ಹೋಗಿರೋದು. ಉಸ್ಮಾನ್ ಖಾನ್ ರೋಡ್ ಅಲ್ಲಿ ಸುಮಾರು ಒಂದು 500 ಮೀಟರ್ಸ್ ಇರ್ಬೋದು ಉದ್ದ ಅದು. ಬಟ್ ಅಲ್ಲಿ ಏನಂದ್ರೆ ಯಾವುದೇ ಚೇಂಬರ್ ನೀರು ಸರಾಗವಾಗಿ ಹೋಗ್ತಾ ಇಲ್ಲ. ಈಗ ಸುಮಾರು 2 ವರ್ಷದಿಂದ ನಾವು ಅನುಭವಿಸ್ತಾ ಇದ್ದೇವೆ. ಬಟ್ ಮೊನ್ನೆ ಅದು ರೀಸೆಂಟ್ ಆಗಿ ಉಕ್ಕಿ ಹರಿತಾ ಇತ್ತು. ಅಂದ್ರೆ ಪಬ್ಲಿಕ್ BBMP BWSSP ಯಾರಾದ್ರೂ ಬಂದಿದ್ದಾರಾ? ಯಾರಿಲ್ವಾ? ಗೊತ್ತಾ ಪ್ರಾಬ್ಲಮ್? ಉಸ್ಮಾನ್ ಖಾನ್ ರೋಡ್ ಸರ್, ಕುಂಬಾರಗುಂಡಿ ಸರ್. ಇಲ್ಲ, ಅದು ನಾವು ಆಕ್ಚುಲಿ NETU ಮಲ್ಲೇಶ್ವರಮಿಂದ ಬಂದಿದ್ದೀವಿ. ಅದು ನಮ್ಮ ಏರಿಯಾಗೆ ಬರಲ್ಲ, ಆದ್ರೂ ಬರ್ಕೊಂಡು ನಾನು ತಿಳಿಸ್ತೀನಿ ಸರ್. ಓಕೆ, ಅಟೆಂಡ್ ಮಾಡ್ತೀನಿ. ಅಟೆಂಡ್ ಮಾಡ್ತಾರೆ. ಯಾರು ಪೊಲೀಸ್ ಯಾರು? ಅದಾದ ನಂತರ ಇನ್ನೊಂದು ಸರ್, ರೀಸೆಂಟ್ ಆಗಿ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದೇ ರೋಡ್ ಮಾಡಿಸಿ. ನೀವು ಮಾಡಿಸ್ಬೇಕು, ಟ್ರಾಫಿಕ್ನವರು ಮಾಡಿಸ್ಬೇಕು. somebody has to attend to it ಅಲ್ಲ. ಓಕೆ, ನೆಕ್ಸ್ಟ್ ಅದೇ ರೋಡಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸರ್. ಈಗ ಒಂದು 15 ಡೇಸ್ ಆಯ್ತು. ಬಟ್ ಅದು ಕ್ಲಿಯರ್. ಈಗ ನಾವು ಅದೇ ರೋಡಲ್ಲೇ ಬರ್ತಾ ಇದ್ವಿ ಡೈಲಿ. ಸುಮಾರು ಒಂದು 10 ಡೇಸ್ ರಿಟರ್ನ್ ಹೋಗಿದ್ದೇವೆ ಸರ್. ಅದೇ ಒನ್ ವೇ ಅಲ್ಲಿಂದನೇ ಬರ್ಬೇಕು ನಾವು. ಇಲ್ಲ ಅಂತಂದ್ರೆ ರೈಟ್ ತಗೊಂಡ್ರೆ ಮತ್ತೆ ಮಾರ್ಕೆಟ್ಗೆ ಹೋಗೋ ರೋಡ್ ಬರುತ್ತೆ. ಅಲ್ಲಿ ವೆಹಿಕಲ್ಸ್ ಹೆವಿ ಸ್ಪೀಡ್ ಆಗಿ ಬರ್ತಿರ್ತವೆ. ನಾವು ಇಂಡಿಕೇಟ್ ಹಾಕಿದ್ರೆ ಅವ್ರು ಕೇರ್ ಮಾಡಲ್ಲ. ಏನ್ ರೋಡ್ಗೆ ಮೆಟೀರಿಯಲ್ ಹಾಕಿದಾರ? ಏನ್ ಮಾಡಿಲ್ಲ ಸರ್, ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ನಡಿ ಒಂದು ಏನೋ ತೆಗಿತಾ ಇದಾರೆ ಪೈಪ್ ಲೈನ್ ತರ. ಅದೇನ್ ಚೇಂಬರ್ ರೆಡಿ ಮಾಡಿಸ್ತಾ ಇದಾರೆ ಗೊತ್ತಿಲ್ಲ ಅದು ಲೈನ್ ನ. ಬಟ್ ನಲ್ಲಿ 15 ಡೇಸ್ ಆಯ್ತು ಕಂಟಿನ್ಯೂಸ್ ಆಗಿ. ನಿನ್ನೆ ಏನೋ ಮಾಡಿದ್ರೆ ಗೊತ್ತಿಲ್ಲ ಸರ್. ಆಯ್ತು, ಟೈಮ್ ಬೌಂಡ್ ಆಗಿ ಮಾಡ್ಸೋಣ ಅಷ್ಟೇ, ಇನ್ನೇನ್ ಮಾಡಕ್ಕಾಗಲ್ಲ. ಮತ್ತೆ ನಂತರ ಇನ್ನೊಂದು ಸರ್ ಏನ್ ಹೇಳ್ಬೇಕಂದ್ರೆ, ನಾವು ಲಾಸ್ಟ್ ಟೈಮ್ ADV ಬಿಲ್ಡಿಂಗ್ ಅಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು ಸರ್. ಲಾಸ್ಟ್ ಈಗ ಒಂದು 3 ಮಂತ್ಸ್ ಬ್ಯಾಕ್ ಅಲ್ಲಿ ನಾವು ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಅಂದ್ರೆ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರಂತಾನೆ ಗೊತ್ತಿರಲಿಲ್ಲ. ನಮ್ಮ SFP ಸ್ಟೇಷನ್ ಕಡೆಯಿಂದ ನಮಗೆ ತಿಳಿದು ಬಂದಿತ್ತು ಈ ತರ ಒಂದು ಕಾರ್ಯಕ್ರಮ ಇದೆ, ಬಂದು ಇದನ್ನ ಮಾಡಿ ಅಟೆಂಡ್ ಮಾಡಿ ನಿಮ್ಮ ಕುಂದು ಕೊರತೆಗಳನ್ನು ಹೇಳ್ಕೊಳ್ಳಿ
ಅದು ಏನೇ ಇದ್ರೂ ನಂತರ ನಾವು ಪರಿಹರಿಸ್ತೀವಿ ಅಂತಂದು ಹೇಳಿದ್ರು ಸರ್. ಇನ್ನೊಂದು ಮೈಶುಗರ್ ಬಿಲ್ಡಿಂಗ್ ಅಂತ ಬರುತ್ತೆ ಸರ್, ಇಲ್ಲಿ ಟೌನ್ ಹಾಲ್ ಪುಟ್ಟಣ ಶೆಟ್ಟಿ ಅಪೋಸಿಟ್ ಬರುತ್ತೆ ಸರ್. ಅಲ್ಲಿಂದ ಹಿಡಿದು ನಾವೇ ರೂಮ್ ವರ್ಗು ಒಂದು 15 ಬೀದಿ ದೀಪಗಳಿದೆ ಸರ್. ಕೌಂಟಿಂಗ್ ಮಾಡಿದ್ರೆ ಆ ಬೀದಿ ದೀಪಗಳಲ್ಲಿ ಒಂದು 9 ವರ್ಕ್ ಮಾಡ್ತಾ ಇದ್ವು ಸರ್. ಇವಾಗ ಒಂದು 4 months ಇಂದ ನಡೆದು ರೀಸೆಂಟ್ ಆಗಿ 2 months ಆಯ್ತು ಯಾರ ಸರಿ ಮಾಡಿದೆ ಸರ್. ಯಾವ ಮಾಡಿದಾರೆ ಯಾರು ಮಾಡಿಸಿದಾರೆ ಗೊತ್ತಿಲ್ಲ ನಮಗೆ. ಅದರಲ್ಲಿ ಇನ್ನೂ 2 ಅವಶ್ಯಕತೆ ಇದೆ ಸರ್. ಅದರಲ್ಲಿ ಒಂದು ಇನ್ನೂ ವರ್ಕ್ ಆಗ್ತಾ ಇಲ್ಲ. ಯಾವಲ್ಲಂದ್ರೆ ಬಸ್ ಸ್ಟಾಪ್, ಟೌನ್ ಹಾಲ್ ಬಸ್ ಸ್ಟಾಪ್ ಇದೆಯಲ್ಲ ಸರ್, ಆಯ್ತು, ಅದನ್ನು ಸರಿಪಡಿಸೋಣ ತಗೊಳ್ಳಿ. ಇನ್ನೂ ಒಂದು ಅಲ್ಲಿ ಒಂದು ಕಂಬದಲ್ಲಿ ಬೀದಿ ಲೈಟ್ ಇಲ್ಲ ಸರ್, ಅದರಲ್ಲಿ ಅಳವಡಿಸಿ ಎಲ್ಲ ದಯವಿಟ್ಟು ಅದನ್ನ ಅಳವಡಿಸಬೇಕಂತಂದಿಲ್ಲ. ಯಾಕಂದ್ರೆ ಅಲ್ಲಿ ಬಸ್ ಸ್ಟಾಪ್ ಇರೋದ್ರಿಂದ 11 ಗಂಟೆವರೆಗೂ ಓಡಾಡ್ತಿರ್ತಾರೆ ಸಾರ್ವಜನಿಕರು. ಹಾಗಾಗಿ ಅಲ್ಲಿ ಫುಲ್ ಕತ್ತಲೆ ಆಗಿರುತ್ತದೆ. ಅದರಿಂದ ಸ್ವಲ್ಪ ನೋಡ್ಬೇಕಂತ ಆಯ್ತು, ಮಾಡಿ ಸರ್. ಇನ್ನೊಂದು ಏನ್ ಹೇಳ್ಬೇಕಂದ್ರೆ ನಿನಗೆ ಸಪರೇಟ್ ಆಗಿ ಒಂದು ಜನಸ್ಪಂದನ ಸಭೆ ಮಾಡ್ಬೇಕಾಗ್ತದೆ. ಇಲ್ಲ ಸರ್, ಇದು ಪಬ್ಲಿಕ್ ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ ಈಗ ನಮ್ಮನೆ ಸದಸ್ಯರಲ್ಲ ಸರ್, ಬೇರೆಯವರಾದನ ಅಂದ್ರೆ ನಾವು ಈಗ ಒಂದು ರಾಜ್ಯ ಮೇಲೆ ಕಾಳಜಿ ಇರೋ ವ್ಯಕ್ತಿಗಳು ಯಾರೇ ಆಗಿದ್ರು ಸಹ ಪಬ್ಲಿಕ್ ಅಲ್ಲಿ ಈಗ ನೀವೆಲ್ಲರೂ ನಾನು ನೋಡಿದೆ, ಕೆಲವೊಬ್ರು ಇವ್ರು ಯಾರೋ ಬೀದಿ ದೀಪಗಳ ಬಗ್ಗೆ ಮಾತಾಡಿದ್ರೆ ಖುಷಿ ಆಯ್ತು. ನೆಕ್ಸ್ಟ್ ಅಲ್ಲಿ ಯಾರೋ ಒಬ್ರು ಇನ್ನೊಂದು ಯಾವ್ದೋ ವಿಷಯದ ಬಗ್ಗೆ ಮಾತಾಡಿ ಸರ್. ನಾನು ಅನ್ಕೊಂಡಿರೋ ಕೆಲವೊಂದು ವಿಷಯ ಸ್ವಲ್ಪ ಮಾತಾಡಿದ್ರು ಅವರು, ಬಟ್ ಆದ್ರೆ ಡೀಪ್ ಆಗಿ ಹೋಗಿಲ್ಲ ಅವರು. ಇನ್ನೊಂದು ಏನಂತ ಅಂದ್ರೆ 112 ಬಗ್ಗೆ ಮಾತಾಡಿದ್ರು. 112 ಕೆಲಸ ಮಾಡ್ತಾರೆ ಸರ್, ಬಟ್ ಆದ್ರೇನು ನೈಟ್ ಟೈಮ್ ಅಲ್ಲಿ ಬೀದಿ ಬದಿಯಲ್ಲಿ ಇನ್ನೊಂದು ಗಮನಿಸಿರ್ಬೋದು ನೀವು ಎಲ್ಲಾ ಕಡೆನು ಮಹಿಳೆಯರಾಗಿರ್ಬೋದು. ಇಲ್ಲಿ ಲೆಕ್ಚರ್ ಬೇಡಪ್ಪ, ಪ್ರಶ್ನೆ ಇದ್ರೆ ಕೇಳಿ ಅಷ್ಟೇ. ಇಲ್ಲಾಂದ್ರೆ ಬದ್ದೆ ಆಗಿದ್ರೆ ಇಲ್ಲೇ ನಿಂದೆ ಒಂದು ಅಲ್ಲ ಸರ್, ಯಾಕಂದ್ರೆ ಸಪೋರ್ಟ್ ಬೇಕಾಗುತ್ತೆ ಸರ್. ಯಾವ ವಿಷಯ ಏನಂತ. ಓಕೆ, ಥ್ಯಾಂಕ್ ಯು. ಕೂತ್ಕೊಳ್ಳಿ, ಬೇರೆಯವರು ಇದ್ದಾರೆ. ನೆಕ್ಸ್ಟ್ ಟೋಕನ್ ನಂಬರ್ 21 ಶಶಿಲಕ್ಷ್ಮಿ, ವಿಲ್ಸನ್ ಗಾರ್ಡನ್ PS. Good afternoon, sir. I'm Sai Lakshmi and this is Rekha Shankar. We both of us represent the Wilson Garden Residents Welfare Association. First, I would like to thank your police force for doing an exemplary job in Bangalore. Thank you all you. are handling the inefficiencies of other departments, being the front face and taking the burden off in front of the public. Wilson Garden Residents Welfare Association, we work very closely with the traffic inspector and this inspector, and kudos to them, they have been working with us very well. We do have few requests. Coming to his point, the gentleman who did mention about Sidaya Road. Sidaya Road is become a very traffic intensive road, because what happens, there are parking on the road, and what has happened also is there are residents in the side roads. We have the residential houses in the side roads. Because the main road, which is traffic intensive, they've also put in each of the side roads which are there, the parking zones. Parking boards are there, which is 10 feet from the main road. So what happens, much of the commercial establishments which are in the corner have vehicles parked that side as well as on the parking board side. So if you're coming down Sidaya Road, to turn into any of the crosses becomes a problem. So you'll have to rethink where the parking boards have to be kept. I think you'll have to look at it, given the new dynamics what has happened in that road, you'll have to relook at it. That is one request from us. Second is the Wilson Garden, from Wilson Garden to Jayanagar, what we call as the Murumara signal. There is a Murumara signal that had the VAC automated system put in. But when you all did the cabling, you all are not closed it properly on the road. So it's very patchy. What happens is... We will do it. ಯಾರಪ್ಪ ಅದು? ಏನಾರು ಫರ್ದರ್ ಏನಾರು ಮಾಡಿಸ್ಬೇಕಲ್ಲ, ಯಾಕೆ ಓಪನ್ ಮಾಡಿ ಮಾಡಕ್ಕೆ ರೆಡಿ ಮಾಡಿದ್ದಾರೆ ಸರ್. Okay, it will be done in a time bound manner. It will. Thank you very much. If it is not done, you please bring yes, to my mind. and thanks to everybody for all your support. These things we will work with you all. Thank you. Thank you. Sidaya Road problem we will try to solve. Maybe we have to do spot inspection and do it. Wilson Garden, I am also aware because I have stayed in Wilson Garden during my childhood, so I know each and every cross and each and every nook and corner of that place. We'll try to resolve that Sidaya Road issue also. Thank you. So one more point from us. There are a lot of construction work happening in and around as people are saying. So I think you were mentioning about maintaining a database. No, private constructions, or like he was mentioning about some government houses. Private houses. Okay. So as you were mentioning, you have a database of migrants. So I think maybe it's been maintained in our area also, because these people, they get into scuffles and unnecessary things, but by the time we call the cops, they disperse, so we are not able to inform our stations also. So I think if there's, and even the PGs, we have a similar issue. They come on the streets and
But again, by the time the Hoysala comes or something comes, they're dispersed, so we're not able to show it. And one last request is, you were mentioning about, you made a lot of reels about cybercrime and everything, which is very good. If that could be shared with the association, so we could spread it among all the others. She will be happy to share. It's all available on our social media platforms. Okay. If you want original clippings also, we can share So through we can this also thing, spread it which among you can all. circulate through your Yes, WhatsApp that- and local that communities. would be very No helpful. problem. We can do that. Thank you very Our social media team must be here. We can contact him later. He will give this thing. Anand, SR Nagara PS. This event also is being live streamed, so that also will be available. ಸರ್ ನಮಸ್ಕಾರ. ಸಂಪಂಗಿರಾಮ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ನಿವಾಸಿಯಾದ ನಾನು ಆನಂದ್ ನಾರಾಯಣ್ ಸರ್. ಸರ್ ನಂದೊಂದು ಸಣ್ಣ ಸಮಸ್ಯೆ, ಅಂದರೆ ನಮ್ಮ ವ್ಯಾಪ್ತಿಗೆ ಬರುವಂಥ ಸಮಸ್ಯೆ, ರಿಚ್ಮಂಡ್ ಸರ್ಕಲ್ ಸಿಗ್ನಲ್ ಇಂದ ಅಪ್ ಟು ಹಡ್ಸನ್ ಸರ್ಕಲ್ ವರೆಗೂ ಯಾವುದೇ ರೀತಿ ಸ್ಪೀಡ್ ಬ್ರೇಕರ್ಸ್ ಇಲ್ಲ ಸರ್. 5, 4, 3 ಇದೆಯಲ್ಲ, ಒಂದಿದೆ ಅಲ್ಲಿ ಕರೆಕ್ಟ್. ರಾಜಾರಾಮ್ ಮೋಹನ್ ರಾಯ್ ಮಾತಲ್ಲಿ ಒಂದು ರಸ್ತೆ ಹಂಸಿದೆ ಸರ್, ಒಂದು ಸ್ಕೈ ವಾಕರ್ ಕೆಳಗಡೆ ಇದೆ ನೀವು ಹೇಳೋದು. 5, 4, 3, 2, 1 ಅಂದಿದ್ದೆ. ಹಡ್ಸನ್ ಸರ್ಕಲ್ ಸ್ಟಾರ್ಟ್ ಮಾಡಿದ್ರೆ 0 to 60 ವಿತಿನ್ ಸೆಕೆಂಡ್ಸ್ ಅಲ್ಲಿ KTM ಬೈಕ್ಸ್ ಆಗಲಿ, ಈ ಮಾಲೂರು ಹೊಸಕೋಟೆ ಬಸ್ ಬರುತ್ತೆ. ಆ ಬಸ್ ಬರೋದು ನೋಡಿದ್ರೆ ಎಷ್ಟು ಭಯ ಆಗುತ್ತೆ ಅಂದ್ರೆ, ರಸ್ತೆ ಕೂಡ ದಾಟ್ತಾನು ಹಿಂದೆ ಬರಬೇಕು ವಾಪಸ್. ಏನು ಕೇಳ್ತೀನಿ ಅಂದ್ರೆ ಸರ್, ಇದು ಇನ್ಸಿಡೆಂಟ್ ನಾನು ನೋಡಿದ್ದೀನಿ. ತಿರ್ಗಾ ನಮ್ಮ ಹಲ್ಸೂರು ಗೇಟ್ ಪೊಲೀಸ್ ಠಾಣೆ ವ್ಯಾಪ್ತಿ ಟ್ರಾಫಿಕ್ ಸಂಬಂಧಪಟ್ಟವ್ರಿಗೆ ಗೊತ್ತಿರ್ತಿದ್ದೆ. ಡೆತ್ಸ್ ಆಗಿದೆ, ಆಕ್ಸಿಡೆಂಟ್ಸ್ ಆಗಿದೆ. ಯಾರು ಅಂದ್ರೆ ಸ್ಟೇಡಿಯಂಗೆ ಪ್ರಾಕ್ಟೀಸ್ಗೆ ಅಂತ ಬರುವಂತ ಮಕ್ಕಳು ಬೆಳಿಗ್ಗೆ ಹೊತ್ತು ಸಂಪಂಗಿ ಆಯ್ತು, ಸ್ಟಡಿ ಮಾಡೋಣ ಬಿಡಿ. ವಿಲ್ ಸ್ಟಡಿ ದ ಪ್ರಾಬ್ಲಮ್ ಅಂಡ್ ವಿ ಕ್ಯಾನ್ ಡು ಇಟ್. ಸರ್ ಅದೊಂದು. ಹಡ್ಸನ್ ಸರ್ಕಲ್ ಸಿಗ್ನಲ್ ಇಂದ ಹಿಡಿದು ನಮ್ಮ ಸುಬ್ಬಯ್ಯ ಸರ್ಕಲ್ ಸಿಗ್ನಲ್ ಅಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಇಲ್ಲ ಸರ್. ಅಲ್ಲೂ ಅಷ್ಟೇನೆ ತುಂಬಾ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದೊಂದು ಸಮಸ್ಯೆನ. ಯು ಆರ್ ಎ ಸ್ಪೀಡ್ ಬ್ರೇಕರ್ ಅಡ್ವೊಕೇಟ್. ಏನಂದ್ರೆ ವಯಸ್ಸಾದ ಅಡ್ವೊಕೇಸಿ ಫಾರ್ ಸ್ಪೀಡ್ ಬ್ರೇಕರ್ಸ್. ಅದು ಪರ್ಮಿಷನ್ ಇಲ್ಲ. ಪಾಯಿಂಟ್ ಟೇಕನ್, ನೋ ಪ್ರಾಬ್ಲಮ್. ನೋಡೋಣ. ನಾನೇನು ಸ್ಪೀಡ್ ಬ್ರೇಕರ್ಗಳು ಎಲ್ಲಿ ಅವಶ್ಯಕತೆ ಇದೆ. BBMP ಅಲ್ಲಿ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು ಸರ್. ಓಕೆ. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಒಂದು ಅರ್ಜಿ ಕೊಟ್ಟಿದ್ದಕ್ಕೆ ಯಾವುದೇ ರೀತಿ ಸ್ಪೀಡ್ ಬ್ರೇಕರ್ ಹಾಕೋ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ಸ್ಪೀಡ್ ಬ್ರೇಕರ್ಗಳದ್ದು ಏನಾಗಿದೆ, ನಾವು ಸೈಂಟಿಫಿಕ್ ಸ್ಪೀಡ್ ಬ್ರೇಕರ್ಗಳನ್ನ ಹಾಕಬೇಕು ಅಂತ ಹೇಳಿ, ಅಂದ್ರೆ ವಿ ಕಾಲ್ ಇಟ್ HS, ಇದು ಏನು ಹೈ ರೈಸ್ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಅಂತ HRPS ಅಂತ ಹೇಳಿ ಮಾಡಿದೆ. HRPC ಅಂತ ಕರೀತೀವಿ. ಇದೇ ಕಬ್ಬನ್ ಪಾರ್ಕ್ ಇಂದ UBCT ರೋಡ್ ಕಡೆ ಸಾರ್ವಜನಿಕರು ಓಡಾಡಲ್ಲ. ಅಲ್ಲಿ ಸ್ಪೀಡ್ ಬ್ರೇಕರ್ ನಿಮಗೆ 3 ಭಾಗದಲ್ಲಿ ಹಾಕಿದ್ದಾರೆ. ಇಲ್ಲಿ ಸಾರ್ವಜನಿಕರು ದಾಟೋದು ಅನ್ಸೈಂಟಿಫಿಕ್. ಓಕೆ. ಬೇಕಾಗಿರೋ ಕಡೆ ಜಾಗದಲ್ಲಿ ಇಲ್ಲ, ಬೇಡದಿರೋ ಜಾಗದಲ್ಲಿ 3 ಹಾಕಿದ್ದಾರೆ. ಆಯ್ತು, ಪಾಯಿಂಟ್ ಟೇಕನ್. ನಿಮ್ದೆಲ್ಲ ಅದನ್ನ ಕೊಡಿ, ನಮ್ಮ ಸಂಚಾರ ವಿಭಾಗದವ್ರಿಗೆ ಹೇಳಿ. BBMP ಅವರು ಇದ್ದಾರೆ, ಹೇಳ್ಬಿಟ್ಟು ಮಾಡಿಸ್ತೀವಿ. ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಿಬ್ಬಂದಿಗಳಾಗ್ಲಿ, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ, ಸಬ್ ಇನ್ಸ್ಪೆಕ್ಟರ್ ಆಗಲಿ, ಅವರ ಕಾರ್ಯಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಅವ್ರ ಹತ್ರನೇ ಪರಿಹರಿಸ್ಕೊಳ್ಬೇಕಾಗಿತ್ತಲ್ರಿ ಇದನ್ನ, ಮತ್ತೆ ಇಲ್ಲಿ ಆಗ್ತಂದ್ರಿ. ಇವಾಗ ಅವ್ರಿಗೆಲ್ಲ ಎಡ್ಡು ನೀವಾಗಿದ್ದೀರಾ ಸರ್. ಆಯ್ತು, ನಿಮ್ತ ಹೇಳ್ಕೊಂತ ಇದೀವಿ. ನೋ ಪ್ರಾಬ್ಲಮ್, ಪಾಯಿಂಟ್ ಟೇಕನ್. ವಿ ವಿಲ್ ಕನ್ಸಿಡರ್ ಇಟ್. ಎಲ್ಲಿ ಸೈಂಟಿಫಿಕ್ ಆಗಿ ಇರಬೇಕು ಸ್ಪೀಡ್ ಬ್ರೇಕರ್ಸ್, ಎಲ್ಲಿ ಇಲ್ಲ ಅಲ್ಲಿ ಅವಶ್ಯಕತೆ ಇದ್ರೆ ಅಳವಡಿಸ್ಕೊಳ್ತಕ್ಕಂಥದ್ದು, ಎಲ್ಲಿ ಇದೆ ಅದು ಸರಿ ಇಲ್ಲದೆ ಇದ್ರೆ ಅದನ್ನ ತೆಗೆಸ್ಕೊಳ್ತಕ್ಕಂಥದ್ದು, ಎರಡು ಮಾಡೋಣ. ನಗರ ಪೊಲೀಸ್ಗೆ ಒಂದು ಅಭಿನಂದನೆ ಸಲ್ಲಿಸಿದ ಕಾರಣ ಏನು ಅಂದ್ರೆ, ಒಂದು ಮಹಾಲಕ್ಷ್ಮಿ ಹತ್ಯೆ ಕೇಸ್ನ ವಿತಿನ್ 24 hours ಟ್ರೇಸ್ ಮಾಡಿ ಒಂದು ಹಿಡಿದ್ರಿ. ಅದು ಬ್ರೂಟಲಿ ತುಂಬಾ ಒಂದು ಮರ್ಡರ್. ಹೌದು, ಬೀಭತ್ಸ ಕೃತ್ಯ ಬಿಡಿ ಅದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮೊಹಮ್ಮದ್ ಫಾರೂಕ್, ವಿಲ್ಸನ್ PS. ಮುಂದೆ ಬರಲೇ ಇಲ್ಲಲ್ರಿ ನೀವು, ಎಲ್ಲ ಹಿಂದೆ. ನಮಸ್ಕಾರ. ಮುಂದೆ ಇರೋರು ಮೊದಲು ನಾವು ಟೋಕನ್ ನಂಬರ್ ಮೊದಲು ಸಿಗಬೇಕಾಗಿತ್ತಲ್ಲ. ಶ್ರೀ ಪ್ರಿ ದಯಾನಂದ್ ಸರ್ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವಿಡಿಯೋಗಳನ್ನ ನೋಡ್ತೀನಿ. ಅವೇರ್ನೆಸ್ ಪ್ರೋಗ್ರಾಮ್ಗಳು ಬಹಳ ಅದ್ಭುತವಾಗಿರುತ್ತೆ. ಸ್ವಲ್ಪ ಲಾಂಗ್ ಇರುತ್ತೆ, ಆದ್ರೆ ಬಹಳ ಅದ್ಭುತವಾಗಿರುತ್ತೆ. ಯಾಕಂದ್ರೆ ಈಗಿರೋ ಜನರೇಷನ್ ಏನ್ ಮಾಡ್ತಾ ಇದೆ ಅಂದ್ರೆ, ಮಾಡೋಣ ತಗೊಳ್ಳಿ, ರೀಲ್ಸ್ ಮಾಡೋಣ. ನಾವು ರೀಲ್ಸ್ ಸರ್ ಅದೇ ನಾನು ಹೇಳ್ತಾ ಇರೋದು. ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ, ಬೇಕಾಗಿರೋ ಅಂತ ಇಂಥ ವಿಡಿಯೋಗಳಿದ್ರೆ ಪಕ್ಕ ಪೂರ್ತಿ ನೋಡ್ತಾರೆ. ಅವೇರ್ನೆಸ್ ವಿಡಿಯೋಗಳು ಜಾಸ್ತಿ ನೋಡಲ್ಲ, ಅದನ್ನ ಸ್ಕಿಪ್ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಬೇಕು ಅವ್ರಿಗೆ, ಎಂಟರ್ಟೈನ್ಮೆಂಟ್ ಬೇಕು, ಅವೇರ್ನೆಸ್ ಬೇಡ. ಬಿಫೋರ್ ಅಂಡ್ ಆಫ್ಟರ್ ಅಂತ ಆಗ್ತೀವಲ್ಲ, ಅದಕ್ಕೆ ಬಹಳ ಹೋಗ್ತೇವೆ. ಅದನ್ನೇ ನಾನು ನೋಡ್ತೀನಿ. ಮೊಮೆಂಟ್ಸ್ ಲೇಟರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಬ್ರು ಇನ್ಸ್ಪೆಕ್ಟರ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ PSIಗಳು ಎಲ್ಲರೂ ಹಾಕ್ತಾರೆ ಸ್ಟೇಟಸ್ ನೋಡಿದಾಗ. ಅಭಿನಂದಿಸಿ, ತಮಗೂ ಕೂಡ ಧನ್ಯವಾದಗಳು. ಅದು ಪ್ರಶ್ನೆ ಇದೆಯಾ? ಬಹಳ ಪ್ರಶ್ನೆಗಳಿದೆ, ಆದ್ರೆ ಸಮಯ ಅಷ್ಟೊಂದಿಲ್ಲ. ಆದ್ರೆ 2-3 ಮುಗಿಸ್ಬಿಡ್ತೀನಿ. ಆಯ್ತು. ಒಂದು ಏನಂದ್ರೆ, ತಾವು ಬಂದಾದ್ಮೇಲೆ ಅವಾಗ್ಲೇ ರಾಜಶೇಖರ್ ಸರ್ ಹೇಳಿದ್ರು,
ತಾವು ಬಂದಾದ್ಮೇಲೆ ಕ್ರೈಮ್ ಬಹಳ ಕಮ್ಮಿ ಆಗಿದೆ. ಆಯ್ತು, ಪ್ರಶ್ನೆ 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 ಎಲ್ಲದಕ್ಕಿಂತ ಮುಂಚೆ ಏನಂದ್ರೆ ವಿಲ್ಸನ್ ಗಾರ್ಡನ್ BTS ಮೈನ್ ರೋಡ್ ದೋಸೆ ಕ್ಯಾಂಪ್ ಹೇಳಿದ್ರು ಒಂದು, ಮತ್ತೆ ಎರಡನೇದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು ಏನ್ ಮಾಡಿದ್ದಾರೆ, ಫುಟ್ಪಾತ್ ಬಿಟ್ಟು ಮೇನ್ ರೋಡ್ ಅಲ್ಲಿ ಎಲ್ಲ ಮೆಟೀರಿಯಲ್ಗಳನ್ನ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿರೋ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮೇಡಮ್ ಯಾವುದೇ ರೀತಿಯ ಕ್ರಮ ತಗೊಳ್ತಾ ಇಲ್ಲ. ಬಹಳಷ್ಟು ಕಂಪ್ಲೇಂಟ್ ಮಾಡಿದೀವಿ ನಾವು, ಆದ್ರೂ ಬರಲ್ಲ. ಮತ್ತೆ 2 ಸೈಡ್ ಪಾರ್ಕಿಂಗ್ ಮಾಡ್ತಾರ ಅವರು, ಒನ್ ಡೇ ಈ ಕಡೆ ಒನ್ ಡೇ ಆ ಕಡೆ ಅಂತ. ಲಾಸ್ಟ್ ಟೈಮು ನಾವು ಬಹಳ ಹೇಳ್ತಾ ಇದ್ವಿ. ಮುಂಚೆ ಏನ್ ಮಾಡ್ತಾ ಇದ್ರು, ಪ್ರತಿ ಒಂದ್ ತಿಂಗಳು ಜನಸಂಪರ್ಕ ಕಾರ್ಯಕ್ರಮ ಮಾಡ್ತಾ ಇದ್ರು. ಅದ್ರ ಒಂದು ಗ್ರೂಪ್ ಇತ್ತು, ಆ ಗ್ರೂಪ್ ಅಲ್ಲಿ ಮೆಸೇಜ್ ಬರ್ತಾ ಇತ್ತು. ಇವತ್ತು ಹೆಸರಿಗೆ ಮಾತ್ರ ಗ್ರೂಪ್ ಇದೆ, ಆದ್ರೆ ಯಾವುದೇ ಮೆಸೇಜ್ ಬರಲ್ಲ, ಯಾವುದೇ ಮೀಟಿಂಗ್ ಮಾಡ್ತಾ ಇಲ್ಲ. ಟ್ರಾಫಿಕ್ ಸಮಸ್ಯೆ ಬಹಳ ಇದೆ. ಯಾಕಂದ್ರೆ ಅಲ್ಲಿರೋದು ಅದೊಂದು, ಮತ್ತೆ ಇನ್ನೊಂದು ಡಬಲ್ ರೋಡ್ ಮೈನ್ ರೋಡ್ ಹೋಗುವಾಗ ನಾವು ರಿಚ್ಮೆಂಟ್ ಸರ್ಕಲ್ ಹೋಗ್ಬೇಕಂದ್ರೆ ಈ ಫ್ಲೈಓವರ್ ಹತ್ತುತ್ತೀವಿ. ಫ್ಲೈಓವರ್ ಹತ್ತುವಾಗ ಮುಂದೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಗ್ಯಾಸ್ ಪೆಟ್ರೋಲ್ ಬಂಕ್ ಓಪನ್ ಆಗಿದೆ. ಆ ಪೆಟ್ರೋಲ್ ಬಂಕ್ ಓಪನ್ ಆಗಿರೋದ್ರಿಂದ ಲೆಫ್ಟ್ ಒಂದು ತಗೊಳ್ತಾರೆ, ಡಬಲ್ ಪಾರ್ಕಿಂಗ್ ಮಾಡ್ತಾರೆ. ಆ ಗ್ಯಾಸ್ ಬೇಗ ಫಿಲ್ಲಿಂಗ್ ಆಗಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಲಾಂಗ್ ವರ್ಗು ಇರೋದ್ರಿಂದ ಡಬಲ್ ರೋಡ್ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ಸರ್. ಓಕೆ, ಯಾರಿಗೆ ಬರ್ತದೆ ಇದು ಟ್ರಾಫಿಕ್? ಡಬಲ್ ಸೈಡ್ ಪಾರ್ಕಿಂಗು ಮತ್ತೆ ಇವೆಲ್ಲ ಏನು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅದೆಲ್ಲ ಸರಿಪಡಿಸಿ ನೆಕ್ಸ್ಟ್ ಸಂಚಾರ ವಿಭಾಗದ ಜನಸಂಪರ್ಕ ಸಭೆ ಏನಿದೆ ಅಲ್ಲೇ ಮಾಡೋಣ, ನಿಮ್ಮ ಏರಿಯಾದಲ್ಲೇ ಮಾಡ್ತೀನಿ. ಜನವರಿ 8ನೇ ತಾರೀಕಿನ ಬರುತ್ತಲ್ಲ ಅವಾಗ. ಓಕೆ, ಕೊನೆಯದಾಗ ಒಂದೇ ಒಂದು ಸರ್ ಫೈನಲ್, ಪ್ರತಿ ಒಂದ್ ಕಡೆ CCTV ಕ್ಯಾಮ್ರಾ ಹಾಕೋದಕ್ಕೋಸ್ಕರ ಟ್ರಾಫಿಕ್ ಅವರು ರೋಡ್ ಅಗಿತಾ ಇದ್ದಾರೆ. ನಾವು ಆಗೋದಿಲ್ಲಪ್ಪ ಟ್ರಾಫಿಕ್ನವ್ರು ಯಾವ್ದು CCTV ಸರ್ ಒಂದ್ ನಿಮಿಷ, ನಾನು ಅದನ್ನೇ ಹೇಳ್ತಾ ಇರೋದು. ಅದ್ರ ಬಗ್ಗೆ ಪ್ರಶ್ನೆ ಮಾಡಿದೆ ನಾನು. ಒಂದ್ ನಿಮಿಷ, ಟ್ರಾಫಿಕ್ನವ್ರು ಯಾವ್ದು CCTV ಕ್ಯಾಮ್ರಾಗಳನ್ನ ಟ್ರಾಫಿಕ್ನವ್ರು ಈಗ ಅಳವಡಿಸ್ತಾ ಇಲ್ಲ. ಅದ್ಯಾವ್ದೋ ಹನಿ ಬಿಲ್ ಅಂತ ಒಂದು ಕಂಪನಿ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಅದು ಸೇಫ್ ಸಿಟಿ ಪ್ರಾಜೆಕ್ಟ್ ಅಲ್ಲಿ, ಸೇಫ್ ಸಿಟಿ ಪ್ರಾಜೆಕ್ಟ್ ಅಲ್ಲಿ. ಹೌದು, ನಾನು ಮೊನ್ನೆ ರಿಚ್ಮೆಂಟ್ ಸರ್ಕಲ್ ಅಲ್ಲಿ ಬರುವಾಗ ಕೆಲಸ ನಡೀತಾ ಇತ್ತು. ನಾನು ನಿಂತ್ಕೊಂಡ್ಬಿಟ್ಟು ಕೇಳಿದೆ, ನೀವು ಕೆಲಸ ಮಾಡ್ತೀರಾ, ಸರಿಯಾಗಿ ಮುಚ್ಚಲ್ಲ, ಅದರಲ್ಲಿರೋ ಕಲ್ಗಳು ಈ ಕಲ್ಲು ಹಾಕ್ತಾರೆ, ಸ್ವಲ್ಪ ಜಲ್ಲಿ ಕಲ್ಲು ಹಾಕ್ತಾರೆ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಕೂಡ ನಾನು ಹಾಕಿದ್ದೀನಿ ರೀಲು. ಆಯ್ತು, ಮಾಡ್ತಾರೆ. ಸಮಸ್ಯೆ ಏನಂದ್ರೆ ಅದರಿಂದ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಆ ಸಣ್ಣ ಸಣ್ಣ ಕಲ್ಗಳನ್ನ ಅವ್ರು ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾರೆ, ಸರಿಯಾಗಿ ನೋಡಲ್ಲ. ಬಹಳಷ್ಟು ಆಕ್ಸಿಡೆಂಟ್ಗಳಾಗ್ತಾ ಇದೆ ಸರ್. ಓಕೆ, ವಿಲ್ ಡೂ ಇಟ್, ನೋ ಪ್ರಾಬ್ಲಮ್. ಧನ್ಯವಾದ ಸರ್. ಥ್ಯಾಂಕ್ ಯು. ಗೋಪಾಲ್ ಕೃಷ್ಣ, ಅಲ್ಸುರ್ಗೇಟ್ PS. ಗುಡ್ ಆಫ್ಟರ್ನೂನ್ ಸರ್. ಸರ್, ನಗರಪೇಟೆ ಮೈನ್ ರೋಡಿಂದ ಹಿಡಿದು ಕಾಟನ್ಪೇಟೆವರೆಗೂ ಕನೆಕ್ಟ್ ಆಗುತ್ತೆ ರೋಡು. ಇದ್ ಕಡೆನೂ ಪಾರ್ಕಿಂಗು, ಇದ್ ಕಡೆನೂ ಪಾರ್ಕಿಂಗು. ಸೆಂಟ್ರಲ್ಲೇ ತರಕಾರಿ ವ್ಯಾಪಾರ, ಹಣ್ಣು ವ್ಯಾಪಾರ ಮಾಡ್ತಾರೆ. ಸೆಂಟ್ರ್ ಡಬಲ್ ಸೈಡ್ ಪಾರ್ಕಿಂಗ್ ಯಾರಿಗೆ ಬರ್ತದೆ? ಪೊಲೀಸ್ ಸ್ಟೇಷನ್ ಯಾವುದು? ನಗರಪೇಟೆ ಮೈನ್ ರೋಡ್. ನಿಮಗೆ ಬರ್ತದ? ಯಾರಿಗೆ ಬರುತ್ತೆ? ಡಬಲ್ ಸೈಡ್ ಪಾರ್ಕಿಂಗ್ ಯಾಕೆ ಕೊಡ್ತೀರಾ? ಡಬಲ್ ಸೈಡ್ ಪಾರ್ಕಿಂಗ್ ಇದೆ ನಗರಪೇಟೆಯಲ್ಲಿ. ಯಾವ ಕಡೆಯಲ್ಲಿ? ಧರ್ಮರಾಯ ಸ್ವಾಮಿ ದೇವಸ್ಥಾನ ಸರ್. ಧರ್ಮಸ್ಥಳ ಅಲ್ಲಿ ಅದು ನನಗೆ ಬರುತ್ತೆ ಸರ್. ಮುಂದಕ್ಕೆ ಬೇರೆ ಹಣ್ಣು ವ್ಯಾಪಾರಿ, ತರಕಾರಿ ವ್ಯಾಪಾರಿ ನಿಮಗೆ ಬರ್ತೇನಮ್ಮ? ಯಾರು ಅದು ನೋಡಿ. ಡಬಲ್ ಸೈಡ್ ಪಾರ್ಕಿಂಗ್ ಶುಡ್ ನಾಟ್ ಬಿ ಅಲೌಡ್. ದಟ್ ಡಸಂಟ್ ಮೀನ್ ಡಬಲ್ ಸೈಡ್ ಪಾರ್ಕಿಂಗ್ ಟು ಬಿ ಅಲೌಡ್ ಅಲ್ವಾ? ಸೆಂಟ್ರಲ್ ತರಕಾರಿ ವ್ಯಾಪಾರ ಮಾಡ್ತಾರೆ ಸರ್. ಗಾಡಿ ಹಿಂದೆ ನಿಂತಿರುತ್ತೆ, ಹಿಂದೆ ಇರೋರು ಆರ ನೋಡಿ. ಓಕೆ, ವಿಲ್ ಎನ್ಶೂರ್ ದಟ್ ಡಬಲ್ ಸೈಡ್ ಪಾರ್ಕಿಂಗ್ ಇಸ್ ರೋಡ್ ವಿಲ್ ನಾಟ್ ಅಲೌ ಇಟ್. ಲೆಫ್ಟ್ ತಗೊಳ್ಬೇಕಾದ್ರೆ ಅಲ್ಲೇ ರೋಡ್ ಸೆಂಟರ್ಗೆ ಗಾಡಿ ಹಾಕಿದ್ರೆ ಲೆಫ್ಟ್ ತಗೊಳಕ್ಕೆ ಆಗಲ್ಲ ಗಾಡಿ. ಓಕೆ, ಅದೊಂದಿದೆ ಸರ್. ಆಮೇಲೆ ಮಂಡ್ಯನ್ ಗಾಡಿ ನೈಟ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಗಳು ಮಾಡ್ತಾ ಇರೋದು, ನೈಟ್ 2 ಗಂಟೆ ಆದ್ರೂ ಮಣ್ಣು ಹೊಡಿತಾ ಇರ್ತಾರೆ ಟ್ರಾಕ್ಟರ್. ಅದು ಮಲ್ಕೊಳಕ್ ಆಗಲ್ಲ, ಡಿಸ್ಟರ್ಬ್. ನಾನೇ 2 ಸಲ 112ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದ್ದೆ. ಅದು ನೈಟ್ ಅಲ್ಲಿ ಚಿತ್ತ ಅವ್ರಿಗೆ ಸ್ವಲ್ಪ ಹೇಳಿದೆ. ಎಲ್ಲಿ, ಯಾವ ರೋಡು? EV ಲೈನ್ ಸರ್. ನಗರಪೇಟೆ ಕ್ರಾಸ್ ಇಂದಾನೆ ಕಬ್ಬನ್ಪೇಟೆ, ನಗರಪೇಟೆದೆಲ್ಲ ಇಲ್ಲ EV ಲೈನ್ಗೆ ಬರುತ್ತೆ. SJP ರೋಡ್ಗೆ ಹೋಗುತ್ತೆ, ಕನೆಕ್ಟ್ ಮಾಡಿ. ರಾತ್ರಿ ಎಲ್ಲ ಗಾಡಿಗಳು ಓಡುತ್ತೆ ಸರ್. ಅದೊಂದು. ಆಮೇಲೆ ಈ ಕಸ ಬೆಳಗ್ಗೆ ಹೊತ್ತು ಹಾಕ್ಬಾರ್ದು ಅಂತ ನಾವು ಇಡ್ತೀವಿ. ನೈಟ್ ಹೊತ್ತು ಈ ಬೆಂಗಾಲಿಗಳು ಕೆಲಸ ಮಾಡ್ತಾರೆ. ನೈಟ್ 10ರಿಂದ 2 ಗಂಟೆವರೆಗೂ ಕಸ ಹಾಕ್ತಾರೆ, ಓಡೋಗ್ಬಿಡ್ತಾರೆ. ಎಲ್ಲಿ ಹಾಕ್ತಾರೆ ಕಸ? ನಮ್ಮ ಮನೆ ಮುಂದೆನೆ ಸರ್. ಗಾಡಿ ಅಣ್ಣಪ್ಪ ಗಾಡಿ ಮುಂದೆನೆ. ಗಾರ್ಬೇಜ್ ಡಿಸ್ಪೋಸಲ್ ಯಾತು? ಗಾರ್ಬೇಜ್ ಬೆಳಗ್ಗೆ BBMPಗೆಲ್ಲ ಕಂಪ್ಲೇಂಟ್ ಮಾಡಿದ್ವಿ. ಬೆಳಗ್ಗೆಯಿಂದ ಆಗ್ಲೋತಿರಲ್ಲ ಸರ್. ಇವ್ರದ್ದು 10 ಗಂಟೆಯಿಂದ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲೇ CC ಯಾರಿಗೆ ಬರುತ್ತಪ್ಪ ಇದು? ಯಾರು? ಕೆಲವೊಬ್ಬರಿಗೆ ಪೆಟಿಕೀಸ್ ಎಲ್ಲ ಕೊಟ್ಟಿದ್ದೇವೆ ಸರ್. ಅವ್ರು ರಾತ್ರಿ ಬಂದು ಹಾಕ್ತಾರೆ. ಅಲ್ಲ, ಈ ಗಾರ್ಬೇಜ್ ಲಾರಿ ತಗೊಂಬಂದು ಅಲ್ಲಿ ಡಂಪ್ ಮಾಡ್ಬಿಡ್ತಾರ? ಪಬ್ಲಿಕ್ ಸರ್. ಪಬ್ಲಿಕ್ ಹಾಕ್ತಾರೆ ಪೆಟಿಕೇಸ್ ಹಾಕಿ ಅಷ್ಟೇ. ಓಕೆ ಸರ್. ಆಮೇಲೆ ಕುಮಾರಪೇಟೆ ಮೈನ್ ರೋಡ್ ಪ್ಲಾಸ್ಟಿಕ್ ಮಾರ್ಕೆಟ್ ಇದೆ. ಅದು ರೋಡ್ ಅವರೇ ಅಂಗಡಿ ಅವರೇ ಸ್ವಂತ ಬಳಕೆ ಮಾಡ್ಕೊಂತಾರೆ. ಯಾವ್ದು ಪಬ್ಲಿಕ್ ಗಾಡಿ ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ. ಅದು ಅಂಗಡಿ ಅವರೇ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ರೋಡ್.
ಅದು ಏನ್ ಮಾಡೋದು ನೋಡಿ. Okay, we'll see. P. Gopinath. ನಮಸ್ಕಾರ ಸರ್, ನಾನು ಅಶೋಕ್ ನಗರ್ ಪೊಲೀಸ್ ಲಿಮಿಟಿಂದ ಬರ್ತಾ ಇದ್ದೀನೋ. ಐ ಆಮ್ ಸಿನ್ಸ್ 40 years ಐ ಆಮ್ ಪೊಲೀಸ್ ಪೀಸ್ ಕಮಿಟಿ ಮೆಂಬರ್ ಅಂಡ್ ಆಲ್ಸೋ ಅವಾರ್ಡ್ ವಿನ್ನರ್ ಆಫ್ ಪೀಸ್ ಅಂಡ್ ಹಾರ್ಮನಿ ವೆನ್ ಸಾಂಗ್ಲಿಯಾನ್ ಸರ್ ವಾಸ್ ದ ಕಮಿಷನರ್. ನಮ್ಮ ಅಶೋಕ್ ನಗರ್ ವಾಸ್ ದ ಒನ್ ಆಫ್ ದ ಕ್ಯಾಪಿಟಲ್ ಸಿಟಿ ಆಫ್ ಬ್ಯಾಂಗ್ಳೂರು. ಎಲ್ಲ ಸ್ಟೇಷನರಿಯಿಂದ ತುಂಬ ಕೆಲಸ ಇರೋದು ಅಶೋಕ್ ನಗರ್. ಯಾಕೆಂತ ಹೇಳಿದ್ರೆ ದ ಕಮರ್ಷಿಯಲ್ MG ರೋಡ್, ಬ್ರಿಗೇಡ್ ರೋಡ್ ಎಲ್ಲ ಇದೆ. ನಮ್ಮ ಜೊತೆಯಲ್ಲಿ ಎಲ್ಲ ಇನ್ಸ್ಪೆಕ್ಟರ್ ಚೆನ್ನಾಗಿ ಬೆಳವಣಿಗೆ ಇಟ್ಕೊಂಡು law and order was very good, sir. The complaint only the traffic. The problem is occurred by traffic only. I have several time I informed. ದಯಾನಂದ್ ಸರ್ನ 5ನೇ ಸತಿ ನಾನು ಭೇಟಿ ಮಾಡೋದು. ಲಾಸ್ಟ್ ಇಯರ್ ನಾವು ನಮ್ಮ ಪ್ಯಾಲೇಸ್ ಗುಟ್ಟೆಯಲ್ಲಿ ಇಲ್ಲಿ ನೋಡಿ. ಸರ್, ದ ಫಸ್ಟ್ ಕಂಪ್ಲೇಂಟ್ಸ್ ಕಮ್ಸ್ ಫ್ರಮ್ ದಿ ವಿವೇಕ್ ನಗರ್, ಕೆನರಾ ಬ್ಯಾಂಕ್ ಜಂಕ್ಷನ್ ಟುವರ್ಡ್ಸ್ ಬಾಲಾಜಿ ಥಿಯೇಟರ್ ಇಂದ ಕೋರಮಂಗಲಕ್ಕೆ ಹೋಗುವಾಗ ಇಟ್ ಈಸ್ ಕಾಂಟ್ ಮೂವ್ ಸರ್. ಅಲ್ಲಿ ಒಂದು ಸಿಬ್ಬಂದಿ ಆಗ್ಬೇಕಂತ ವಿನಂತಿ ಕೊಡ್ತಾ ಇದ್ದೀನಿ, ಅದು ಇದುವರೆಗೆ ಆಗಿಲ್ಲ. ಅದನ್ನ ಬಿಟ್ರೆ ನಮ್ಮ ಇನ್ಫೆಂಟ್ ಜೀಸಸ್ ಚರ್ಚ್ ಹತ್ರ ಆ BTS ಬಸ್ಸು ಯಾವ ತರ ನಿಲ್ತಾರೆ ಅಂತ ಗೊತ್ತಾಗಲ್ಲ ಸರ್. ಆ ಮೇನ್ ರೋಡ್ ಜಂಕ್ಷನ್ ಕೋರಮಂಗಲದಿಂದ ನೀಲ್ಸಂದ್ರ ಮೇನ್ ರೋಡ್ ಹೋಗುವಾಗ ಅರ್ಧ ಗಂಟೆ ಆಗುತ್ತದೆ. ಆ ಬಸ್ ಸ್ಟೇಷನ್ ನ ಸ್ವಲ್ಪ ಮಾನಿಟರ್ ಮಾಡಬೇಕು ಸರ್. ಹಳ್ಳಿಯಿಂದ ಬಂದ್ರೆ ಈ ಬ್ಯಾಂಗ್ಳೂರ್ ಫರ್ನಿಚರ್ ಜಂಕ್ಷನ್ ಇದೆ, ಆ ರೋಡ್ ರೈಟ್ ಕಟ್ ಮಾಡಬೇಕಾದ್ರೆ BTS ಬಸ್ಸು ತುಂಬಾ ಕಷ್ಟಪಡ್ತಾರೆ. ಅಲ್ಲಿ ಬೇಕಾದದ್ದು ಗಾಡಿಗಳೆಲ್ಲ ನಿಲ್ಲಿಸಿದ್ದಾರೆ, ಅದನ್ನ ಅವಾಯ್ಡ್ ಮಾಡಬೇಕು. ಅದರಿಂದ ಅದು ಬಿಟ್ಟು ಕಾಂಪ್ಲೆಕ್ಸ್ ಬರುವಾಗ ಅಲ್ಲಿ ಹಟ್ಪಾಯ್ ಸ್ಕೂಲ್ ಅಂತ ಇದೆ, ಮತ್ತೆ KVS ಸ್ಕೂಲ್ ಇದೆ. ಅಲ್ಲಿ ತುಂಬಾ ಜಂಕ್ಷನ್ ಅಲ್ಲಿ ಗಾಡಿಗಳು ನಿಲ್ಲಿಸ್ಬಿಟ್ಟು ಆಟೋದವರು ಬೇಕಂತ ಆಟೋಗಳು ನಿಲ್ಲಿಸ್ಬಿಟ್ಟು BTS ದವರು ತುಂಬಾ ಕಷ್ಟಪಡ್ತಾರೆ. ಅದರಲ್ಲಿ ಒಂದು ಸಿಬ್ಬಂದಿ ಇರಲೇಬೇಕು ಸರ್. ಅದಕ್ಕೆ ನಾವು ಏನ್ ಮಾಡ್ತಿರೋ ಇದು ಇಂಥ ಒಂದು ಪ್ರೈವೇಟ್ ಏಜೆನ್ಸಿಗಳನ್ನ ಮಾಡಲೇಬೇಕು ಸರ್. ಅದು ತೊಂದರೆ ಇದೆ. ಮತ್ತೆ ಲಾ ಅಂಡರ್ ಪ್ರಾಬ್ಲಮ್ ಬಂದು ನಮ್ಮ ಕಾಂಪ್ಲೆಕ್ಸ್ BDI ಕಾಂಪ್ಲೆಕ್ಸ್ ಇದೆ, ಅದು ಬಂದು ವಿವೇಕ್ ನಗರ್ ಲಿಮಿಟ್ ಅಲ್ಲಿ ಬಂದೆ. ಅದು 7 ಗಂಟೆಗೆ ಒಳಗಡೆ ಹೋಗಕ್ಕೆ ಆಗಲ್ಲ ಸರ್. ಅದರಲ್ಲಿ ಪುಡಾರಿಗಳು ಜಾಸ್ತಿ ಇದ್ದಾರೆ, ಬೇಕಾದದ್ದು ವೆಹಿಕಲ್ಗಳು, ಅದ್ರ ವೆಹಿಕಲ್ ಒಳಗಡೆ ಏನಾಗ್ತದೆ ಅಂತ ಗೊತ್ತಾಗಲ್ಲ, ಅಷ್ಟೊಂದು ಕಷ್ಟ ಇರ್ತದೆ. ಮತ್ತೆ ಡೆಲ್ಲಿ ಸ್ವೀಟ್ ಇಂದ ನೀಲ್ಸಂದ್ರ ಜಂಕ್ಷನ್, ಆ ಮೆಕಾ ಮಜೀದ್ ಜಂಕ್ಷನ್ ಬರ್ತದೆ, ಅಲ್ಲಿ ಒಂದು ಮೂವ್ಮೆಂಟ್ ಆಗಕ್ಕಾಗಲ್ಲ ಸರ್. ಫ್ರಮ್ ಡೆಲ್ಲಿ ಸ್ವೀಟ್ ಇಂದ ಅಂಬೇಡ್ಕರ್ ಸ್ಟ್ಯಾಚ್ಯೂ ವರೆಗೆ ಅದನ್ನು ನೀವು ಮಾನಿಟರ್ ಮಾಡಲೇಬೇಕು ಸರ್. ಯಾಕೆಂದ್ರೆ ಈಗ ಡಬಲ್ ರೋಡ್ ಮಾಡಿಬಿಟ್ಟಿದ್ದಾರೆ, ಈ ಕಡೆ ಕೆಲಸ ನಡೀತಾ ಇದೆ ನೀಲ್ಸಂದ್ರ ಮೇನ್ ರೋಡ್ ಇಂದ. ಅದರಿಂದ ಸ್ವಲ್ಪ ಮಾನಿಟರ್ ಮಾಡಿದ್ರೆ ಈ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇರೋದು ಅಶೋಕ್ ನಗರದಿಂದ. Okay, we'll do one thing. As you said, a lot of traffic issues are there in that particular area. As I have already told, next meeting of traffic public contact program we will do there only, and probably if required we will go to the spots also and see what needs to be done. We'll take a practical and realistic assessment and then even for the Anapalya main road, All that right. is the most important, sir. Please, Okay. ಧನ್ಯವಾದಗಳು. Thank you. ನನಗೆ ಮಾತನಾಡಕ್ಕೆ. Thank you. ರಾಮಕೃಷ್ಣ ಕೆ. ಸರ್ ನಮಸ್ಕಾರ, ನಾನು ರಾಮಕೃಷ್ಣ ಅಂತ ಬೆಂಗಳೂರು ನಗರ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಡಾಕ್ಟರ್ BM ಭಟ್ ಸೇನಾ ಸಮಿತಿ. ಅರಮನೆ ಮೈದಾನದಲ್ಲಿ ತಮಗೊಂದು ಅಹವಾಲು ಕೊಟ್ಟಿದ್ದೆ ಸರ್. ನಾನು ನಮ್ಮ ವಿವೇಕ್ ನಗರ ಠಾಣೆ ಮತ್ತು ಅಶೋಕನಗರ ಠಾಣೆ ಈ ಬಾರಿ ಕ್ರಿಸ್ಮಸ್ಗೆ 3 ಇನ್ಫಿನಿಟಿ ಚರ್ಚು, ಪ್ಯಾಟ್ರಿಕ್ಸು, ಆಮೇಲೆ ಶೆರಾಟಲ್ಲಿ ಈ ಇದಕ್ಕೆ ಒಳ್ಳೆ ಕಾನೂನು ಸುವ್ಯವಸ್ಥೆ ಮಾಡಿದೆ ಸರ್. ಅವ್ರ ಧನ್ಯವಾದಗಳು 2 ಠಾಣೆಗಳಿಗೂ. ತಮಗೆ ಒಂದು ಚೀತಾ 2 ಬೇಕಂತ ಹೇಳಿದ್ದೀನಿ ಸರ್. ನಾನು ಅಶೋಕನಗರ್ಗೆ 2 ಚೀತಾ, ವಿವೇಕ್ ನಗರ ಚೀತಾ ಅಂತ ನಾನು ಕೇಳಿದ್ದೆ. ಯಾಕಂದ್ರೆ ಈ ವಯಸ್ಸೆಲ್ಲ ಬರುವಾಗ ನಮ್ಮ ಏರಿಯಾದಲ್ಲಿ ಸರ್ ಕ್ಷೇತ್ರದಲ್ಲಿ ಸ್ಲಮ್ಗಳಿದೆ, ಅಲ್ಲಿ ಹೋಗಲ್ಲ ಸರ್ ಚೀತಾ ಇದು ಅಂತ. ಶೇಖರ್ ಸಾಹೇಬ್ರು ಹೇಳಿದ್ರು ನಾನು 100% ಕೊಡ್ತೀನಿ ಅಂದ್ರು. ನಾನು ಇದು ಮುಸ್ಕೊಂಡು ಹೋಗಿ 6 ತಿಂಗಳಾಯ್ತು. ನಾನು ಒಂದು ಯಾವ್ದೋ ಬೀಗರ್ ಊಟಕ್ಕೆ ಹೋಗಿದ್ದೆ, ಅಲ್ಲಿ ನಮ್ಮ ಸಂಘಟನೆಯವರು ಕೇಳಿದ್ರು ಏನ್ ಚೀತಾ ಕೊಟ್ರಾ ಇಲ್ವಾ, ಇಲ್ಲ ಚೀತಾ ಏನ ಕಾಡಿಗೆ ಹೋಗ್ಬಿಡ್ತಾ ಅಂತ ಕೇಳ್ತಾರೆ ನನ್ನ. ಚೀತಾ ಏನ್ ಗಾಡಿ ಕೊಟ್ರಾ ಇಲ್ವಾ, ಇಲ್ಲ ಚೀತಾ ಗಾಡಿ ತಿರ್ಗಾ ಸಾಹೇಬ್ರೇನ ಕಲ್ಸ್ಬಿಟ್ರ ಕಾಡಿಗೆ ಅಂತ ಕೇಳ್ತಾರೆ ಸರ್. ಯಾಕಂದ್ರೆ ಆ ಚೀತಾ ಗಾಡಿ ಕೊಟ್ಟಂತ ಸಾಹೇಬ್ರೇ ನಂಬಿಕೆ ಕೊಟ್ರು ನಮ್ಗೆ, DGP ಸಾಹೇಬ್ರು. ಆ 2 ಚೀತಾ ಕೊಟ್ರೆ ಸರ್ ಸಾರ್ವಜನಿಕ ಅನುಕೂಲ ಆಗುತ್ತೆ ಸರ್. ವಿವೇಕ್ ನಗರ್ಗೂ ಅಶೋಕ್ ನಗರ್ಗೂ ಸರ್. ಅಶೋಕ್ ನಗರನ ವಿವೇಕ್ ನಗರನ ಎರಡಕ್ಕೂ ಬೇಕು ಸರ್ ಗಾಡಿಗಳು, ವೆಹಿಕಲ್ಸ್ ಇಲ್ವಾ? 4 ಇದಾವಂತಲ್ಲ ಚೀತಾಗಳು, ಒಂದಲ್ಲ. ನಾವು ಕೊಟ್ಟಿರೋ ಮೆಮೊರ ಮೇಲೆ ಈಗ ಬಂದಿರ್ಬೇಕು ಸರ್ 1 ತಿಂಗಳ ಮುಂಚೆ ಅಂತ ನನ್ಗೇನೋ ಇದು. ಇಲ್ಲ, ನಮಗೆ 4 ಚೀತಾ ವಿವೇಕ್ ನಗರ ಇದೆ, ಸಫಿಶಿಯಂಟ್. 2 ಬೀಟ್ಗೂ ಒಂದು ಹಾಕೊಂಡಿದ್ದೀವಿ ಸರ್, ಸಾಕು, ಸಫಿಶಿಯಂಟ್ ಆಗಿದೆ, ಏನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ವಯಸ್ಸಲ್ಲ ಸರ್, ನಮ್ಮ ಸ್ಲಮ್ ಇದಕ್ಕೆ ಹೋಗ್ತಾ ಇಲ್ಲ, ಅದಕ್ಕೋಸ್ಕರ ಬಂದಿರ್ಬೇಕು ಸರ್. ಅದಕ್ಕೆ ಹೇಳ್ತಾ ಇದ್ರು ಸಾಹೇಬ್ರು. ಆಮೇಲೆ ಇನ್ನೊಂದು ಸರ್, 2ನೇದು ಈಗ ನಮ್ಮ ಶಾಂತಿನಗರ ಹೇಳ್ದಂಗೆ ಟ್ರಾಫಿಕ್ ತುಂಬಾ ಪ್ರಾಬ್ಲಮ್ ಇದೆ ಸರ್.
ಮೊನ್ನೆ 4 ದಿನ ಮುಂಚೆ ವಿವೇಕನಗರ ಕೆನರಾ ಬ್ಯಾಂಕ್ ಮುಂದೆ ಒಬ್ಬ ಸ್ಯಾಮ್ಸನ್ ಹುಡುಗ ಅಂತ ಬಂದು ಅಲ್ಲಿಂದ ಬಂದು ಬಿದ್ದು ಒದ್ದಿ ಈಗ ಅಡ್ಮಿಟ್ ಆಗಿದ್ದಾನೆ ಸರ್ ಹಾಸ್ಪಿಟಲ್. ಬಟ್ ಒದ್ದಿರೋ ಹುಡುಗ ಬಂದ್ಬಿಟ್ಟು ಬೇರೆ ರಾಜ್ಯದವನು. ಬಟ್ ವೆಹಿಕಲ್ ಇಲ್ಲಿ ಸರ್ ನೇಮ್ ಪ್ಲೇಟ್ ಇಲ್ಲ ಸರ್. ವೆಹಿಕಲ್ ಇಲ್ಲಿ ಅವ್ನ ವೆಹಿಕಲ್ ಇಲ್ಲಿ ನೇಮ್ ಪ್ಲೇಟ್ ಇಲ್ಲ ಸರ್. ಹುಡುಗನ ಹೆಸರು ಹೊಡೆದ್ಬಿಟ್ಟು ಹೋಗ್ಬಿಟ್ಟ ಹುಡುಗ. ಆಮೇಲೆ ಒಂದು ಚೆಕ್ ಮಾಡೋವಾಗ CC ಕ್ಯಾಮ್ರಾ ನಾನು ಚೆಕ್ ಮಾಡುವಾಗ ಸರ್ ನಾನು ಹೋಗಿದ್ದೆ ಹಾಸ್ಪಿಟಲ್ಗೆ. ಆ ಹುಡುಗನ ಹೊಡೆದು ಹೋಗಿರೋ ಹುಡುಗನ ಹತ್ರ ನೇಮ್ ಪ್ಲೇಟ್ ಇಲ್ಲ ಸರ್. ಈಗ ಪಾಪ ಅಡ್ಮಿಟ್ ಆಗಿದ್ದಾನೆ. 3.5 ಲಕ್ಷ ರೂಪಾಯಿ ಇಲ್ಲ ಸರ್. ನಂಬರ್ ಪ್ಲೇಟ್ ತುಂಬಾ ಸ್ವಲ್ಪ ಎನ್ಕರೇಜ್ ಮಾಡ್ಬೇಕು ಸರ್. ತುಂಬಾ ಜನ ಏನ್ ಮಾಡ್ತಾರೆ ವೆಹಿಕಲ್ ತಗೊಂಡ್ಬರ್ತಾರೆ ಸರ್, ಬೇರೆ ದೂರಲ್ಲ ತಗೊಂಡ್ಬರ್ತಾರೆ ಸರ್. ಅದೇ ಸರ್ ಅಂಬೇಡ್ಕರ್ ಚಾರ್ಜ್ ಒಂದಿದೆ ಸರ್. ಅಲ್ಲಿಂದ ನ್ಯಾಷನಲ್ ಗೇಮ್ಸ್ ಹೋಗ್ಬೇಕಂದ್ರೆ ಬೇರೆ IPS IAS ನ್ಯಾಯಾಧೀಶರು ಹೋಗ್ತಾರೆ ಸರ್. ಅಂಬೇಡ್ಕರ್ ಚಾರ್ಜ್ ಹತ್ರ ಭಾರಿ ಟ್ರಾಫಿಕ್ ಪ್ರಾಬ್ಲಮ್ ಇದೆ ಸರ್. ಇವ್ರು ಹೇಳ್ದಂಗೆ ಮೊನ್ನೆ ಸರ್ 4 ದಿನ ಮುಂಚೆ ಒಬ್ಬ ಇನೋವಾ ಬಂದು ಹೊಡೆದು 4 ಜನ ಇದಾಗಿ 2 ಜನ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ ಸರ್. 2 ದಿನ ಮುಂಚೆ ಅವ್ರು ಹೇಳಿದಾಗೆ ಸಂಚಾರ ವಿಭಾಗದ ಸಮಸ್ಯೆಗಳು ಸಪರೇಟ್ ಆಗಿ ತಗೊಳ್ಳೋಣ. ಅದು ಒಂದೇ ಸರ್. ಬೇರೆ ಲ್ಯಾಂಡ್ ಚೆನ್ನಾಗಿದೆ ಸರ್. ದಯವಿಟ್ಟು ಆ ಟ್ರಾಫಿಕ್ ಬಗ್ಗೆ ನೀವು ಸ್ವಲ್ಪ ಸಾಲ್ವ್ ಮಾಡ್ಬಿಟ್ರೆ ಸರ್. ಧನ್ಯವಾದ ಸರ್. ನೆಕ್ಸ್ಟ್ ಮಂತ್ ತಗೊಳ್ಳೋಣ. ಸೋಮಣ್ಣ ಸರ್ ನಮಸ್ತೆ ಸರ್. ವಿವೇಕ್ ನಗರ ಶ್ರೀನಿವಾಗ್ಲು ಸಿಗ್ನಲ್ ಇದೆ ಸರ್. ಶ್ರೀನಿವಾಗ್ಲು ಸಿಗ್ನಲ್ ಇಂದ ಕೋರ್ಮಂಗಲ ಕಡೆ ಹೋಗಕ್ಕೆ ರಸ್ತೆ ಬಳಸ್ಕೊಳ್ತಾರೆ ಒಳಗಿಂದ. ಅಲ್ಲಿ ವಿಪರೀತ ಟ್ರಾಫಿಕ್ ಜಾಮ್ ಆಗುತ್ತೆ ಸರ್. ಎಸ್ಟಿಮೇಟ್ ಕಡೆ ಹೋಗ್ತಾರೆ, ವಿಪರೀತ ಟ್ರಾಫಿಕ್ ಜಾಮ್ ಆಗುತ್ತೆ. ಅಲ್ಲಿ ಒಬ್ರು ಹೋಮ್ ಗಾರ್ಡ್ ಅಥವಾ ಯಾರನ್ನ PC ಹಾಕಿದ್ರೆ ಒಳಗಡೆ ಸ್ವಲ್ಪ ಅದೊಂದು ಸೌಕರ್ಯ ಆಗುತ್ತೆ ಸರ್. ಯಾರು ಪೊಲೀಸ್ ಸ್ಟೇಷನ್ ಮಾಡಿ ಅಮ್ಮಲ್ಲಿ ಆಮೇಲೆ ಸರ್ ಇನ್ಫೆಂಟ್ ಚರ್ಚ್ ಹತ್ರ ಬಸ್ ಸ್ಟಾಪ್ ಇದೆ ಸರ್. 144 ಬಸ್ ಸ್ಟಾಪ್ ಇದೆ. ಆ ಬಸ್ ಸ್ಟಾಪ್ ಎದುರುಗಡೆ ಬಸ್ಗೆ ನಿಲ್ದಾಣ ಮಾಡಿಕೊಟ್ಟಿರೋ ಸರ್. ಆದ್ರೆ ಅಲ್ಲಿ ನಿಲ್ತವರೆಲ್ಲ ಈ ಬಾರ್ಗಳಿಗೆ ಹೋಗೋರಿಗೆ ನಿಂತ್ಕೊಳ್ಳೋದು ಸರ್. ಅವ್ರಿಗೆ ನಿಲ್ದಾಣ ಆಗಿದೆ ಸರ್. ಅದನ್ನ ಸುಮಾರು ಸಲ ನಾವು ಹೇಳಿದೀವಿ, ಅದಕ್ಕೇನು ಇದಾಗ್ತಾ ಇಲ್ಲ. ಒಂದು ಅಲ್ಲಿ ಪಾರ್ಕಿಂಗ್ ಕೊಟ್ಬಿಟ್ಟು ಬಸ್ಗಳನ್ನ ನಮ್ಮ ಮೋರಿ ಇದೆ ಸರ್, ಮೋರಿ ಮೇಲೆ ಅದನ್ನೆಲ್ಲ ಮುಚ್ಚಿಬಿಟ್ಟು ಇದು ಮಾಡಿ ಅಲ್ಲಿ ಬಸ್ ಸ್ಟಾಪ್ ಕೊಟ್ಟರು ಹೆಂಗಸರು ಮಕ್ಕಳು ಎಲ್ಲ ನಿಂತ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು ಬಸ್ ಸ್ಟಾಪ್ ನ. ಇಲ್ಲ ಅಂದ್ರೆ ಇಲ್ಲಿ PC ಅಥವಾ ಹೋಮ್ ಗಾರ್ಡ್ ಹಾಕ್ಬಿಟ್ಟು ಪಾರ್ಕಿಂಗ್ ಮಾಡಕ್ ಬಿಡಬಾರ್ದು ಸರ್. ಇದೊಂದು ಸರ್. ಆ ನಂತರ ದಿಲ್ಲಿ ಸ್ವೀಟ್ ಇಂದ ಒಳಗೆ ಫಾತಿಮಾಗಲ್ಲಿ ನಿಂತಿದೆ ಸರ್, ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋದ್ರೆ 2 ಕಡೆ ಪಾರ್ಕಿಂಗ್ ಸರ್. ಬಹಳ ಕಷ್ಟ, ಅಂದ್ರೆ ಆಟೋ ಹೋಗಕ್ ಕಷ್ಟ ಸರ್. ಯಾರಿಗಾದ್ರೂ ಏನಾದ್ರೂ ಎಮರ್ಜೆನ್ಸಿ ಆಗಿ ಏನಾದ್ರೂ ಹಾರ್ಟ್ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಅವ್ರ ಹಾಸ್ಪಿಟಲ್ಗೆಲ್ಲ ನೆಟ್ಟಿಗೆ ಮಶಾಣಕ್ಕೆ ಹೋಗ್ಬೇಕು. ಆ ರೀತಿ ಸಮಸ್ಯೆ ಸರ್ ಅದು. ಅಲ್ಲಿ ಸುಮಾರು ಸಲ ಇವೆಲ್ಲ ಲೋಕಲಿ ಸಾಲ್ವ್ ಮಾಡಬಹುದಾಗಿರ್ತಕ್ಕಂಥ ಇಶ್ಯೂಗಳು. ಆಮೇಲೆ ರಜಾ ಹಾಸ್ಪಿಟಲ್ ಇದೆ ಸರ್. ರಜಾ ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟಲ್ 144 ಬಸ್ ಸ್ಟಾಪ್ ಬರುತ್ತೆ ಸರ್. ಬಸ್ ಅಲ್ಲಿ ರನ್ನಿಂಗ್ ಆಗೋ ಜಾಗದಲ್ಲಿ 2 ಕಡೆ ಪಾರ್ಕಿಂಗ್ ಇರುತ್ತೆ ಸರ್. ಅದನ್ನ ಸುಮಾರು ಸಲ ಹೇಳಿದೀನಿ, ತೆರವುಗೊಳಿಸಿ ಅಂದ್ರೆ ಅದೂ ಇದುವರೆಗೂ ಆಗಿಲ್ಲ. ಓಕೆ ಸರ್, ಸ್ಪೆಷಲ್ ಡ್ರೈವ್ ಅಲ್ಲಿ ಕಂಟಿನ್ಯೂಸ್ ಆಗಿ ಮಾಡಿಸ್ತಾ ಇದ್ದೀನಿ ಸರ್. ಎಲ್ಲಿ ಡಬಲ್ ಪಾರ್ಕಿಂಗ್ ಆಗ್ತಿದೆ, ಲೈಕ್ 2 ಸೈಡ್ ಎಲ್ಲಿ ಪಾರ್ಕಿಂಗ್ ಆಗ್ತಿದೆ ಅಲ್ಲಿ ಕಂಟಿನ್ಯೂಸ್ ಆಗಿ ನಾವು ಸ್ಪೆಷಲ್ ಡ್ರೈವ್ ಮಾಡಿಸ್ತಿದ್ದೀನಿ. FT ಹಾಕಿಸ್ತಾ ಇದ್ದೀನಿ ಸರ್. ಇವ್ರು ಹೇಳ್ದಂಗೆ ಅಂಬೇಡ್ಕರ್ ಜಂಕ್ಷನ್ ಏನಿದೆ ಸರ್, ಅಲ್ಲಿ ಫುಲ್ ಸ್ಟ್ರೀಟ್ ವೆಂಡರ್ಸ್ ಇದ್ರು, ಅವ್ರನ್ನೆಲ್ಲ ಸ್ಪೆಷಲ್ ಡ್ರೈವ್ ಮಾಡಿ ರಿಮೂವ್ ಮಾಡಿಸಿದ್ದೀನಿ. ಈಗ ಅಲ್ಲಿ ವೈಟ್ ಟಾಪಿಂಗ್ ನಡೀತಾ ಇದೆ. ಲೈಕ್ ನಮ್ಮ ಇನ್ಫಾಂಟ್ ಜೀಸಸ್ ಚರ್ಚ್ ನಾಲಾ ರೋಡ್ ಇಂದ ಹಿಡಿದು ಅಪ್ ಟು ಅದ್ಯಾವುದೋ ಬಸ್ ಸ್ಟಾಪ್ ಹೇಳ್ತಾ ಇದ್ರಲ್ಲ, ಶಿಫ್ಟ್ ಮಾಡಿಸ್ಬೇಕಾ ಏನ್ ಮಾಡ್ಬೇಕು? ಇಲ್ಲ ಸರ್, ಶಿಫ್ಟ್ ಮಾಡಿಸ್ಲಿಕ್ಕೆ ಆಗಲ್ಲ. ಅದು ಕರೆಕ್ಟ್ ಇದೆ ಸರ್. ಅದು ಪಾರ್ಕಿಂಗ್ ಒಂದು ನಾವಿಲ್ದ ನಮ್ಮವ್ರು ಪೀಕ್ ಅವರ್ ಅಲ್ಲಿ ಬಂದಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸರ್. ನಾನ್ ಪೀಕ್ ಅವರ್ ಅಲ್ಲಿ ಬಂದು ನಿಲ್ಸಿರ್ತಾರೆ. ಸ್ಟಿಲ್ ನಾನು ಅದನ್ನು ಕೂಡ ಮ್ಯಾನೇಜ್ ಮಾಡಿಸ್ತೀನಿ ಸರ್. ಓಕೆ, ವಿಲ್ ಸಿ ನೆಕ್ಸ್ಟ್ ಮಂತ್ ಮೀಟಿಂಗ್ ಅಲ್ಲಿ ನೋಡೋಣ, ಸ್ಥಳಕ್ಕೆ ಬಂದು ನೋಡೋಣ. ಥ್ಯಾಂಕ್ ಯು ಸರ್. ಇನ್ನೊಂದು ವಿಷಯ ಸರ್, ಇದು ಬಹಳ ಮುಖ್ಯವಾದ ವಿಷಯ ಅಂದ್ರೆ ಈ ಪ್ರಾಪರ್ಟಿ ಸಂಬಂಧಪಟ್ಟಿದ್ದು ಸುಮಾರು ಸಮಸ್ಯೆಗಳು ಬರ್ತಾ ಇದೆ ಸರ್. ನಗರದಲ್ಲಿ ಎಲ್ಲಾ ಸ್ಟೇಷನ್ ಲಿಮಿಟ್ಸಲ್ಲೂ ಇದು ಬಂದೇ ಬರುತ್ತೆ ಸರ್. ಇದು ಏನಾಗುತ್ತೆ, ಸ್ವಂತ ಸಂಬಂಧಿಗಳೇ ಅಂದ್ರೆ ರಕ್ತ ಸಂಬಂಧಿಗಳು, ಅಣ್ಣ ತಂಗಿರು ಅಕ್ಕ ತಂಗಿರಾಗಿರ್ಬೋದು, ಒಬ್ಬರೊಬ್ಬರು ಮೋಸ ಮಾಡ್ಕೊಳ್ಳೋದು ತುಂಬಾ ಆಗ್ಬಿಟ್ಟಿದೆ ಸರ್. ಇದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಸ್ಟೇಷನ್ ಅಲ್ಲಿ ಅವರು ಇದಕ್ಕೆ ಹೆಲ್ಪ್ಲೆಸ್ ಆಗಿರ್ತಾರೆ. ಯಾಕಂತ ಹೇಳಿದ್ರೆ ಇದು ಪ್ರಾಪರ್ಟಿ ಸಂಬಂಧಪಟ್ಟಿದ್ದು, ಇದು ಸಿವಿಲ್ ಮ್ಯಾಟ್ರು, ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳ್ಬಿಡ್ತಾರೆ ಸರ್. ಆದ್ರೆ ಈ ವಿಚಾರವಾಗಿ ಈ ಸಂಬಂಧಪಟ್ಟಂತೆ ತಮಗೂ ತಮ್ಮ ಕಚೇರಿಗೂ ಒಂದು ಲೆಟರ್ ಕೊಟ್ಟಿದ್ದೀವಿ ಸರ್. ಆಗಸ್ಟ್ 4ನೇ ತಿಂಗಳು 4ನೇ ತಾರೀಕು 8ನೇ ತಿಂಗಳು 23ರಲ್ಲಿ ಕೊಟ್ಟಿದ್ದೀವಿ ಸರ್ ತಮ್ಮ ಕಚೇರಿಗೂ. ಅದು ನಿಮ್ಮ ಈ ಸೆಂಟ್ರಲ್ ಡಿವಿಷನ್ ಬರಲ್ಲ, ಆದ್ರೂ ತಮಗೆ ಕೊಟ್ಟಿದ್ದೀವಿ ಸರ್. ಆದ್ರೆ ಅವ್ರಿಗೆ ಏನ್ ಹೇಳಿದ್ದಾರೆ ಸ್ಟೇಷನ್ ಅಲ್ಲಿ, ಇದಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಲಾಯರ್ಗೆ ಅಥವಾ ಸಿವಿಲ್ ಮ್ಯಾಟರ್ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದಾರೆ. ಆಕೆ ಮನೆ ಕೆಲಸ ಮಾಡ್ತಾ 3-4 ಸಾವಿರ ರೂಪಾಯಿ ದುಡಿತಾಳೆ ಸರ್. ಆಕೆ ಗಂಡ ಕುಡ್ಕ, ಮಗ ಇದ್ದಾನೆ ಅವನು ಕುಡ್ಕ, ಒಬ್ಬ ಮಗಳಿದ್ದಾಳೆ ಸರ್ 15 ವರ್ಷದ ಮಗಳು. ಅವಳು ಇದಕ್ಕೆ ಹೋಗ್ತಾಳೆ, ಸ್ಕೂಲ್ ಹೋಗ್ತಾಳೆ. ಏನಾಗಬೇಕು ಸರ್, ಅವಳಿಗೆ ಸ್ಟೇಷನ್ ಅಲ್ಲಿ ಎಲ್ಲಾ ಸ್ಟೇಷನ್ಗಳಲ್ಲೂ ಫಸ್ಟ್ ಈ ರೀತಿ ಯಾವ್ದು ಕೆಲಸಕ್ಕೆ ಬಂದ್ರೆ ಸ್ವಲ್ಪ ಠಾಣೆಗಳ ಸ್ಪಂದನೆ ಮಾಡಿ ಅವ್ರಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕು ಸರ್. ಅವರು ಮೋಸ ಮಾಡಿ ರಿಜಿಸ್ಟರ್ ಮಾಡ್ಬಿಟ್ಟಿರ್ತಾರೆ, ಸೈನು ಮಾಡ್ಕೊಬಿಟ್ಟಿರ್ತಾರೆ. ಆದ್ರೆ ಅವ್ರಿಗೆ ಏನ್ ದಕ್ಕಬೇಕು, ಏನ್ ಕೊಡ್ಬೇಕಾಗಿರುತ್ತೆ ಹಣ, ಅದನ್ನ ಕೊಟ್ಟಿರಲ್ಲ. ಆಯ್ತು, ಕ್ರಿಮಿನಲ್ ಮ್ಯಾಟರ್ ಆದ್ರೆ ನಾವು ಖಂಡಿತವಾಗ್ಲೂ ನಾವು ಫೋರ್ಜರಿ, ಫ್ರಾಡ್, ಮಿಸ್ಅಪ್ರೋಪ್ರಿಯೇಷನ್, ಚೀಟಿಂಗು ಆ ತರದಿದ್ರೆ ಮಾಡಬಹುದು. ಒಂದ್ ವೇಳೆ ಪ್ಯೂರ್ ಸಿವಿಲ್ ಲಿಟಿಗೇಷನ್ ಇದ್ರೆ, ಈಗ ನೀವೇ ಹೇಳಿದಾಗೆ ದಾಯಾದಿಗಳ ಕಲಾದಲ್ಲಿ ಗಲಾಟೆನಲ್ಲಿ ಅವರು
ಹೊಡೆದಾಡ್ಕೊಳ್ತಾ ಇದ್ರೆ ಕೋರ್ಟಲ್ಲಿ ಕಚೇರಿಯಲ್ಲಿ ಇದಾಗ್ತಾ ಇದ್ರೆ ನಾವು ಅದರಲ್ಲಿ ಇಂಟರ್ಫಿಯರ್ ಖಂಡಿತ ಇದು ಹೊಡೆದಾಟ ರಿಯಲ್ ಎಸ್ಟೇಟ್ ಮ್ಯಾಟರ್ ಅಲ್ಲಿ ನಮ್ಮ ಪೊಲೀಸ್ ಠಾಣೆಗಳು ಇಂಟರ್ಫಿಯರ್ ಆಗೋದಿಲ್ಲ. ಇದು ಹೊಡೆದಾಟ ಅಲ್ಲ ಸರ್, ಮೋಸ ಮಾಡಿರೋದು. ಯಾಕೆಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಅಲ್ಲಿ ನಿಮ್ಗೆ ಹಣ ಕೊಡ್ತೀವಿ ಸೈನ್ ಹಾಕಿ ಅಂತ ಮಾಡಿಸ್ಕೊಬಿಟ್ಟಿರ್ತಾರೆ. ಅದ ನಂತರ ಅವ್ರಿಗೆ ಏನ್ ಕೊಡ್ಬೇಕಾಗಿರುತ್ತೆ, ಏನ್ ಸೇರ್ಬೇಕಾಗಿರುತ್ತೆ, ಅದು ದುಡ್ಡು ಬಂದಿರೋದಿಲ್ಲ. ಸ್ಟೇಷನ್ಗಳಿಗೆ ಅದು ನೋಡೋಣ, ಅದೀಗ ಇಲ್ಲಿ ನಾವು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಕೇಸ್ ಬೈ ಕೇಸ್ ವಿ ಹ್ಯಾವ್ ಟು ಸಿ. ಅದರ್ವೈಸ್ ಇಫ್ ಇಟ್ಸ್ ಪ್ಯೂರ್ಲಿ a civil matter we will not intervene. If there is any criminal matter involved then we will intervene. Okay sir. Thank you sir. Anusha. Good afternoon sir. So I am very proud of the police department. ಸೊ ಇದೇ ನನ್ನ ಫಸ್ಟ್ ಟೈಮ್ ಜನಸಂಪರ್ಕ ಇಷ್ಟೊಂದು ಜನರ ಜೊತೆ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದು ತಿಂಗಳಿಗೆ ನೀವು ಮಾಡೋ ಈ ಕೆಲಸ ಲೈಕ್ ಕಮ್ಯುನಿಟಿ ಅವ್ರ ಇಶ್ಯೂಸು ಚಾಲೆಂಜಸ್ಸು ನೀವು ಪೇಷನ್ಸಿಯಾಗಿ ಅವರು ಇಶ್ಯೂಸ್ನ ಕೇಳಿ ಅದನ್ನ ಸಾಲ್ವ್ ಮಾಡ್ತಾ ಇದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ದ ರಿಕ್ವೆಸ್ಟ್ ಸರ್, ನಾನು ಬಂದು IG ಕಾಲನಿ ಈಜಿಪುರ ವಿವೇಕ್ ನಗರ್ ಪೊಲೀಸ್ ಸ್ಟೇಷನ್ ಇಂದ ಸರ್, ವಿಜಿಪುರದಲ್ಲಿ IG ಕಾಲನಿಯಲ್ಲಿದ್ದೀನಿ. ಅಲ್ಲಿಂದ ರಿಕ್ವೆಸ್ಟ್ ಏನಂದ್ರೆ, ನಾವು ಇವಾಗ ದ ಒಪಿನಿಯನ್ ಆಫ್ ಸ್ಲಮ್ ಪೊಲೀಸ್ ಅವ್ರಿಗೆ ಡಿಫ್ರೆಂಟ್ ಆಗಿರುತ್ತೆ. ಕಮ್ಯುನಿಟಿ ಸ್ಲಮ್ ಕಮ್ಯುನಿಟಿ ಅವ್ರಂದ್ರೆ ದ ಒಪಿನಿಯನ್ ಬಂದು ಡಿಫ್ರೆಂಟ್ ಆಗಿರುತ್ತೆ. ಅವ್ರು ಮಾಡಿಲ್ಲ ಅಂದ್ರೂ ಮಾಡಿರ್ತಾರೆ ಅಂತ ಡೌಟ್ ಬರೋಕ್ಕೆ ನಮ್ಗೆ ಬಂದ್ಬಿಡುತ್ತೆ. ಸೊ ಅದು ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವ್ರು ಮಾಡಿ ಅದು ಕ್ಲಾರಿಫಿಕೇಶನ್ ಆಗಿ ಅಲ್ಲಿ ಏನೇ ತಪ್ಪು ಇದ್ರೂ ಅದು ಕರೆಕ್ಟ್ ಆಗಿ ಅವ್ರು ಮಾಡಿದಾರ ಇಂತ ಕ್ಲಾರಿಫೈ ಮಾಡಿ ಅದನ್ನ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಮಲ್ಲಿ ಅಲ್ಲಿರೋ ಲೈಕ್ ಅದು ನೀವೇ ಮಾಡಬೇಕು, ಕ್ಲಾರಿಫೈ ಸರಿ ಮಾಡಿದಾರಾ ಇಲ್ವಾ ಅಂತ ಹೇಳಿ. ಐ ಆಮ್ ವೆರಿ ಹ್ಯಾಪಿ ಹಿಯರ್ ಸರ್. ಐ ಆಮ್ ರಿಯಲಿ ಥ್ಯಾಂಕ್ ಯು. ವಿ ಆರ್ ಆಲ್ಸೋ ಹ್ಯಾಪಿ ದಟ್ ಯು ಹ್ಯಾವ್ ಕಮ್ ಹಿಯರ್ ಅಂಡ್ ಎಕ್ಸ್ಪ್ರೆಸ್ಡ್ ಯುವರ್ ಒಪಿನಿಯನ್. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಇದು ಕಸಗಳು ಸ್ಲಮ್ ಅಲ್ಲಿ ತುಂಬಾ ಅವರು ಸ್ಲಮ್ ಅಂದ್ರೆ ನಾನೇ ಅಲ್ಲೇ ಸ್ಲಮ್ ಅಲ್ಲಿ ಇರೋದ್ರೆ ನಾನು ಗೆಲಿಜಾಗಿ ಇರ್ತೀನಿ ಅಂತ ಆ ತರನೇ ಅವರು ಇದ್ದಾರೆ. ಸೊ ಅವ್ರ ಹತ್ರನೂ ಸ್ವಲ್ಪ ಅವೇರ್ನೆಸ್ ಆಗಿ ಒಂದು ತಿಂಗಳಿಗೆ ಅವೇರ್ನೆಸ್ ಮೀಟಿಂಗು ಅವ್ರಿಗೆ ನೀವು ಹಿಂಗಿಲ್ಲ ಅವ್ರನ್ನೂ ಒಂದು ನಾರ್ಮಲ್ ಪೀಪಲ್ ಅಂತ ಅವ್ರಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಒಂದು ಸ್ಲಮ್ ಅಲ್ಲೇ ಒಂದು ಮೀಟಿಂಗ್ ಮಾಡಿಸಿ, ನಮ್ಮವ್ರು ಬರ್ತಾರೆ. ಯಾವಾಗ ಡೇಟ್ ಫಿಕ್ಸ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೋಮು. ಸರ್, ನಾನು ಸೋಮು ಅಂತ, ಅಶೋಕ್ ನಗರ ಪೊಲೀಸ್ ಸ್ಟೇಷನ್. MTR ಹೋಟ್ಲಿಂದ ರೈಟ್ ಸೈಡ್ಗೆ ಟರ್ನಿಂಗ್ ಹೋಗ್ತೀವಿ ಸರ್. ವೃದ್ಧರು ಎಲ್ಲ ಬರ್ತಾರೆ. ಅಲ್ಲಿಗೆ ಫುಟ್ಪಾತೇ ಇಲ್ಲ. ಮೊದಲು ಫುಟ್ಪಾತ್ ಇದ್ದಿದ್ದು, ಪೆಟ್ರೋಲ್ ಬ್ಯಾಂಕ್ ಇತ್ತು, ಅವರು ಹಿಂಗ ಹೋಗಿ ಬರ್ತಾ ಇದ್ವಿ. ಆ ರೈಟ್ ಟರ್ನ್ ತಗೊಂಡ್ಬೇಕಾದ್ರೆ ವಯಸ್ಸಾಗಿರೋರು ಬರ್ತೀವಿ. ಇವಾಗ ನಾನೇ ಅಲ್ಲಿ ಹೋಗೋದಕ್ಕಾಗದಿರೋಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬಿಟ್ಟಿದೆ ಸರ್. ಒಂದು. ಎರಡನೇದು, ಈಗ ಆಗಿರ್ತಕ್ಕಂಥ ಲೈಟ್ಗಳು ನೀವು ಹೇಳಿದ್ರೆ ಸಿಗ್ನಲ್ ಎಲ್ಲಿ ಟ್ರಾಫಿಕ್ ಇರುತ್ತೋ ಕಂಟ್ರೋಲ್ ಮಾಡ್ತಾ ಬಿಡುತ್ತೆ ಅಂತ, ಅದು ಅಷ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಸರ್. ಯಾಕೆಂದ್ರೆ ಡಬಲ್ ರೋಡ್ ಒಳಗಡೆ ನಾವು 2 ನಿಮಿಷ ನಿಂತ್ಕೊಂಡ್ರು ಹೆಚ್ಚಾಗುತ್ತೆ. ಈಗ 3-3.5 ನಿಮಿಷದ ಮೇಲೆ ನಿಂತ್ಕೊಳ್ಬೇಕಾಗ್ತದೆ. ಎರಡನೇದು. ಮೂರನೇದು, ಇವಾಗ ಏನೋ ಫೈನ್ ಹಾಕಿರೋದು, ಇವಾಗ ಕಾನೂನು ಉಲ್ಲಂಘನೆ ಮಾಡಿ 2 ವೀಲರ್ಸ್ ಇತ್ತು, ಯಾರು ಹಿಡಿಬೇಡಿ ಅಂತ ಹೇಳಿದ್ರು. ಈಗ ಹಿಡಿತಾ ಇದ್ದಾರೆ. ಆದ್ರೆ ಮೊದಲೊಂದ್ಸರಿ ಕೊಟ್ಟಿದ್ರಿ 50% ಡಿಸ್ಕೌಂಟ್ ಕೊಟ್ಟಿದ್ದೀರಿ. ಆ ಡಿಸ್ಕೌಂಟ್ ನಾವು ಸ್ವಲ್ಪ ಮುಂದುವರಿಸಿದ್ರೆ ಆ ಹಿಡಿಯೋದು ಕಮ್ಮಿ ಆಗುತ್ತೆ. ಕಟ್ಟೋರೆಲ್ಲ ಈಗ ಡಬಲ್ ಮಾಡ್ತಾರಂತೆ ಕಟ್ಟದೇ ಇದ್ರೆ. ಅದು ಹೇಗೋ ಒಂದು ಮಾಡಿ ಒಂದು ಸೊಲ್ಯೂಷನ್ ಮಾಡಿಕೊಡ್ಬೇಕಂತ ಮನವಿ ಮಾಡ್ಕೊಳ್ತೀವಿ ಸರ್. ಯಾಕೆಂದ್ರೆ ಅದು ಹಿಡಿಯೋದು ತಪ್ಪುತ್ತೆ ಸರ್. ಥ್ಯಾಂಕ್ ಯು. ಅವ್ರು ಹಿಡಿತಾರೆ ಅಂದ್ಬಿಟ್ಟು ನಾವು ಅಲ್ಲಿ ಇಲ್ಲಿ ಓಡಾಕ್ತಿವಿ. ಒಂದೊಂದು ಸರ್ 60 ವರ್ಷ ಆದ್ಮೇಲೆ ಹೆಲ್ಮೆಟ್ ಸ್ವಲ್ಪ ಕಡ್ಡಾಯ ಅಂತ ಹೇಳ್ತಾ ಇದ್ದೀರಾ, ಅದಕ್ಕೊಂದು ಒಂದು ಎನಿವೆ ಇವೆಲ್ಲ ಏನು ಮಾಡ್ಕೊಡಿ ಅಂತ ಮನವಿ ಮಾಡ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಸೂರಜ್. ಸೂರಜ್ ಇಲ್ವಾ? ಸೂರಜ್ ಇಲ್ಲಂದ್ರೆ ಯಾಕಪ್ಪ, ಸೂರ್ಯನೇ ಇಲ್ದಂಗೆ ಆಗ್ಬಿಡುತ್ತಲ್ಲ. ಓಕೆ, ಈಗ ಮೊನ್ನೆ ಪೊಲೀಸ್ ಆಯುಕ್ತರಿಂದ ಈಗ ಪೊಲೀಸ್ ಸ್ಟೇಷನ್ಗಳು ಎಲ್ಲಿ ಲೊಕೇಶನ್ ನಮಗೆ ಗೊತ್ತಾಗ್ತಿರೋದಲ್ಲ, ಬಹಳಷ್ಟು ಜನ ಬೇರೆ ಕಡೆಯಿಂದ ಬಂದಿರ್ತೀರ. ಸೊ ಅದಕ್ಕೋಸ್ಕರ ನಾವೊಂದು ಪೋಸ್ಟರ್ಸ್ ಮಾಡಿದ್ದೇವೆ. ಅದನ್ನ QR ಕೋಡ್ ಇರ್ತದಲ್ಲೇ ಸ್ಕ್ಯಾನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಠಾಣೆಯಲ್ಲಿ ಇರ್ತಕ್ಕಂಥ ಇನ್ಚಾರ್ಜ್ ಯಾರಿದ್ದಾರೆ, ನಿಮ್ಮ ಸ್ಟೇಷನ್ ನೀವಿರ್ತಕ್ಕಂಥ ಲೊಕೇಶನ್ ಎಷ್ಟು ದೂರ ಇದೆ, ಮತ್ತೆ ಅದಕ್ಕೆ ನ್ಯಾವಿಗೇಷನ್ ಮಾಡಕ್ಕೆ ಯಾವ ತರ ರೋಡಲ್ಲಿ ಹೋಗ್ಬೇಕಂತ ಬಿಟ್ಟು ಹೇಳಿ ಒಂದು ಪೋಸ್ಟರ್ ಅನ್ನ ಸಾಹೇಬ್ರ ಕಡೆ ರಿಲೀಸ್ ಮಾಡಿಸ್ತೀವಿ. ಇದನ್ನ ಪ್ರಮುಖ ಸ್ಥಳಗಳಲ್ಲಿ ಹಾಕಿರ್ತಾರೆ, ಪಾರ್ಕು ಅದು ಇದೆಲ್ಲ. ಏನಾದರೂ ಸಡನ್ ಆಗಿ ನಿಮಗೆ ಏನಾದರೂ ಪೊಲೀಸ್ ಠಾಣೆಗೆ ಹೋಗಬೇಕಾದಂತಹ ಸನ್ನಿವೇಶ ಬಂದಲ್ಲಿ ಒಂದು ನಮ್ಮ KSP ಆ್ಯಪ್ನಲ್ಲೂ ಕೂಡ ಇದೆ. KSP ಆ್ಯಪ್ ನೀವು ಡೌನ್ಲೋಡ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ ಅದರಲ್ಲಿ ಡೈರೆಕ್ಷನ್ ಕೊಡ್ತಾರೆ. ಅದು ಇಲ್ಲದೆ ಇರುವಾಗ ನೀವು ನೇರವಾಗಿ ಇದನ್ನ QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ನೀವು ನಿಂತಿರೋ ಜಾಗದಿಂದ ಎಷ್ಟು ದೂರ ಇದೆ ಪೊಲೀಸ್ ಸ್ಟೇಷನ್, ಯಾವ ದಾರಿಯಿಂದ ಹೋಗಬೇಕು ಅಂತ ತೋರಿಸುತ್ತೆ ಮ್ಯಾಪ್ ಮುಖಾಂತರ. ಎರಡನೇದಾಗಿ ಪೊಲೀಸ್ ಠಾಣೆ
ಠಾಣಾಧಿಕಾರಿಗಳ ನಂಬರು ಮತ್ತು ಪೊಲೀಸ್ ಠಾಣೆ ನಂಬರು, ಹೆಸರು ಅವು ಕೂಡ ಅದರಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಇದು ಸಾರ್ವಜನಿಕರಿಗೆ ಅನುಕೂಲ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇವೆ. ಇದರ ಉಪಯೋಗವನ್ನು ಪಡೆದುಕೊಳ್ಳಬಹುದು. ಓಕೆ, ಹೆಚ್ಚಿಗೆ ಮಾತಾಡೋದೇನಿಲ್ಲ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಒಂದೇ ಒಂದು ಆಗಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ಏನು ತಾವುಗಳು ಸಲಹೆಗಳನ್ನು ಕೊಟ್ಟಿದ್ದೀರಾ ಅಥವಾ ಕೆಲವೊಂದು ಅಹವಾಲುಗಳನ್ನು, ಸಮಸ್ಯೆಗಳನ್ನು ಹೇಳಿದ್ದೀರಾ, ಅದರದ್ದು ಟೈಮ್ ಬೌಂಡ್ ಆಗಿ ಅದರದ್ದು ಪರಿಹಾರ ಆಗಬೇಕು. ಇಲ್ಲದೆ ಹೋದರೆ ಈ ರೀತಿಯ ಸಭೆಗಳನ್ನು ಮಾಡಿ ಏನು ಉಪಯೋಗ ಆಗೋದಿಲ್ಲ, ಬರೀ ಮಾತನಾಡಿ ಹೋಗಿದ್ದಾಗ್ತದೆ. ಅದರಿಂದಲೇ ಈಗಾಗಲೇ ಹಿಂದಿನ ಸಭೆ ಏನಾಗಿತ್ತು ಅದರ ಒಂದು ಕಾಂಪ್ಲೈನ್ಸ್ ಅನ್ನು ಕೂಡ DCP ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ಈ ಸಭೆಯ ಒಂದು ಏನು ಅಂಶಗಳು ಬಂದಿದ್ದಾವೆ ಅವುಗಳೆಲ್ಲವನ್ನು ಕೂಡ ಒಂದು ಟೈಮ್ ಬೌಂಡ್ ಮ್ಯಾನರಲ್ಲಿ ನಾವು ಬಗೆಹರಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೇವೆ ಮತ್ತು ಎಲ್ಲ ನಮ್ಮ ಅಧಿಕಾರಿಗಳಿಗೆ ಅದೇ ಸೂಚನೆಯನ್ನು ನಾನು ಕೊಡ್ತಾ ಇದ್ದೇನೆ. ಜೊತೆಗೆ ನಮ್ಮ ಮಾಸಿಕ ಈ ಜನಸಂಪರ್ಕ ಸಭೆ ಏನಾಗುತ್ತೋ ಅದೇ ರೀತಿ ಮಾಸಿಕವಾಗಿ ನಾವು ನಮ್ಮ ಡಿವಿಷನ್ಗಳ ರಿವ್ಯೂ ಅನ್ನು ಕೂಡ ಮಾಡ್ತೀವಿ. ಆ ರಿವ್ಯೂ ಸಮಯದಲ್ಲೂ ಕೂಡ ಇದ್ರ ಬಗ್ಗೆ ವಿ ವಿಲ್ ರಿವ್ಯೂ ವಾಟ್ ಆಕ್ಷನ್ ಹ್ಯಾಸ್ ಬಿನ್ ಟೇಕನ್ with regard to the various complaints and suggestions what have been received by the public in this meeting, and again in the next meeting whenever central division is held we are going to give the feedback, and even otherwise also ನೀವು ಮುಂದಿನ ತಿಂಗಳು ಈ ಪೊಲೀಸ್ ಠಾಣೆಗಳು ವಿವೇಕ್ ನಗರ ಇರ್ಬೋದು ಅಥವಾ ಅಶೋಕ್ ನಗರ ಇರ್ಬೋದು, ವಯಲಿಕಾವಲ್ ಇರ್ಬೋದು, ಪೊಲೀಸ್ ಠಾಣೆಗಳಲ್ಲಿ ನಡೀತಕ್ಕಂಥ 4ನೇ ಶನಿವಾರದ ಜನಸಂಪರ್ಕ ಸಭೆಯಲ್ಲಿಯೂ ಕೂಡ ಇದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತಾರೆ. ಏನಾಯಿತು, ನೀವು ಏನು ಹೇಳಿದ್ರಿ ಅದು ಮಾಡ್ಲಿಕ್ಕೆ ಆಗ್ತದೆಯೇ ಇಲ್ಲವೇ, ಆಯ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಅಲ್ಲಿ ಕೂಡ ನೀವು ಗಮನವನ್ನು ಸೆಳೆಬಹುದಾಗ್ತದೆ. ಒಟ್ಟಾರೆಯಾಗಿ ಇವತ್ತು ಈ ಸಭೆಗೆ ಬಂದಿದ್ದ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಿ ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ. ಥ್ಯಾಂಕ್ ಯು.